ಓಹೋ. ನೋಡಿ ಹೊಯ್ಸಳ ರಾಜ್ಯ ಎಷ್ಟು ಸುಭಿಕ್ಷವಾಗಿತ್ತು ಅಂದರೆ ಬೇರೆ ಬೇರೆ ಕಡೆಯಿಂದ ಇಲ್ಲಿ ವ್ಯಾಪಾರಿಗಳು ಬರ್ತಿದ್ರು. ಮಧ್ಯಪ್ರದೇಶದಿಂದ ಒಬ್ಬ ವ್ಯಾಪಾರಿ ಬರ್ತಾನೆ ಹೊಯ್ಸಳ ವಿಷ್ಣುವರ್ಧನ ಕಾಲದಲ್ಲಿ, ಕುಲಹಣ ರಾವುತ ಅಂತ. ಆತ ದೊಡ್ಡಗದ್ದವಳ್ಳಿಯ ಲಕ್ಷ್ಮೀ ದೇವಸ್ಥಾನವನ್ನು ಕಟ್ಟಿಸ್ತಾನೆ. ಅಭಿನವ ಕೊಲ್ಲಾಪುರ ಅಂತ ಹೆಸರಿಟ್ಟು ಲಕ್ಷ್ಮೀ ದೇವಸ್ಥಾನವನ್ನು ಕಟ್ಟಿಸ್ತಾನೆ. ನಾನು ಸುಮಾರು 20 ಹೊಯ್ಸಳ ದೇವಸ್ಥಾನಗಳನ್ನು ಲೊಕೇಟ್ ಮಾಡಿದ್ದೀನಿ. ಬರೀ ಬೆಂಗಳೂರಲ್ಲಿ? ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಯಲ್ಲಿ. ಓಕೆ. ಯಾವ್ಯಾವ ಸರ್? ನಮ್ಮ ಮೇನ್ ಯಾವ್ದಾದ್ರು ಇದೆಯಾ? ನಿಮಗೆ ಬನ್ನೇರುಘಟ್ಟ, ನಾವು ಚಂಪಕಧಾಮ ಅಂತೀವಿ, ಅದು ದಾಮೋದರ, ಹೊಯ್ಸಳರ ಕಾಲದ ದಾಮೋದರ ದೇವಸ್ಥಾನ. ಅದು ಮೂಲ ಗರ್ಭಗುಡಿ ದೇವರು ಎಲ್ಲ ಹೊಯ್ಸಳರ ಕಾಲದ್ದು. ಹೊರಭಾಗ ವಿಜಯನಗರ ಕಾಲದಲ್ಲಿ ಸಾಕಷ್ಟು ಎಕ್ಸ್ಪೆನ್ಷನ್ ಆಗಿದೆ. ಮಡಿವಾಳದ ಸೋಮೇಶ್ವರ, ಇಲ್ಲಿ ಬಾನುಸವಾಡಿ ಹತ್ರ ಒಂದು ಕಾಚರಕನಹಳ್ಳಿ ಅಂತಿದೆ. ಕಾಚರಕನಹಳ್ಳಿ ಸೋಮೇಶ್ವರ ದೇವಸ್ಥಾನ ಇದೆ. ನಮಗೆ 3ನೇ ನರಸಿಂಹ ಸೋಮನಾಥಪುರ ದೇವಸ್ಥಾನದ ಆಳ್ವಿಕೆಯಲ್ಲಿ ಕಟ್ಟಬೇಕಾಗಿರುವಂಥ ರಾಜ 3ನೇ ನರಸಿಂಹ, ಅವನು ಕಟ್ಟಿಸಿರುವಂಥ ಒಂದು ದೇವಸ್ಥಾನ ನಮಗೆ ಬಾನಸವಾಡಿನಲ್ಲಿದೆ. ಸೊ ಅಂಥ ಮಹಾಕಾಳಿ ವಿಗ್ರಹದ ಮುಂಭಾಗ ಪ್ರವೇಶ ದ್ವಾರದ 2 ಕಡೆ ಸುಮಾರು 8 ಅಡಿ ಎತ್ತರದ 2 ಬೇತಾಳ ಮೂರ್ತಿಗಳಿದ್ದಾವೆ. ಬೇತಾಳ ಕೆದರಿದ ಹುಲ್ಲು ಕೂದಲು, ದೊಡ್ಡ ದೊಡ್ಡ ಕಣ್ಣುಗಳು, ಉದ್ದವಾದ ನಾಲ್ಗೆ ಚಾಚಿರುವಂಥದ್ದು, ಅಸ್ಥಿಪಂಜರದ ಒಂದು ಸ್ಕೆಲೆಟನ್ ಬಾಡಿ. ಅದನ್ನು ನೋಡಿದ್ರೆ ಒಂದು ಕ್ಷಣ ಎಂಥವ್ರು ಕೂಡ ಹೆದರ್ಕೊಂತಾರೆ, ಅಷ್ಟು ಭಯಂಕರವಾಗಿದ್ದಾವೆ ಅವು. ಜನರಿಗೆ ಭಯ ಭಕ್ತಿ ದೇವ್ರ ಮೇಲೆ ಇರುವಂಥ ನಂಬಿಕೆ ಅದೆಲ್ಲ ಏನೂ ಇಲ್ಲ. ಈಗ ನಿಧಿ ಸಿಕ್ಕಿದ್ರೆ ಸಾಕು ಅಂತ. ಅದೇ ನಿಜ ಹೇಳ್ತೀನಿ, ನಿಧಿ ಖಂಡಿತ ಸಿಕ್ಕಿರೋದಿಲ್ಲ ಅವ್ರಿಗೆ. ಅದೇ ಕರ್ನಾಟಕದಲ್ಲಿ ಐಡಲ್ ವಿಂಗ್ ಅಂತ ಇದುವರೆಗೂ ಇಲ್ಲ. ಚೋಳಾಸು ಇಲ್ಲಿ ಹೊಯ್ಸಳ ಸಹಾಯ ಕೇಳ್ಕೊಂಡ್ಬರ್ತಾರೆ. ವೈವಾಹಿಕ ಸಂಬಂಧಗಳು ಏರ್ಪಡುತ್ತೆ. ಅಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ, ಮಧುರೈಯಲ್ಲಿರೋ ಸುಲ್ತಾನರನ್ನು ಸೋಲಿಸಿ ಅಲ್ಲಿ ಗಿಯಾಸುದ್ದೀನ್ ಖಿಲ್ಜಿ ಅನ್ನೋನ ನೇಮಕ ಮಾಡಿರ್ತಾನೆ. ಇಲ್ಲಿಂದ ನೀನು ಆಳ್ವಿಕೆ ಅಂತ. ಅಲ್ಲಿ ಆತ ಹಿಂದೂಗಳಿಗೆ ಕೊಡಬಾರದ ಹಿಂಸೆಯನ್ನು ಕೊಡ್ತಾ ಇರ್ತಾನೆ. ತುಂಬ ಹಿಂಸೆ ಕೊಟ್ಟು ಸಾಯಿಸ್ತಾ ಇರ್ತಾನೆ. ಅವನನ್ನು ಮಟ್ಟ ಹಾಕಬೇಕು ಅಂತ ನಮ್ಮ 3ನೇ ವೀರಬಲ್ಲಾಳ ಒಂದು ಸೈನ್ಯವನ್ನು ತಗೊಂಡು ಹೋಗ್ತಾನೆ. ಅಲ್ಲಿ ಕಣ್ಣಾನೂರು ಕೊಪ್ಪ ಅಂತಿದೆ ಶ್ರೀರಂಗಂ ಹತ್ರ. ಅಲ್ಲಿ ಯುದ್ಧವನ್ನು ಮಾಡಿ ಅವರು ಕದನ ವಿರಾಮ ಘೋಷಣೆ ಮಾಡ್ತಾರೆ. ಒಂದು ತಪ್ಪಾಯಿತು, ನಾವು ಮಾಡೋದಿಲ್ಲ ಅಂತ. ಸರಿ, ಇವರು ವಾಪಸ್ ಬರಬೇಕಾದ್ರೆ ಒಂದು ಕಡೆ ತಂಗ್ತಾರೆ ದಣವಾರಿಸ್ಕೊಳ್ಳೋದಕ್ಕೆ. ಮೋಸದಿಂದ ಬಂದು ಇಟ್ಕೊಂಡ್ಬಿಡ್ತಾರೆ ಇವ್ರನ್ನ. ಈ ಬಲ್ಲಾಳ ಸೈನ್ಯ ಮತ್ತು ಬಲ್ಲಾಳನ್ನ ಇಟ್ಕೊಂಡು ಹಲವಾರು ಜನ ಸಾಯಿಸಿ ಬಲ್ಲಾಳನ್ನ ಹೇಳ್ಕೊಂಡು ಹೋಗ್ತಾರೆ ಮಧುರೈ. ಹೋಗಿ ನೀವು ಅಪಾರ ಸಂಪತ್ತನ್ನು ಕೊಟ್ಟರೆ ನೀವು ಬಿಟ್ಬಿಡ್ತೀವಿ ಅಂತ ಹೇಳ್ತಾರೆ. ಹಳೆಬೀಡಿನಿಂದ ಅಪಾರವಾದ ಸಂಪತ್ತನ್ನು ಅವನಿಗೆ ಕೊಡ್ತಾರೆ. ಅದು ಬಿಡೋದಿಲ್ಲ. ಅವನು ಏನು ಮಾಡ್ತಾರೆ ಅಂದರೆ ಆತನ ತಲೆನ ತುಂಡರಿಸ್ತಾರೆ. ಓಕೆ. 3ನೇ ವೀರಬಲ್ಲಾಳನ ತಲೆಯನ್ನು ಕಟ್ ಮಾಡಿ, 80 ವರ್ಷ ಆಗಿರುತ್ತೆ ಅವನಿಗೆ, ಕಟ್ ಮಾಡಿ ಅವನ ದೇಹವನ್ನು ಮಧುರೈ ಕೋಟೆಗೆ ನೇತಾಕ್ತಾರೆ. ತುಂಬ ಜನ ಅಂದ್ಕೊಂಡಿರೋದು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದ ದೇವಸ್ಥಾನಗಳು ಹೆಚ್ಚಿನ ಪಾಲು ವೈಷ್ಣವ ದೇವಸ್ಥಾನಗಳು ಅಂತ. ಆದರೆ 65% ಶೈವ ದೇವಸ್ಥಾನಗಳಿದೆ. 65% ಶೈವ ದೇವಸ್ಥಾನಗಳು, ಇನ್ನೊಂದು 25% ವೈಷ್ಣವ ದೇವಸ್ಥಾನಗಳು, ಮಿಕ್ಕಿದ್ದು ಜೈನ ದೇವಸ್ಥಾನಗಳು. ಶಶಿಧರ್ ಸರ್, ಥ್ಯಾಂಕ್ ಯು ನಮ್ಮ ಶೋಗೆ ಬಂದಿರೋದಕ್ಕೆ. ವಿ ಆರ್ ವೆರಿ ಪ್ರಿವಿಲೇಜ್ ಟು ಹೋಸ್ಟ್ ಯು. ನಮಸ್ಕಾರ ಸರ್. ನನಗೂ ತುಂಬ ಖುಷಿ ಆಗ್ತಾ ಇದೆ ಇವತ್ತು ನಿಮ್ಮ ಜೊತೆ ಒಂದು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೆ. ಧನ್ಯವಾದಗಳು ನನ್ನ ಕರೆಸಿದ್ದಕ್ಕೆ. ಥ್ಯಾಂಕ್ ಯು. ನಾನು ತುಂಬ ಇಂಟ್ರೆಸ್ಟಿಂಗ್. ನೀವು ಇವತ್ತು ಯಾರೂ ಮಾಡಿಲ್ಲದೆ ಇರೋ ಕೆಲಸಗಳು ನೀವು ಮಾಡ್ತಾಯಿದ್ದೀರಾ. ಹೊಯ್ಸಳ ಆರ್ಕಿಟೆಕ್ಚರ್ ಆಗಲಿ, ಟೆಂಪಲ್ಸ್ ಆಗಲಿ, ಅದೆಲ್ಲ ನಮ್ಮ ಹೆರಿಟೇಜ್. ಅದರದ್ದು ನೀವು ಸ್ಟಡಿ ರಿಸರ್ಚ್ ಮಾಡ್ತಾಯಿದ್ದೀರಾ. ಲೈಕ್ ರಿಯಲಿ ನಮಗೆ ತುಂಬ ಪ್ರೌಡ್ ಅನಿಸುತ್ತೆ. ಸರ್, ಹೇಗೆ ಶುರು ಆಯಿತು? ಹೌ ಡಿಡ್ ಇಟ್ ಸ್ಟಾರ್ಟ್? ಸೊ ನನ್ನ ಒಂದು ಇಂಟ್ರಡಕ್ಷನ್ ಹೇಳ್ತೀನಿ. ಹೇಳಿ ಸರ್. ನಾನು ಮೂಲತಃ ಬೆಂಗಳೂರಿನವರು. ಅಂದರೆ ಹುಟ್ಟಿ ಬೆಳೆದಿದ್ದೆಲ್ಲ ಹೊಸಕೋಟೆ, ಬೆಂಗಳೂರಿನ ಒಂದು ತಾಲೂಕು ಹೊಸಕೋಟೆ ತಾಲೂಕು. ಆ ತಾಲೂಕಲ್ಲಿ ಡಿ ಹೊಸಹಳ್ಳಿ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಹುಟ್ಟಿ ಬೆಳೆದವನು ನಾನು. ಅದೇ ಗ್ರಾಮದಲ್ಲಿ ನನ್ನ ತಂದೆ ತಾಯಿ, ಅಣ್ಣ, ಅತ್ತಿಗೆ, ಅವರ ಮಕ್ಕಳು ಈಗಲೂ ಅಲ್ಲೇ ಇದ್ದಾರೆ. ನಾನು ಕೆಲಸದ ನಿಮಿತ್ತ ಅಲ್ಲಿಂದ ಓಡಾಡೋಕ್ಕೆ ದೂರ ಅಂತ ಈಗ ಸದ್ಯಕ್ಕೆ ಕೇರಪುರಮಲ್ಲಿ ನನ್ನ ಹೆಂಡತಿ ಮತ್ತು ಮಗು ಜೊತೆ ಈಗ ವಾಸ ಮಾಡ್ತಾಯಿದ್ದೀನಿ. ನಾನು ಕೆಲಸ ಮಾಡ್ತಾ ಇರೋದು ಹೆಬ್ಬಾಳದ ಹತ್ರ ಇರುವಂತಹ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಒಂದು ಜರ್ಮನ್ ಕಂಪ್ನಿಯ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇದು ನನ್ನ ಇಂಟ್ರಡಕ್ಷನ್ನು ಮತ್ತು ವೃತ್ತಿ ಬದುಕಿನ ಒಂದು ಮಾಹಿತಿ. ಇದರ ಹೊರತಾಗಿ ನನಗೆ ಕೆಲವು ಹವ್ಯಾಸಗಳಿದೆ. ಅಂದರೆ ಈಗ ನೋಡಿ, ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಆಫೀಸ್ ಕೆಲಸದಲ್ಲಿ ಮುಳುಗೋಗಿರ್ತೀರ. ಶನಿವಾರ ಭಾನುವಾರ ಬಂತು ಅಂದರೆ ಫ್ಯಾಮಿಲಿ ಟೈಮು, ಹೊರಗಡೆ ಸುತ್ತಾಡೋದು, ಈ ಥರದ್ದು ಹವ್ಯಾಸಗಳು ತುಂಬ ಜನಕ್ಕೆ ಇರುತ್ತೆ. ಅದೇ ನನಗೆ ಇದನ್ನು ಹೇಗಾದರೂ ಒಂದು ಪ್ರೊಡಕ್ಟಿವ್ ಆಗಿ ಬಳಸ್ಕೋಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ಶನಿವಾರ ಭಾನುವಾರ 2 ದಿನ ರಜೆ ಇರುತ್ತೆ, ಏನಾದರೂ ಮಾಡಬೇಕಲ್ಲ ಅಂತ ಅನ್ನಿಸ್ತಾ ಇತ್ತು. ಹಾಗೆ ನನಗೆ ಸುಪ್ತವಾಗಿ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಇತ್ತು, ಒಂದು ಹೊಯ್ಸಳ ದೇವಸ್ಥಾನಗಳ ಬಗ್ಗೆ ಏನಾದರೂ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ. ಅದು ನನಗೆ ಶುರುವಾಗಿದ್ದು, ನಾನು ಕಾಲೇಜ್ ಓದಬೇಕಾದ್ರೆ, PUC ಕಾಲೇಜ್ ಓದಬೇಕಾದ್ರೆ ಹಿಸ್ಟ್ರಿ ಒಂದು ಸಬ್ಜೆಕ್ಟ್ ಇತ್ತು ನಮಗೆ. PUCನಲ್ಲಿ ಕಾಮರ್ಸ್ ಆಗಿದ್ರು ಕೂಡ ಹಿಸ್ಟ್ರಿ ಒಂದು ಸಬ್ಜೆಕ್ಟ್ ಇತ್ತು. ಸೊ ಅದ್ರ ಪ್ರಕಾರ ನಮಗೆ ಒಂದು ಟ್ರಿಪ್ ಕರ್ಕೊಂಡು ಹೋಗಿದ್ರು. ಸಾಮಾನ್ಯವಾಗಿ ಎಲ್ಲ ಸ್ಕೂಲ್ ಕಾಲೇಜಲ್ಲಿ ಟ್ರಿಪ್ ಕರ್ಕೊಂಡು ಹೋಗ್ತಾರೆ.
ಸೊ ನಮಗೂ ಸ್ಟಡಿ ಟ್ರಿಪ್ ಅಂತ ಕರ್ಕೊಂಡೋದ್ರು ಸೋಮನಾಥ್ಪುರಕ್ಕೆ. ಅಲ್ಲಿ ನಿಮ್ಗೆ ಗೊತ್ತಿದೆ ಸೋಮನಾಥ್ಪುರ ಹೌದು ಹೌದು. ಕೇಶವ ದೇವಸ್ಥಾನ. ಆ ದೇವಸ್ಥಾನ ಎಲ್ಲ ನೋಡಿದ್ವಿ. ಅಂದರೆ ಎಲ್ಲ ಸ್ಟೂಡೆಂಟ್ಸ್ ಥರನೇ ನಾನು ಕೂಡ ನೋಡಿದೆ. ಏನೋ ಅವಾಗೇನು ಅಷ್ಟೊಂದು ಇನ್ಫ್ಲೂಯೆನ್ಸ್ ಆಗಲಿಲ್ಲ ನನಗೆ. ಅಂದರೆ ಅವಾಗಿನ್ನೂ ಆ ಏಜು ಅಷ್ಟೊಂದು ಪಕ್ವ ಆಗಿರಲಿಲ್ಲ. ಸರಿ ಅಂತ ಅದೊಂದು ಮೈಂಡಲ್ಲಿತ್ತು ನನಗೆ. ಆಮೇಲೆ ಸರಿ ಎಲ್ಲ ಸ್ಟಡೀಸ್ ಎಲ್ಲ ಆಯಿತು, BCom ಆಯಿತು, MBA ಆಯಿತು, ಆಮೇಲೆ ಕೆಲಸನೂ ಸಿಕ್ತು. ಸೊ ಕೆಲಸದ ಬ್ಯುಸಿನಲ್ಲಿ ನಾನು ಮುಳುಗೋಗಿದ್ದೆ. ಸರಿ ಒಂದಿನ ಹೀಗೆ ಯಾವುದೋ ಒಂದು ಪುಸ್ತಕವನ್ನು ಓದಬೇಕಾದ್ರೆ ನನಗೆ ಪುಸ್ತಕ ಓದೋ ಒಂದು ಹವ್ಯಾಸ ಇದೆ. Fantastic. ನನ್ನ ಓನ್ ಲೈಬ್ರರಿ ಇದೆ. ಸುಮಾರು 2,000 ಬುಕ್ಸ್ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಓ ಸೂಪರ್. ನಾನು ಬರೀ ತಂದಿಟ್ಕೋತಾ ಇದ್ದೀನಿ ಅಷ್ಟೇ, ಅಷ್ಟು ಓದಲ್ಲ. ಸೊ ಸುಮಾರು 2,000 ಬುಕ್ಸು ನನ್ನ ಕಲೆಕ್ಷನ್ನಲ್ಲಿದೆ. ಸೊ ಒಂದು ಓದೋವಂಥ ಒಂದು ಹವ್ಯಾಸ ಇದ್ದಿದ್ದರಿಂದ ಆ ಸೋಮನಾಥ್ಪುರ ದೇವಸ್ಥಾನವನ್ನು ಸ್ಟಡಿ ಮಾಡೋವಂಥ ಒಂದು ಅವಕಾಶ ಸಿಕ್ತು. ಹಾಗೆ ನನ್ನ ಆತ್ಮೀಯ ಗೆಳೆಯರೊಬ್ಬರು ಇದ್ದಾರೆ, ಮಂಜುನಾಥ್ ಅಂತ. ಓಕೆ. ಅವರು ಫೈರ್ ಸ್ಟೇಷನ್ ಆಫೀಸರು. ಅವರು ಮಂಡ್ಯದಲ್ಲಿ ಡೆಪ್ಯೂಟ್ ಆಗಿದ್ದರು. ಸೊ ಆ ಒಂದು ನೆಪದಲ್ಲಿ ಅಲ್ಲಿ ಅವನ್ನ ಮೀಟ್ ಮಾಡೋಕ್ಕೆ ಅಂತ ಹೋಗ್ತಿದ್ದೆ ಆಗಾಗ. ಹಾಗೆ ಅವನಿಗೆ ಸ್ವಲ್ಪ ಫ್ರೀ ಟೈಮ್ ಇದ್ದಾಗ ಅವನ ಗಾಡಿನಲ್ಲಿ ಸುತ್ತಮುತ್ತ ಸುತ್ತಾಡೋಣ ಅಂತ ಪ್ಲ್ಯಾನ್ ಮಾಡಿ ಸೋಮನಾಥ್ಪುರಕ್ಕೆ ಒಂದು 2-3 ಸರ್ತಿ ಹೋಗಿದ್ದೆ. ಸೊ ಕಾಲೇಜಲ್ಲೂ ಹೋಗಿದ್ದಾಗ ಒಂದು ಸರ್ತಿ, ಮತ್ತು ಅವನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದಾಗ 2-3 ಸರ್ತಿ ಮತ್ತೆ ವಿಸಿಟ್ ಮಾಡಿದೆ. ಸೊ ಹಾಗೆ ನಂಗೆ ಮತ್ತೆ ಮೈಂಡಲ್ಲಿ ಬಂತು, ಈ ದೇವಸ್ಥಾನ ಇಷ್ಟು ಅದ್ಭುತವಾಗಿದೆಯಲ್ಲ, ಯಾವಾಗ ಕಟ್ಟಿರ್ಬೋದು, ಯಾರು ಕಟ್ಟಿರ್ಬೋದು, ಏನು ಟೆಕ್ನಾಲಜಿ ಬಳಸಿ ಕಟ್ಟಿರ್ಬೋದು ಅನ್ನೋ ಒಂದು ಕುತೂಹಲ ಮೂಡ್ತು. ಯಾಕಂದ್ರೆ ಅಷ್ಟು ಅದ್ಭುತವಾಗಿದೆ ಅಲ್ಲಿ ಶಿಲ್ಪಕಲೆ. ಸೊ ಅದನ್ನು ಸ್ವಲ್ಪ ಸ್ಟಡಿ ಮಾಡ್ತಾ ಇದೊಂದೇ ಅಲ್ಲ, ಇನ್ನೂ ಹಲವಾರು ದೇವಸ್ಥಾನಗಳಿದ್ದಾವೆ, ಮತ್ತು ಇದನ್ನು ಕಟ್ಟಿದವರು ಹೊಯ್ಸಳರು ಅಂತ ಒಂದು ಮಾಹಿತಿ ಸಿಕ್ತು. ಸರಿ, ಅದ್ರ ಪ್ರಕಾರ ಹೊಯ್ಸಳರು ಎಷ್ಟು ದೇವಸ್ಥಾನಗಳು ಕಟ್ಟಿಸಿರ್ಬೋದು ಅಂತ ಒಂದು ಕುತೂಹಲ. ಹಾಗೆ ಬೇಲೂರು ಹಳೇಬೀಡು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದೆ. ಎಲ್ರಿಗೂ ಅದೊಂದು 2 ಗೊತ್ತಿದೆ ಅಷ್ಟೇ ಗೊತ್ತಿದೆ ನನ್ನ ಪ್ರಕಾರ. ಹಾಗೇನೂ ನಾನು ನೋಡೂ ಇರಲಿಲ್ಲ ಬೇಲೂರು ಹಳೇಬೀಡು. ಸುಮಾರು ಒಂದು 12 ವರ್ಷಗಳ ಹಿಂದೆ ಮಾತಿದು. ಆಗಿನೂ ನಾನು ನೋಡ್ ಕೂಡ ಇರಲಿಲ್ಲ. ಸರಿ, ಬೇಲೂರು ಹಳೇಬೀಡು ಗೊತ್ತಿತ್ತು, ಸೋಮನಾಥ್ಪುರ 3 ಟೆಂಪಲ್ ಲಿಸ್ಟ್ ಮಾಡಿದೆ. ಓಕೆ, ಹೊಯ್ಸಳರು ಕಟ್ಟಿದಂತಹ ದೇವಸ್ಥಾನಗಳು ಅಂತ. ಹಾಗೆ ಮತ್ತೆ ಹೊಸ ದೇವಸ್ಥಾನಗಳು ನನ್ನ ಇನ್ಫಾರ್ಮೇಷನ್ಗೆ ಬಂತು. ಅಂದರೆ ಬೆಳವಡಿ, ಹಳೇಬೀಡು ಹತ್ರ ಇರೋವಂಥದ್ದು, ಮತ್ತು ಹಾರನಹಳ್ಳಿ, ಘಟ್ಟದಹಳ್ಳಿ, ಅಂದರೆ ಹಳೇಬೀಡು ಸುತ್ತಮುತ್ತ ಇರುವಂಥ ಕೆಲವು ಹಳ್ಳಿಗಳಲ್ಲಿ ದೇವಸ್ಥಾನಗಳಿದ್ದು. ಹೀಗೆ ಮಾಹಿತಿಯನ್ನು ಕಲೆ ಆಗ್ತಾ ಸುಮಾರು 70-80 ಲಿಸ್ಟ್ ಆಯಿತು. ಓಹೋ, 70-80 ದೇವಸ್ಥಾನಗಳು ಲಿಸ್ಟ್ ಆಯಿತು. ಅದನ್ನು ಫೇಸ್ಬುಕ್ಕಲ್ಲಿ ಪಬ್ಲಿಷ್ ಮಾಡಿದೆ. ಐ ಹ್ಯಾವ್ ಕಲೆಕ್ಟೆಡ್ 70 ಹೊಯ್ಸಳ ಟೆಂಪಲ್ಸ್ ಇನ್ ಕರ್ನಾಟಕ ಅಂತ. ಒಬ್ಬರು ಕಮೆಂಟ್ ಮಾಡಿದ್ರು, ಐ ಹ್ಯಾವ್ ಸೀನ್ ಮೋರ್ ದೆನ್ ದಿಸ್ ಅಂತ. ಓಹೋ, ನನಗೆ ಒಂಥರ ಶಾಕ್ ಆಯಿತು, ಇನ್ನೂ ಇದಾವ. ಸರಿ, ಒಂದು ಚಾಲೆಂಜಾಗಿ ತೊಗೊಂಡೆ ಅವ್ರ ಕಮೆಂಟ್ನ. ಚಾಲೆಂಜಾಗಿ ತೊಗೊಂಡು ಇನ್ಡೆಪ್ತ್ ಸ್ಟಡಿ ಮಾಡಬೇಕು ಅಂತ ಆವತ್ತು ಶುರು ಮಾಡಿದ್ದು. ಇವತ್ತಿಗೂ ಆ ಎಕ್ಸ್ಪ್ಲೋರ್, ಆ ರಿಸರ್ಚ್ ನಡೀತಾನೆ ಇದೆ. ಇದುವರೆಗೂ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿದ್ದಂತಹ ಸುಮಾರು 1300 ಹೊಯ್ಸಳ ದೇವಸ್ಥಾನಗಳ ಪಟ್ಟಿಯನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ, ಲಿಸ್ಟ್ ಮಾಡಿದ್ದೀನಿ. ಮತ್ತು ಆ ಎಲ್ಲ ದೇವಸ್ಥಾನಗಳು ಇರುವಂತಹ ಸ್ಥಳಗಳನ್ನು ಗೂಗಲ್ ಮ್ಯಾಪ್ನಲ್ಲಿ ಲೊಕೇಟ್ ಕೂಡ ಮಾಡಿದ್ದೀನಿ. ಫ್ಯಾಂಟಾಸ್ಟಿಕ್. 1300 ಪರಿಚಯ ಇರೋದು ಬೇಲೂರು ಹಳೇಬೀಡು ಬಿಟ್ಟರೆ ಬೇರೆ ಗೊತ್ತಿಲ್ಲ ಅನ್ನೋ ಹಾಗಾಗಿದೆ ನೋಡಿ. ಇದು ತುಂಬ ಜನಕ್ಕೆ ನಂಬೋದಕ್ಕೆ ಕಷ್ಟ ಅನ್ನಿಸ್ಬೋದು. ಯಾಕಂದರೆ ನಮಗೆ ಹೊಯ್ಸಳ ಅಂದ ತಕ್ಷಣ ನೆನಪು ಬರುವಂಥದ್ದು ಬೇಲೂರು, ಹಳೇಬೀಡು, ಸೋಮನಾಥ್ಪುರ, ಈ 3 ದೇವಸ್ಥಾನಗಳು. ಇತ್ತೀಚೆಗೆ ಅದು ಯುನೆಸ್ಕೋ ಪಾರಂಪರಿಕ ತಾಣ ಆಗಿ ಕೂಡ ಡಿಕ್ಲೇರ್ ಆಯಿತು. ಅದು ನಮ್ಮ ಹೆಮ್ಮೆ, ಆ 3 ದೇವಸ್ಥಾನ. ಹೌದು. ಸೊ ಅದಲ್ಲದೆ ಪರಿಚಯ ಇಲ್ಲದೆ ಇರೋವಂಥ ಲೆಸ್ಸರ್ ನೋನ್ ಹೊಯ್ಸಳ ಟೆಂಪಲ್ಸ್ ಅಂತ ಇದ್ದಾವೆ ನೋಡಿ. ಹಳೇಬೀಡು ಸುತ್ತಮುತ್ತ, ಹಳೇಬೀಡು ಅಂತ ಹೇಳೋದಲ್ಲ, ತುಂಬ ಜನ ಅಲ್ಲಿಗೆ ಹೋದವರು ಹೊಯ್ಸಳೇಶ್ವರ, ಶಾಂತಲೇಶ್ವರ, ಟ್ವಿನ್ ಟೆಂಪಲ್ ಅಂದರೆ ದ್ವಿಕೂಟ ದೇವಸ್ಥಾನ ಮಾತ್ರ ನೋಡ್ತಾರೆ. ಆದರೆ ನೀವು ನಂಬಿ, ಇವತ್ತಿಗೂ ಹಳೇಬೀಡಲ್ಲಿ 18 ಹೊಯ್ಸಳ ದೇವಸ್ಥಾನಗಳಿದೆ. ಬರೀ ಅದೇ ಜಾಗದಲ್ಲಿ ಹಳೇಬೀಡು ಒಂದರಲ್ಲೇ 18 ಹೊಯ್ಸಳ ದೇವಸ್ಥಾನಗಳಿದ್ದಾವೆ. ತುಂಬ ಜನ ನೋಡೋದು ಬರೀ ಅದೊಂದು ದೇವಸ್ಥಾನ ಮಾತ್ರ. ಅಲ್ಲಿರೋ ಗೈಡ್ಗಳು ಹೇಳೋದಿಲ್ಲ ನಿಮಗೆ ಇಷ್ಟು ಟೆಂಪಲ್ಸ್ ಇದೆ ನೋಡ್ಕೊಂಬನ್ನಿ ಅಂತ. ಮತ್ತು ಓದೋರಿಗೆ ಇನ್ಫಾರ್ಮೇಷನ್ ಇಲ್ಲದೆ ಬರೀ ಅದೊಂದೇ ನೋಡ್ಕೊಂಬರ್ತಾರೆ. ಅದೇ ರಿಸರ್ಚ್ ಮಾಡೋ ಮೈಂಡ್ ಇರುತ್ತಲ್ವ, ಅವ್ರಿಗೆ ಇನ್ನೂ ಏನಿದೆ ಬೇರೆ ನೋಡೋಣ ಅನ್ನೋ ಒಂದು ಕುತೂಹಲದಿಂದ ಈ ಎಲ್ಲ ದೇವಸ್ಥಾನಗಳನ್ನು ಹುಡುಕ್ತಾರೆ. ಆದರೆ ಹೊಯ್ಸಳರ ಆಳ್ವಿಕೆ ಇದ್ದಂತಹ ಕಾಲದಲ್ಲಿ, ರಾಜಧಾನಿಯಾಗಿದ್ದಂಥ ಕಾಲದಲ್ಲಿ ಅಲ್ಲಿ ಸುಮಾರು 50-60 ದೇವಸ್ಥಾನಗಳಿತ್ತು. ಓಕೆ, ಹಳೇಬೀಡು ಮತ್ತು ಹಳೇಬೀಡಿನ ಸುತ್ತಮುತ್ತ. ಓಕೆ, ಹಳೇಬೀಡು ಅಂತಂದ್ರೆ ಈ ದ್ವಾರ ಸಮುದ್ರ ಅಂತ ಏನು ಕ್ಯಾಪಿಟಲ್ ಇದೆಯಲ್ಲ ಅದೇ ಜಾಗ. ಅದೇ ಜಾಗ. ಅಲ್ಲಿ ಹಳೇಬೀಡಿನ ಸುತ್ತ ಒಂದು ದೊಡ್ಡ ಕೋಟೆ ಇತ್ತು. ಇಡೀ ಹಳೇಬೀಡನ್ನ ಒಂದು ಕೋಟೆ ಸುತ್ತುವರೆದಿತ್ತು. ಕೋಟೆ ಒಳಗಡೆ ರಾಜಧಾನಿ ಇತ್ತು. ಆ ಕೋಟೆಯ ಅವಶೇಷಗಳು ಈಗಲೂ ಇದೆ. ಕೋಟೆ ಅಂದರೆ ನಮ್ಮ ದೇವನಹಳ್ಳಿ ಕೋಟೆ ಆ ರೀತಿಯ ಕೋಟೆ ಅಂತಲ್ಲ, ಕಗ್ಗಲ್ಲುಗಳನ್ನು ತಂದು ಒಂದ್ರ ಮೇಲೆ ಒಂದು ಜೋಡಿಸಿ ಒಂದು ಗುಡ್ಡೆ ಥರ ಮಾಡಿ ಇಡೀ ಹಳೇಬೀಡನ್ನ ಒಂದು ರಕ್ಷಣಾ ವ್ಯವಸ್ಥೆಯಾಗಿ ಮಾಡ್ಕೊಂಡಿದ್ರು. ಯಾಕೆ ರಾಜಧಾನಿ ಅದು ಮಾಡ್ಕೊಂಡಿದ್ರು. ಅದರ ಒಳಗಡೆ ದೇವಸ್ಥಾನಗಳು ನಿರ್ಮಾಣ ಆಗಿದ್ವು, ಹೊರಭಾಗದಲ್ಲೂ ದೇವಸ್ಥಾನಗಳು ನಿರ್ಮಾಣ ಆಗಿದ್ವು. ಒಂದು ಶಾಸನದಲ್ಲಿ
ಹಳೇಬೀಡಿನ ಕೋಟೆಯ ಹೊರಗಣ ದೇವಸ್ಥಾನ ಅಂತ ಉಲ್ಲೇಖ ಇದೆ. ಅಂದರೆ ಕೋಟೆಯಿಂದ ಹೊರಗಡೆ ಕೂಡ ದೇವಸ್ಥಾನಗಳು ನಿರ್ಮಾಣ ಆಗ್ತಿದ್ವು. ಹಳೇಬೀಡು ಅಲ್ಲದೆ ಸುತ್ತಮುತ್ತ ಅಲ್ಲಿ ಬೆಳವಡಿ ಅಂತ ಒಂದು ಊರಿದೆ, ಬೆಳವಡಿ, ಜಾವಗಲ್ಲಿದೆ, ಅರಕೆರೆ ಇದೆ. ಅಲ್ಲಿಂದ ನಾವು ದೊಡ್ಡಗದ್ದೆಹಳ್ಳಿ, ಅದು ಹಳೇಬೀಡಿಗೆ ತುಂಬ ಹತ್ರ. ಹಳೇಬೀಡಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಬೇಲೂರೇ ಇದೆ. ಬೇಲೂರಲ್ಲಿ ಸುಮಾರು ಒಂದು 5-6 ದೇವಸ್ಥಾನ ಇದೆ ಹೊಯ್ಸಳ. ಅಲ್ಲೂ ಕೂಡ ಚೆನ್ನಕೇಶವ ನೋಡ್ತಾರೆ, ಆದರೆ ಇನ್ನೂ 5 ಶೈವ ದೇವಸ್ಥಾನಗಳಿದಾವೆ ಅಲ್ಲಿ. ಅಂದ್ರೆ ಈ ಚೆನ್ನಕೇಶವ ವಿಷ್ಣು ದೇವಸ್ಥಾನ ಅದಲ್ಲದೆ ಅಮೃತೇಶ್ವರ, ಶಂಕರೇಶ್ವರ, ಪಾತಾಳೇಶ್ವರ, ಸಿದ್ದೇಶ್ವರ, ಈ ರೀತಿಯಾಗಿ ಸುಮಾರು ಒಂದು 5 ಶೈವ ದೇವಸ್ಥಾನಗಳು ಕೂಡ ಇದೆ. ಆದರೆ ಜನಕ್ಕೆ ಮಾಹಿತಿಯ ಕೊರತೆಯಿಂದ ಈ ದೇವಸ್ಥಾನಗಳನ್ನು ನೋಡೋದಿಲ್ಲ. ನೋಡಿ, ಒಂದು ಉದಾಹರಣೆಗೆ ಹೇಳಿದೆ ನಾನು, ಹಳೇಬೀಡಲ್ಲಿ 18 ಇದೆ ಅಂತ. ಹಳೇಬೀಡಿನ ಸುತ್ತಮುತ್ತ ಎಷ್ಟು ಹಳ್ಳಿಗಳಿದ್ದಾವೆ ಅಂತ ಹೇಳಿದ್ರೆ, ಘಟ್ಟದಲ್ಲಿ, ಗೋಣಿಸೋಮನಹಳ್ಳಿ, ಪುಷ್ಪಗಿರಿ, ವೀರದೇವನಹಳ್ಳಿ, ನರಸೀಪುರ, ಗೋಣಿಸೋಮನಹಳ್ಳಿ, ಹುಲಿಕೆರೆ, ಈ ರೀತಿಯಾಗಿ ಅಡಗೂರು, ಈ ರೀತಿಯಾಗಿ ಹಲವಾರು ಗ್ರಾಮಗಳಿದ್ದಾವೆ. ಪ್ರತಿಯೊಂದು ಗ್ರಾಮದಲ್ಲೂ ನೀವು ಒಂದೊಂದು ಹೊಯ್ಸಳ ದೇವಸ್ಥಾನವನ್ನು ನೋಡ್ಬೋದು. ಇದು ಹಳೇಬೀಡು ಒಂದು ಮಾತ್ರ ನಾನು ಹೇಳಿದ್ದೀನಿ. ಅತಿ ಹೆಚ್ಚಿನ ಹೊಯ್ಸಳ ದೇವಸ್ಥಾನಗಳು ನಿರ್ಮಾಣ ಆಗಿರೋದು ಈಗಿನ ನಮ್ಮ ಒಂದು ಜಿಯೋಗ್ರಫಿಕಲ್ ಲೊಕೇಶನ್ಸ್ ಪ್ರಕಾರ ಅತಿ ಹೆಚ್ಚಿನ ದೇವಸ್ಥಾನಗಳು ನಮಗೆ ಕಂಡು ಬರೋದು ಹಾಸನ ಜಿಲ್ಲೆಯಲ್ಲಿ ಚನ್ನರಾಯಪಟ್ಟಣ ತಾಲೂಕು ಒಂದು, ಮತ್ತೊಂದು ಅರಸೀಕೆರೆ. ಈ ತಾಲೂಕುಗಳಲ್ಲಿ ಅತಿ ಹೆಚ್ಚಿನ ಹೊಯ್ಸಳ ದೇವಸ್ಥಾನಗಳು ಕಂಡು ಬರ್ತವೆ. ಅದು ಬಿಟ್ಟರೆ ನಮಗೆ ಮಂಡ್ಯ ಡಿಸ್ಟಿಕಲ್ಲಿ ಕೇರ್ಪೇಟೆ ತಾಲೂಕಲ್ಲಿ, ಈ 3 ತಾಲೂಕುಗಳಲ್ಲಿ ನಾವು ಹುಡುಕಿದ್ರೆ ಪ್ರತಿ ಹಳ್ಳಿನಲ್ಲೂ ಒಂದು ದೇವಸ್ಥಾನ ಸಿಗುತ್ತೆ. ಹೌದು, ನಾನೊಂದು ಹೊಸಹೊಳಲು ಅಂತ ಒಂದು ಜಾಗ ಇದೆ, ಅದು ಹೊಯ್ಸಳ ಟೆಂಪಲ್. ಅಲ್ಲೊಂದ್ಸತಿ ಹೋಗಿದ್ದೀನಿ ನಾನು. ಕೇರ್ಪೇಟೆಯಿಂದ 2 ಕಿಲೋಮೀಟರ್ ದೂರದಲ್ಲಿ ಆ ಊರಿನಲ್ಲಿ ಹೊಸ ಲಕ್ಷ್ಮೀನಾರಾಯಣ ದೇವಸ್ಥಾನ. ಆದರೆ ಒಂದು ಪೂರ್ತಿ ಪಾಳು ಬಿದ್ದು ನಾಮವಿಶೇಷ ಆಗಿರುವಂಥ ಹರಿಹರೇಶ್ವರ ದೇವಸ್ಥಾನ ಒಂದಿದೆ, ಬರೀ ಕಂಬಗಳು ಮಾತ್ರ ಬಿದ್ದಿದ್ದಾವೆ. ಜೈನರ ಬಸದಿ ಕೂಡ ಒಂದಿದೆ. ಹಾಗೆ ಹುಡುಕಿದ್ರೆ ಇನ್ನೂ ನಮ್ಗೆ ಒಂದು 2-3 ದೇವಸ್ಥಾನ ಕೂಡ. ಸೊ ಈ ರೀತಿಯಾಗಿ ನಾನು ದೊಡ್ಡ ದೊಡ್ಡ ದೇವಸ್ಥಾನಗಳು ಅಲ್ಲದೇ ಎಲ್ಲೋ ದೂರದಲ್ಲಿ ಕುಗ್ರಾಮಗಳಲ್ಲಿ ನಿರ್ಮಾಣ ಆಗಿರುವಂತಹ ದೇವಸ್ಥಾನಗಳನ್ನು ಕೂಡ ಹುಡುಕಿ ನನ್ನ ಸ್ವಂತ ಪ್ರಯಾಣ ಹೋದಾಗ ಹುಡುಕಿ ಮಾಹಿತಿ ಕಲೆ ಹಾಕಿರೋದು ತುಂಬ ಇದ್ದಾವೆ. ಹಾಗೆ ಗೂಗಲ್ ಮ್ಯಾಪ್ ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊತಾ ಇದ್ದೀನಿ ನಾನು. ಈಗ ಕೇರ್ಪೇಟೆ ನನ್ನ ಬಿಡುವಿನ ಸಮಯ ಎಲ್ಲ ಗೂಗಲ್ ಮ್ಯಾಪ್ ಎಕ್ಸ್ಪ್ಲೋರ್ ಮಾಡೋದ್ರಲ್ಲೇ ಹೊರಟೋಗುತ್ತೆ. ಅರಸೀಕೆರೆ ತಾಲೂಕು ಸುತ್ತಮುತ್ತ ಹಳ್ಳಿಗಳಲ್ಲಿ ಝೂಮ್ ಮಾಡ್ಕೊಂಡು ಹೋಗ್ತಾ ಇದ್ದಾಗೆ ನಮಗೆ ದೇವಸ್ಥಾನಗಳು ಕಾಣಿಸ್ತವೆ. ಕೈಲೇಶ್ವರ, ಚೆನ್ನಕೇಶವ, ಈ ಥರದ್ದು ಕಾಣಿಸಿದ್ರೆ ನಮಗೆ ಸ್ವಲ್ಪ ಡೌಟ್ ಬರುತ್ತೆ, ಇದು ಹೊಯ್ಸಳ ಆಗಿರಬಹುದಾ ಅಂತ. ಅದನ್ನು ಕ್ಲಿಕ್ ಮಾಡಿದಾಗ ನಮಗೆ ಯಾರೋ ಫೋಟೋಗಳು ಆ್ಯಡ್ ಮಾಡಿರ್ತಾರೆ. ಆ ಫೋಟೋಗಳಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ, ಸ್ಟ್ರಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಹೊಯ್ಸಳ ದೇವಸ್ಥಾನ ಅಂತ. ಸೊ ಆ ರೀತಿಯಾಗಿ ನನ್ನ ಲಿಸ್ಟಿಗೆ ನಾನು ಅದನ್ನು ಸೇರಿಸ್ಕೊತೇನೆ. ಮತ್ತು ನಾನು ಅಲ್ಲಿ ಸ್ವತಃ ಹೋಗಿ ಭೇಟಿ ಕೊಡ್ತೇನೆ ನಂತರದ ದಿನಗಳಲ್ಲಿ. ಆ ರೀತಿಯಾಗಿ 1300 ದೇವಸ್ಥಾನಗಳ ಲಿಸ್ಟ್ನಲ್ಲಿ ನಾನು ಇದುವರೆಗೂ 450 ಹೊಯ್ಸಳ ದೇವಸ್ಥಾನಗಳನ್ನು ಕವರ್ ಮಾಡಿದ್ದೀನಿ. ಫ್ಯಾಂಟಾಸ್ಟಿಕ್ ಸರ್. ಇವಾಗ ನೀವು ನಾರ್ಮಲ್ ಟೆಂಪಲ್ಗೂ ಒಂದು ಹೊಯ್ಸಳ ಆರ್ಕಿಟೆಕ್ಚರ್ ಸ್ಟೈಲ್ ಟೆಂಪಲ್ಗೂ ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ? ಡಿಫ್ರೆನ್ಸಿಯೇಷನ್ ಫ್ಯಾಕ್ಟರ್ಸ್ ಇದೆಯಾ? ಇದೆ, ತುಂಬ ಇದೆ. ನೋಡಿ, ನಮಗೆ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿರೋಂಥ ದೇವಸ್ಥಾನಗಳು 3 ರೀತಿಯಾಗಿ ಕ್ಯಾಟಗರಿ ಮಾಡ್ಬೋದು. ಒಂದು ಬೇಲೂರು, ಹಳೇಬೀಡು, ಸೋಮನಾಥಪುರ. ಇದೆಲ್ಲ ಈಗ ಬೇಲೂರು ರಾಜರಿಂದನೇ ನಿರ್ಮಾಣ ಆಗಿರುವಂಥದ್ದು, ವಿಷ್ಣುವರ್ಧನ ಕಟ್ಟಿಸಿರುವಂಥದ್ದು. ಮತ್ತು ಆತನ ನಂತರ ಅವನ ವಂಶಸ್ಥರು ಎಕ್ಸ್ಪ್ಯಾಂಡ್ ಮಾಡಿರುವಂಥದ್ದು. ಹಳೇಬೀಡಿನ ದೇವಸ್ಥಾನವನ್ನು ವಿಷ್ಣುವರ್ಧನನ ದಂಡನಾಯಕನಾಗಿದ್ದಂತಹ ಕೇತಮಲ್ಲ ಕಟ್ಟಿಸಿರುವಂಥದ್ದು, ಮಹಾಪ್ರಧಾನ ದಂಡನಾಯಕ. ಸೋಮನಾಥಪುರದ ದೇವಸ್ಥಾನ ಅವೆರಡು ದೇವಸ್ಥಾನಗಳ ಸುಮಾರು 100-150 ವರ್ಷಗಳ ನಂತರ ಕಟ್ಟಿರುವಂಥದ್ದು. ಸೋಮನಾಥಪುರ ಅದೆರಡು 1117 1120 ಕಟ್ಟಿರುವಂಥದ್ದು. ಇದು 1265-70 ಕಟ್ಟಿರುವಂಥದ್ದು ಸೋಮನಾಥಪುರ. ಇದು ಕೂಡ ಒಬ್ಬ ದಂಡನಾಯಕ, ಸೋಮಯ್ಯ ದಂಡನಾಯಕ ಅಂತ, ಆತ ಒಂದು ಅಗ್ರಹಾರವನ್ನು ನಿರ್ಮಾಣ ಮಾಡಿ ದೇವಸ್ಥಾನವನ್ನು ಕಟ್ಟಿಸಿರುವಂಥದ್ದು. ಸೊ ಅದೆಲ್ಲ ಅವ್ರಿಗೆ ತುಂಬ ವೆಲ್ತ್ ಚೆನ್ನಾಗಿರುತ್ತೆ, ಅವ್ರಿಗೆ ತುಂಬ ಖರ್ಚು ಮಾಡಿ ಶಿಲ್ಪಿಗಳನ್ನು ಕರೆಸಿ ಅವರು ದೇವಸ್ಥಾನಗಳನ್ನು ಕಟ್ತಿದ್ರು. ಎರಡನೇ ಕ್ಯಾಟಗರಿ ಬಂದು ನಮಗೆ ಗ್ರಾಮದ ಮುಖಂಡರು, ಗ್ರಾಮದ ರಾಜರಿಂದ ಕಟ್ಟಲ್ಪಟ್ಟವು, ಮಹಾದಂಡನಾಯಕರು, ಮಹಾಪ್ರಧಾನಿಗಳಿಂದ ಕಟ್ಟಲ್ಪಟ್ಟವು, ಅವೆಲ್ಲ ತುಂಬ ಶ್ರೀಮಂತವಾಗಿರುತ್ತವೆ. ಮತ್ತು ವ್ಯಾಪಾರಿಗಳು. ನೋಡಿ, ಹೊಯ್ಸಳ ರಾಜ್ಯ ಎಷ್ಟು ಸುಭಿಕ್ಷವಾಗಿತ್ತು ಅಂದರೆ ಬೇರೆ ಬೇರೆ ಕಡೆಯಿಂದ ಇಲ್ಲಿ ವ್ಯಾಪಾರಿಗಳು ಬರ್ತಿದ್ರು. ಮಧ್ಯಪ್ರದೇಶದಿಂದ ಒಬ್ಬ ವ್ಯಾಪಾರಿ ಬರ್ತಾನೆ ಹೊಯ್ಸಳ ವಿಷ್ಣುವರ್ಧನ ಕಾಲದಲ್ಲಿ, ಕುಲಹಣ ರಾವುತ ಅಂತ. ಆತ ದೊಡ್ಡಗದ್ದವಳ್ಳಿಯ ಲಕ್ಷ್ಮೀ ದೇವಸ್ಥಾನವನ್ನು ಕಟ್ಟಿಸ್ತಾನೆ. ಅಭಿನವ ಕೊಲ್ಲಾಪುರ ಅಂತ ಹೆಸರಿಟ್ಟು ಲಕ್ಷ್ಮೀ ದೇವಸ್ಥಾನವನ್ನು ಕಟ್ಟಿಸ್ತಾನೆ. ಅದೇ ರೀತಿ ಎರಡನೇ ಬಲ್ದಾಳನ ಕಾಲಕ್ಕೆ ಕೇರಳದಿಂದ ಇಲ್ಲಿಗೆ ವಲಸೆ ಬರ್ತಾರೆ ವ್ಯಾಪಾರಿಗಳು ಅರಸೀಕೆರೆ ಭಾಗಕ್ಕೆ. ಅವರು ಕೂಡ ಅನೇಕ ದೇವಸ್ಥಾನಗಳನ್ನು ಕಟ್ಟಿಸಿದ್ದಾರೆ. ಸೊ ತುಂಬ ಶ್ರೀಮಂತವಾಗಿರುವಂಥ ದೇವಸ್ಥಾನಗಳು, ಯಾಕಂದರೆ ವ್ಯಾಪಾರಿಗಳು ತುಂಬ
ಅವನ್ನ ಗಾವುಂಡರು ಅಂತ ಕರೀತಾ ಇದ್ರು ಆಗ. ಸೊ ಅವರು ಗ್ರಾಮದ ಮುಖಂಡರಾಗಿದ್ದರಿಂದ ಸ್ವಲ್ಪ ಶ್ರೀಮಂತರಾಗಿರ್ತಿದ್ರು. ಅವರು ಕೂಡ ದೇವಸ್ಥಾನಗಳನ್ನು ತಮ್ಮ ಶಕ್ತಿಯಾನುಸಾರ ಕಟ್ಟಿಸ್ತಿದ್ರು. ಆದರೆ ಅದರಲ್ಲಿ ನಾವು ತುಂಬ ಅದ್ಭುತವಾದ ಶಿಲ್ಪಕಲೆಯನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಅವರು ಶಕ್ತಿಯಾನುಸಾರ ಒಳಗಡೆ ನಾರ್ಮಲ್ ಹೊಯ್ಸಳ ಸ್ಟ್ರಕ್ಚರ್ ಏನಿದೆ, ಗರ್ಭಗುಡಿ, ನವರಂಗ, ಶುಕನಾಸ, ಹೊರಭಾಗದಲ್ಲಿ ಪ್ಲೈನ್ ಆಗಿರುವಂಥ ಗೋಡೆಗಳು, ಈ ಥರ ಇರುವಂಥ ದೇವಸ್ಥಾನಗಳನ್ನು ಕಟ್ಟಿಸ್ತಿದ್ರು. ಇನ್ನೂ ಸ್ವಲ್ಪ ಕೆಳಭಾಗಕ್ಕೆ ಬಂದರೆ ನಮಗೆ ಸಾಮಾನ್ಯ ಜನರು ಕೂಡ ದೇವಸ್ಥಾನಗಳನ್ನು ಕಟ್ಟಿಸ್ತಿದ್ರು. ಯಾವ ಸಂದರ್ಭದಲ್ಲಿ ಅಂದರೆ ಅವರ ಏನೋ ಒಂದು ಅರಕೆ ಇರುತ್ತೆ, ಅರಕೆನ ತೀರ್ಸೋದಕ್ಕೋಸ್ಕರ ದೇವಸ್ಥಾನ ಕಟ್ತಿದ್ರು. ಮತ್ತು ಅವರ ಮನೆ ದೇವರ ಹೆಸರಲ್ಲಿ ದೇವಸ್ಥಾನ ಕಟ್ತಿದ್ರು. ಕಲ್ಲೇಶ್ವರ ದೇವಸ್ಥಾನ ಮನೆ ದೇವರಾಗಿದೆ, ಕಲ್ಲೇಶ್ವರನ ಹೆಸರಲ್ಲಿ ದೇವಸ್ಥಾನ ಕಟ್ತಿದ್ರು. ಅಕಸ್ಮಾತ್ ಯಾರಾದರೂ ಅವ್ರ ಕುಟುಂಬದಲ್ಲಿ ತೀರೋದ್ರೆ ಅವರ ಹೆಸರಲ್ಲಿ ಕೂಡ ಒಂದು ದೇವಸ್ಥಾನವನ್ನು ಕಟ್ಟಿಸ್ತಿದ್ರು. ಓಕೆ, ಪರೋಕ್ಷ ವಿನಯವಾಗಿ ಅಂತ ಹೇಳ್ತೀವಿ ನಾವು. ಅವರ ಹೆಸರು ಪರ್ಮನೆಂಟಾಗಿ ಇರಲಿ ದೇವಸ್ಥಾನದ ಮೂಲಕ ಒಂದು ದೇವಸ್ಥಾನವನ್ನು ಕಟ್ಟಿಸ್ತಿದ್ರು. ಅದಲ್ಲದೆ ನೀವು ನಂಬೋದಿಲ್ಲ, ನರ್ತಕಿಯರು, ದೇವಸ್ಥಾನ ಡ್ಯಾನ್ಸರ್ಸ್ ಅಂತೀವಲ್ಲ ನಾವು, ಆ ನರ್ತಕಿಯರು ಕೂಡ ದೇವಸ್ಥಾನಗಳನ್ನು ಕಟ್ಟಿಸ್ತಿದ್ದಾರೆ. ಹೀಗೆ ಒಂದು ಹೈಯೆಸ್ಟ್ ಲೆವೆಲ್ನಿಂದ ಲೋಯೆಸ್ಟ್ ಲೆವೆಲ್ವರೆಗೂ ಕೂಡ ನಾವು ದೇವಸ್ಥಾನಗಳನ್ನು ಕಟ್ಟಿಸಿರೋದನ್ನು ನೋಡ್ತೇವೆ. ಅದಕ್ಕೆ ಕೆಲವರ ಅಭಿಪ್ರಾಯ ಏನಿದೆ ಅಂದರೆ, ತುಂಬ ಶ್ರೀಮಂತವಾಗಿರುವಂಥ ಒಂದು ದೇವಸ್ಥಾನ ಹೊಯ್ಸಳರ ಒಂದು ಉಚ್ಚ ಸ್ಥಿತಿಗೆ ಬಂದಾಗ ಕಟ್ಟಿಸಿರುವಂಥದ್ದು, ಸಾಧಾರಣವಾಗಿರುವಂಥ ಏನು ಶಿಲ್ಪಕಲೆ ಇಲ್ಲದೆ ಇರುವಂಥ ದೇವಸ್ಥಾನ ಬಿಗಿನಿಂಗಲ್ಲಿ ಕಟ್ಟಿಸಿರುವಂಥ ದೇವಸ್ಥಾನಗಳೊಂದು ಅಭಿಪ್ರಾಯ ಇದೆ. ಅದು ಖಂಡಿತ ತಪ್ಪು. ಅದು ಬೇಲೂರು ಕಟ್ಟಿಸಿರುವಂಥದ್ದು 1117ರಲ್ಲಿ. ಅದೇ 1200, 1250, 1300 ಕಟ್ಟಿಸಿರುವಂಥ ದೇವಸ್ಥಾನ ಸಾಧಾರಣವಾಗಿರ್ಬೋದು. ಅದು ಅವರವರ ಶಕ್ತಿಯಾನುಸಾರ ಕಟ್ಟಿಸಿರುವಂಥ ದೇವಸ್ಥಾನಗಳು. ಆದ್ದರಿಂದ ನಾವು ಎಲ್ಲ ತರಹದ ದೇವಸ್ಥಾನಗಳನ್ನು ನೋಡಬಹುದು. ಓಕೆ ಸರ್, ನಿಮ್ಮ ಮ್ಯಾಪಿಂಗ್ ಏನು ಪ್ರಾಜೆಕ್ಟ್ ಮಾಡಿದ್ರಲ್ಲ, ನಿಮ್ಗೆ ಅತ್ಯಂತ ಚಾಲೆಂಜ್ ಅಂತ ಏನು ಅನ್ನಿಸ್ತು ನಿಮಗೆ? ಪ್ರತಿಯೊಂದು ಈಗ ನಮಗೆ ಗೊತ್ತಿರೋದು 2-3 ಮ್ಯಾಕ್ಸಿಮಮ್ ಒಂದು 5-10 ತನಕ ಹೋಗ್ಬೋದು. ನೀವು 1400 ಮ್ಯಾಪ್ ಮಾಡ್ತೀರಾ. ನಿಮ್ಗೆ ಅತ್ಯಂತ ಚಾಲೆಂಜ್ ಅಂತ ಏನು ಅನ್ನಿಸ್ತದೆ ಅದರಲ್ಲಿ? ನನಗೆ ಚಾಲೆಂಜಿಂಗ್ ಅನಿಸಿದ್ದು ನೋಡಿ, ನಮಗೆ ಯಾವುದೇ ಇತಿಹಾಸದ ವಿದ್ಯಾರ್ಥಿಗೆ, ಸಂಶೋಧಕರಿಗೆ ಮುಖ್ಯವಾಗಿ ರೆಫರೆನ್ಸ್ಗೆ ಅಂತಿರೋದು ಪುಸ್ತಕಗಳು, ಗ್ರಂಥಗಳು. ಮಹನೀಯರು ಬರೆದಿರುವಂಥ ಅನೇಕ ಪುಸ್ತಕಗಳು ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಎಪಿಗ್ರಫಿಯ ಕರ್ನಾಟಕ ಅಂತ ಬುಕ್ ಇದೆ. ಅದು ಸುಮಾರು ಸಂಪುಟಗಳಲ್ಲಿ ಬರುತ್ತೆ. ಅದು ಅಂದರೆ ಈಗ ಬೆಂಗಳೂರು ಜಿಲ್ಲೆಯನ್ನು ತೊಗೊಂಡ್ರೆ, ಬೆಂಗಳೂರು ಜಿಲ್ಲೆಯ ಎಷ್ಟು ತಾಲೂಕುಗಳಿದ್ದಾವೆ, ಅಷ್ಟು ತಾಲೂಕುಗಳಲ್ಲಿ ಎಷ್ಟು ಶಾಸನಗಳಿದ್ದಾವೆ, ಆ ಶಾಸನಗಳ ಪಠ್ಯ ಏನು ಬರೆದಿದ್ದಾರೆ, ಅದರ ಅರ್ಥ ಏನು ಅನ್ನೋದನ್ನು ಆ ಬುಕ್ಕಲ್ಲಿ ಕೊಟ್ಟಿರ್ತಾರೆ. ಸುಮಾರು 100 ವರ್ಷಗಳ ಹಿಂದೆ ಬೆಂಜಮಿನ್ ಲೆವಿಸ್ ರೈಸ್ ಅಂತ, ಅವರು ಬ್ರಿಟಿಷ್ ಅಧಿಕಾರಿ ಆಗಿದ್ದರು ಬೆಂಗಳೂರಲ್ಲಿ. ಅವರು ಶಾಸನಗಳನ್ನು ಅಧ್ಯಯನ ಮಾಡಿದ್ರು. ಅಂದರೆ ತಮಿಳನ್ನು ಕಲ್ತ್ಕೊಂಡ್ರು, ಹಳೆ ತಮಿಳನ್ನು ಕಲ್ತ್ಕೊಂಡ್ರು, ಗ್ರಂಥ ತಮಿಳ ಅಂತೀವಿ, ಹಳಗನ್ನಡವನ್ನು ಕಲ್ತ್ಕೊಂಡ್ರು, ಸಂಸ್ಕೃತವನ್ನು ಕಲ್ತ್ಕೊಂಡ್ರು. ಅವರು ತಮ್ಮ ಕುದುರೆ ಮೇಲೆ ಹತ್ತಿ ಇಡೀ ಹಳ್ಳಿಗೂ ಹೋಗಿ ಸುಮಾರು 7,000 ಶಾಸನಗಳನ್ನು ರೆಕಾರ್ಡ್ ಮಾಡಿದ್ರು. 7,000 ಶಾಸನಗಳನ್ನು ರೆಕಾರ್ಡ್ ಮಾಡಿದ್ರು. ಅವರ ಎಪಿಗ್ರಫಿಯ ಕರ್ನಾಟಕ ವಾಲ್ಯೂಮ್ಸ್ ಅಂತ ರಿಲೀಸ್ ಮಾಡಿದ್ರು. ಅದಾದ ನಂತರ ನಮ್ಮ ಮೈಸೂರಿನ ಕನ್ನಡ ಅಧ್ಯಯನ ಸಂಸ್ಥೆಯವರು ಕೂಡ ಒಂದು ದೊಡ್ಡ ಪ್ರಾಜೆಕ್ಟನ್ನು ತಗೊಂಡು ಮತ್ತೆ ಹೊಸ ಶಾಸನಗಳು ಸಿಗ್ತಾ ಇದ್ವು. ಅದನ್ನೆಲ್ಲ ಸೇರಿ ಅವರು BL ರೈಸ್ ಅವರು ಮಾಡಿದ್ದಂತಹ ಎಲ್ಲ ಶಾಸನಗಳನ್ನು ಮತ್ತೆ ಒಗ್ಗೂಡಿಸಿ ಕರ್ನಾಟಕ ಎಪಿಗ್ರಫಿಯ ಕರ್ನಾಟಕ ಮತ್ತು ಅಂಥ ಹೊಸ ಸಂಪುಟಗಳನ್ನು ಮತ್ತೆ ಬಿಡುಗಡೆ ಮಾಡೋದು. ಅದೇ ನಮಗೆ ಮುಖ್ಯ ಆಧಾರ. ಎಲ್ಲ ತಾಲೂಕುಗಳದ್ದು ಅದರಲ್ಲಿ ರೆಕಾರ್ಡ್ ಇರುತ್ತೆ. ಸೊ ಆ ತಾಲೂಕುಗಳಲ್ಲಿರುವಂಥ ಶಾಸನಗಳು, ಈಗ ಒಂದು ಹಳೆ ಬೇಲೂರು ತಾಲೂಕು ಗೋಣಿಸಂನೊಳ್ಳೆಯ ಕಲ್ಲೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರುವ ಶಾಸನ ಅಂತ ರೆಕಾರ್ಡ್ ಇರುತ್ತೆ ಅಲ್ಲಿ. ಅವ್ರು ಅದನ್ನು ಓದಿ ರೆಕಾರ್ಡ್ ಮಾಡಿರ್ತಾರೆ. ಸೊ ನಮಗೆ ಒಂದು ಕನ್ಫರ್ಮೇಷನ್ ಅಂದರೆ ಶಾಸನ ಇರೋದಕ್ಕೆ ಓದಿದ್ದಾರೆ. ಅಲ್ಲಿ ಕಲ್ಲೇಶ್ವರ ದೇವಸ್ಥಾನದ ಮುಂಭಾಗ ಅಂತ ಕೊಟ್ಟಿರೋದ್ರಿಂದ ದೇವಸ್ಥಾನವೂ ಇದೆ. ಅಟ್ಲೀಸ್ಟ್ ಆ ಶಾಸನ ಓದೋ ಕಾಲಕ್ಕೆ ದೇವಸ್ಥಾನ ಇದೆ. ಮತ್ತು ಯಾವ ಊರು ಅಂತ ಗೊತ್ತಾಯಿತು, ಯಾವ ತಾಲೂಕು ಅಂತ ಗೊತ್ತಾಯಿತು. ಇದರಿಂದ ನನಗೆ ಒಂದು ಮ್ಯಾಪ್ ಮಾಡೋಕ್ಕೆ ಸಹಾಯ ಆಯಿತು. ಆದರೆ ಅದರಷ್ಟಿಂದೇ ಅಲ್ಲ, ನಾನು ಮತ್ತೆ ಕನ್ಫರ್ಮೇಷನ್ ಮಾಡ್ಕೋಬೇಕಾಗುತ್ತೆ. ಗೂಗಲ್ ಮ್ಯಾಪಲ್ಲಿ ಹೋಗಿ ಆ ತಾಲೂಕಲ್ಲಿ ಒಂದು ಊರಿದೆಯಾ, ಆ ಊರಿನಲ್ಲಿ ಈ ಥರ ದೇವಸ್ಥಾನ ಈ ಮ್ಯಾಪ್ ಮಾಡಿದಾರಾ ಯಾರಾದರೂ ಅಂತ ನಾನು ಕನ್ಫರ್ಮೇಷನ್ ಮಾಡ್ಕೋಬೇಕಾಗುತ್ತೆ. ಓಕೆ ಇದೆ ಅಂದಾಗ ಮಾತ್ರ ನಾನು ಲಿಸ್ಟಿಗೆ ಹಾಕ್ಕೋತೀನಿ. ಮನ್ಸಿಗೆ ಬಂದಾಗೆ ಲಿಸ್ಟ್ ಮಾಡ್ಕೊಂಡು ಹೋಗ್ತಿದ್ರೆ 2,000 3,000 ಕೂಡ ಮಾಡ್ಬೋದು. ಆದರೆ ಅಥೆಂಟಿಕೇಷನ್ ತುಂಬ ಇಂಪಾರ್ಟೆಂಟು. ಆ ರೀತಿಯಾಗಿ ನಾನು ಹಲವಾರು ರೀತಿಯಲ್ಲಿ ಕನ್ಫರ್ಮೇಷನ್ ಮಾಡ್ತಾ ಆ ಲಿಸ್ಟನ್ನು ಪ್ರಿಪೇರ್ ಮಾಡಿದ್ದೀನಿ. ಹಾಗೆ ನಾನೇ ಸ್ವತಃ ಪ್ರವಾಸ ಹೋದಾಗ ಈ ಲಿಸ್ಟನ್ನು ಒಂದು ಮ್ಯಾಪ್ ಮಾಡ್ಕೊಂಡು ಹೋಗ್ತೀನಿ. ಈಗ ಅರಸೀಕೆರೆ ತಾಲೂಕು ದೇವಸ್ಥಾನ ನೋಡಬೇಕು ಅಂದಾಗ ಅರಸೀಕೆರೆ ಸುತ್ತಮುತ್ತ ಯಾವ್ದು ನೋಡಬೇಕು ಅಂತ ನಾನೇ ಒಂದು ರಫಾಗಿ ಒಂದು ಮ್ಯಾಪ್ ಮಾಡಿಕೊಂಡು ಹೋದಾಗ ಶಾಸನಗಳೇ ಇಲ್ಲದೆ ಇರೋವಂಥ ದೇವಸ್ಥಾನಗಳು ಹಳ್ಳಿಗಳಲ್ಲಿ ಇರ್ತವೆ. ಅಲ್ಲಿ ಯಾವ ಶಾಸನವೂ ಇರೋದಿಲ್ಲ, ನಮ್ಗೆ ಯಾವ ಬುಕ್ಕಲ್ಲೂ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಆದರೆ ಒಂದು ಊರಿಗೆ ಹೋಗ್ಬೇಕಾದ್ರೆ ದಾರಿನಲ್ಲಿ ಕಾಣಿಸ್ಬಿಡುತ್ತೆ ಅದು, ಆ ದೇವಸ್ಥಾನ
ಕಂಡಾಗ ಅದನ್ನು ಕೂಡ ನನ್ನ ಲಿಸ್ಟಿಗೆ ನಾನು ಸೇರಿಸ್ಕೊತೀನಿ, ಫೋಟೋಗ್ರಫಿ ಎಲ್ಲ ಮಾಡ್ಕೊತೀನಿ. ಆದರೆ ಶಾಸನದಲ್ಲಿ ಎಲ್ಲೂ ಯಾವ ಬುಕ್ಕಲ್ಲೂ ರೆಫರೆನ್ಸ್ ಇರೋದಿಲ್ಲ. ಈ ಥರದ ದೇವಸ್ಥಾನಗಳೇ ತುಂಬ ಇದ್ದಾವೆ. ಆದ್ದರಿಂದ ನಾವು ಎಫಿಗ್ರಫಿ ಕರ್ನಾಟಕ ಶಾಸನ ಸಂಪುಟಗಳಲ್ಲಿ ಎಷ್ಟು ದೇವಸ್ಥಾನಗಳು ನಮ್ಗೆ ಸಿಗ್ತವೆ, ಅದರ 2ರಷ್ಟು ಶಾಸನ ರಹಿತವಾದ ದೇವಸ್ಥಾನಗಳು ನಮಗೆ ಕರ್ನಾಟಕದಲ್ಲಿ ತುಂಬ ಸಿಗ್ತವೆ. ಇದಲ್ಲದೆ ನಮಗೆ ಇನ್ನೊಂದು ತುಂಬ ಇಂಪಾರ್ಟೆಂಟು, ತಮಿಳುನಾಡಿನಲ್ಲಿ ಸುಮಾರು 70-80 ದೇವಸ್ಥಾನಗಳನ್ನು ನಾನು ಲೊಕೇಟ್ ಮಾಡಿದ್ದೀನಿ. ಓಕೆ. ತಮಿಳುನಾಡಿನಲ್ಲಿ ಹೊಯ್ಸಳ ದೇವಸ್ಥಾನಗಳು ತುಂಬ ಜನ ನಂಬೋದಿಲ್ಲ. ತಮಿಳುನಾಡಿಗೆ ಅನ್ಕೋದ್ರು ಹೊಯ್ಸಳರು, ಅವರು ಬೇಲೂರು ಹಳೇಬೀಡು ಕಡೆ ಆಳ್ವಿಕೆ ಮಾಡ್ಕೊಂಡಿದ್ದವರು ಅಂತ. ಹಳೇಬೀಡಿನಿಂದ ಸುಮಾರು 475 ಕಿಲೋಮೀಟರ್ ದೂರದಲ್ಲಿ ಒಂದು ಊರಿದೆ, ಅದು ಹೊಯ್ಸಳರ ತಮಿಳುನಾಡಿನ ರಾಜಧಾನಿ ಆಗಿತ್ತು. ಶ್ರೀರಂಗಂ ಹತ್ರ ಕಣ್ಣನೂರು ಅಂತಿದೆ, ಇಂದಿನ ಸಮಯಪುರಂ. ಕಣ್ಣನೂರು ಹೊಯ್ಸಳರ ರಾಜಧಾನಿ ಆಗಿತ್ತು. ಓಕೆ. ಆ ಊರು, ಅಲ್ಲಿ ಕೂಡ ಹೊಯ್ಸಳೇಶ್ವರ ಅಂತ ಒಂದು ದೇವಸ್ಥಾನವನ್ನು ವೀರ ಸೋಮೇಶ್ವರ ಕಟ್ಟಿಸಿದ್ದ. ಆದರೆ ಈಗ ಅದು ಅಪಭ್ರಂಶವಾಗಿ ಭೋಜೇಶ್ವರ ದೇವಸ್ಥಾನ ಅಂತ ಆಗಿದೆ. ಓಕೆ. ಮತ್ತು ತಿರುವಣ್ಣಮಲೈ ಕೂಡ ಹೊಯ್ಸಳ ರಾಜಧಾನಿ ಆಗಿತ್ತು. ಧರ್ಮಪುರಿ ಹತ್ರ ದೇವರ ಕುಂದಾಣಿ ಅಂತಿದೆ, ಅದು ಕೂಡ ರಾಜಧಾನಿ ಆಗಿತ್ತು. ಇನ್ನೂ ನೀವು ನಂಬೋದಿಲ್ಲ, ಬೆಂಗಳೂರಲ್ಲಿ ನಾನು ಸುಮಾರು 20 ಹೊಯ್ಸಳ ದೇವಸ್ಥಾನಗಳನ್ನು ಲೊಕೇಟ್ ಮಾಡಿದ್ದೀನಿ. ಬರೀ ಬೆಂಗಳೂರಲ್ಲಿ? ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಯಲ್ಲಿ. ಓಕೆ. ಯಾವ್ಯಾವ ಸರ್? ನಮ್ಮ ಮೇನ್ ಯಾವ್ದಾದ್ರು ಇದೆಯಾ? ನಿಮಗೆ ಬನ್ನೇರುಘಟ್ಟ, ನಾವು ಚಂಪಕಧಾಮ ಅಂತೀವಿ, ಅದು ದಾಮೋದರ, ಹೊಯ್ಸಳರ ಕಾಲದ ದಾಮೋದರ ದೇವಸ್ಥಾನ. ಅದು ಮೂಲ ಗರ್ಭಗುಡಿ ದೇವರು ಎಲ್ಲ ಹೊಯ್ಸಳರ ಕಾಲದ್ದು. ಹೊರಭಾಗ ವಿಜಯನಗರ ಕಾಲದಲ್ಲಿ ಸಾಕಷ್ಟು ಎಕ್ಸ್ಪೆನ್ಷನ್ ಆಗಿದೆ. ಮಡಿವಾಳದ ಸೋಮೇಶ್ವರ, ಇಲ್ಲಿ ಬಾನಸವಾಡಿ ಹತ್ರ ಒಂದು ಕಾಚರಕನಹಳ್ಳಿ ಅಂತಿದೆ, ಕಾಚರಕನಹಳ್ಳಿ ಸೋಮೇಶ್ವರ ದೇವಸ್ಥಾನ ಇದೆ. ನಮಗೆ 3ನೇ ನರಸಿಂಹ ಸೋಮನಾಥಪುರ ದೇವಸ್ಥಾನದ ಆಳ್ವಿಕೆಯಲ್ಲಿ ಕಟ್ಟಬೇಕಾಗಿರುವಂಥ ರಾಜ 3ನೇ ನರಸಿಂಹ, ಅವನು ಕಟ್ಟಿಸಿರುವಂಥ ಒಂದು ದೇವಸ್ಥಾನ ನಮಗೆ ಬಾನಸವಾಡಿನಲ್ಲಿದೆ. ಓಕೆ. ಹಾಗೆ ಹೊಸಕೋಟೆ ಹತ್ರ ವಾಗಟ ಅಂತಿದೆ, ಅಲ್ಲಿ ವರದರಾಜ ಸ್ವಾಮಿ ದೇವಸ್ಥಾನ ಇದೆ. ಹೊಸಕೋಟೆ ಪಕ್ಕ ದೊಡ್ಡ ಹುಲ್ಲೂರು ಅಂತಿದೆ, ಇಲ್ಲಿ ಸೋಮೇಶ್ವರ ದೇವಸ್ಥಾನ ಇದೆ. ಹೀಗೆ ಹಲವಾರು ದೇವಸ್ಥಾನಗಳು ನಮಗೆ ಬೆಂಗಳೂರಲ್ಲಿ ಸಿಗುತ್ತೆ. ದೊಮ್ಲೂರಲ್ಲಿ ಒಂದಿದೆ ಚೊಕ್ಕನಾಥ ಅಂತ, ಚೋಳ ಹೊಯ್ಸಳ, ಮೂಲ ಚೋಳರ ದೇವಸ್ಥಾನ. ನಂತರ ಹೊಯ್ಸಳರು ಅದನ್ನು ಜೀರ್ಣೋದ್ಧಾರ ಮಾಡಿ ವಿಸ್ತರಣೆ ಮಾಡ್ತಾರೆ. ಈ ರೀತಿಯಾಗಿ ಬೆಂಗಳೂರಿನಲ್ಲೇ ಸುಮಾರು ಹೊಯ್ಸಳರ ಕಾಲದ ಗೊತ್ತಿಲ್ಲ, ಆದರೆ ಅದೆಲ್ಲ ಚೋಳರ ಶೈಲಿನಲ್ಲಿ ಇರ್ತವೆ. ಯಾಕಂದರೆ ಬೆಂಗಳೂರು ಸುಮಾರು 100 ವರ್ಷಗಳ ಕಾಲ ಚೋಳರ ಆಳ್ವಿಕೆಗೊಳಪಟ್ಟಿತ್ತು. 1606ನೇ ಇಸ್ವಿಯಿಂದ 1117ವರೆಗೂ ಚೋಳರ ಆಳ್ವಿಕೆಯಲ್ಲಿತ್ತು. ಇಲ್ಲಿ ದೇವಸ್ಥಾನಗಳೆಲ್ಲ ನಿರ್ಮಾಣ ಮಾಡ್ತಾ ಇದ್ದವರು ಚೋಳರು, ಮತ್ತು ಶಾಸನ ಬರೀತಾ ಇದ್ದವರು ಚೋಳರು, ತಮಿಳರಿದ್ರು. ಸೊ ಅದರಿಂದ ನಮಗೆ ಈ ಭಾಗದ ದೇವಸ್ಥಾನಗಳೆಲ್ಲ ಚೋಳ ಶೈಲಿನಲ್ಲಿ ಕಾಣಿಸ್ತವೆ. ಹಾಗೆ ಇಲ್ಲಿರುವಂತಹ ಶಾಸನಗಳು ಕೂಡ ನಮಗೆ ತಮಿಳಿನಲ್ಲಿ ಹೆಚ್ಚಾಗಿ ಕಾಣಿಸ್ತವೆ. ಬೆಂಗಳೂರು ಜಿಲ್ಲೆಯಲ್ಲೇ ಸುಮಾರು 150ಕ್ಕಿಂತ ಹೆಚ್ಚಿನ ಹೊಯ್ಸಳ ಶಾಸನಗಳಿದ್ದಾವೆ. ಓಕೆ. ಶಾಸನಗಳು 150ಕ್ಕಿಂತ ಜಾಸ್ತಿ ಶಾಸನಗಳು ಮುಕ್ಕಾಲು ಭಾಗ ತಮಿಳಿನಲ್ಲೇ ಇದ್ದಾವೆ. ತಮಿಳಲ್ಲಿ ಯಾಕಂದರೆ ತಮಿಳರು ಚೋಳರು ಇಲ್ಲಿಂದ ತಮಿಳ್ನಾಡಿಗೆ ವಾಪಸ್ ಹೋದರೂ ಕೂಡ ಆ ದೇವಸ್ಥಾನ ಕಟ್ಟೋವಂಥವ್ರು, ಶಾಸನ ಬರೆಯೋವಂಥವ್ರೆಲ್ಲ ತಮಿಳರು ಇಲ್ಲೇ ಉಳ್ಕೊತಾರೆ. ಅವರೇ ಬರೆದಿರೋದ್ರಿಂದ ನಮಗೆ ಅದು ತಮಿಳಿನಲ್ಲೇ ಇರುತ್ತೆ. ಇದು ಹೊಯ್ಸಳ ಈ ಟೆಂಪಲ್ಸ್ ಇದೆಯಲ್ಲ, ಹಳೇಬೀಡು ಸುತ್ತಮುತ್ತಲಿರೋ ಟೆಂಪಲ್ಸ್, ಅಲ್ಲಿರೋ ಶಾಸನ ಲ್ಯಾಂಗ್ವೇಜಸ್ ಯಾವುದು, ಇಲ್ಲಿರೋ ಶಾಸನದ ಲ್ಯಾಂಗ್ವೇಜಸ್ ಯಾವುದು? ಅಲ್ಲಿ ನಮಗೆ ಹಳಗನ್ನಡ, ಮತ್ತು ಅಲ್ಲಿ ಸಿಗ್ತಾ ಇದ್ದಂತಹ ಒಂದು ಕಲ್ಲು ಬಳಪದ ಕಲ್ಲು. ಆ ಬಳಪದ ಕಲ್ಲಿನಲ್ಲಿ ತುಂಬ ಸುಂದರವಾಗಿ ಶಾಸನಗಳನ್ನು ಬರೀತಾರೆ. ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಅಕ್ಷರಗಳನ್ನು. ಅದೇ ನಮ್ಮ ಬೆಂಗಳೂರು ಯಾವುದನ್ನ ಸೋಪ್ ಸ್ಟೋನ್ ಅಂತಾರಲ್ಲ, ಅದೇ ಅಲ್ವಾ? ಹೌದು. ಅದೇ ನಮ್ಮ ಬೆಂಗಳೂರು ಭಾಗದಲ್ಲಿ ಬಳಪದ ಕಲ್ಲು ಇಲ್ಲ, ಇಲ್ಲಿ ಸಿಗ್ತಾ ಇದ್ದಿದ್ದು ಗ್ರಾನೈಟ್, ಗಟ್ಟಿ ಕಲ್ಲು. ಅದ್ರ ಮೇಲೇನೆ ಶಾಸನವನ್ನು ಕೊರೀತಾ ಇದ್ರು. ಅದೇ ಅದು ಕಾಲಾನಂತರ ಗಾಳಿ ಮಳೆ ಇದರಿಂದ ಸ್ವಲ್ಪ ಸೌದೋಗುವಂಥ ಗುಣ ಕಲ್ಲಿಂದು. ಅದರಿಂದ ಈಗ ನಮಗೆ ಅಷ್ಟು ಕೆಲವೊಂದು ಶಾಸನಗಳು ಸಿಕ್ಕಿದ್ರು ಕೂಡ ಅದನ್ನು ಓದೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಬರೀ ಒಂದು ವಾರದಿಂದ ನಾವು 2 ಹೊಸ ಶಾಸನಗಳನ್ನು ಪತ್ತೆ ಮಾಡಿದ್ವಿ ಬೆಂಗಳೂರು ಡಿಸ್ಟಿಕಲ್ಲೇ. ಒಂದು ಕಾಡುಗೋಡಿ ಹತ್ರ ವೈಟ್ಫೀಲ್ಡ್, ಅಲ್ಲೂ ಒಂದು ದೇವಸ್ಥಾನದ ಹತ್ರ 3ನೇ ಬಲ್ಲಾಳನ ಕಾಲದ ಒಂದು ಶಾಸನ ಸಿಕ್ತು, ತಮಿಳಿನ ಶಾಸನ. ಅದೇ ದಿನ ಮಾಲೂರು ತಾಲೂಕಿನ ಒಂದು ಊರಿನಲ್ಲಿ ಗೋಣೂರು ಅಂತ, ಅಲ್ಲಿ ನೀಲಗಿರಿ ತೋಪಿನಲ್ಲಿ ಒಂದು ಶಾಸನ ಪತ್ತೆ ಮಾಡಿದ್ವಿ. 1 ವಾರ ಆಯಿತು ಜಸ್ಟ್. 2 ಶಾಸನ ಪತ್ತೆ ಎಷ್ಟು ಸಿಗ್ತಾನೆ ಇರ್ತವೆ. ದೇವರಹಳ್ಳಿ ಸುತ್ತಮುತ್ತ ತುಂಬ ಸಿಕ್ಕಿದ್ದಾವೆ. ಸೊ ಇದನ್ನೆಲ್ಲ ನಾವು ದಾಖಲೆ ಮಾಡ್ತಾ 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 ಆ ಎಫಿಗ್ರಫಿಯ ಕರ್ನಾಟಕ ಸಂಪುಟಕ್ಕೆ ಸೇರಿಕೊಳ್ತಾ ಇರುತ್ತೆ. ಈ ಒಂದು ಕಾರ್ಯದಲ್ಲಿ ನಮ್ಮದೊಂದು ತಂಡ ಇದೆ. ಅದರಲ್ಲಿ ಧನ್ಪಾಲ್ ಸರ್ ಇದ್ದಾರೆ, ಮೋದಿ ಮೆಚ್ಚಿದ ಧನ್ಪಾಲ್, ಮೋದಿ ಅವರ ಮನ್ ಕಿ ಬಾತಲ್ಲಿ. ಯಾರದು ಧನ್ಪಾಲ್ ಸರ್? ಧನ್ಪಾಲ್ ಅಂತ ಅವರು BMTC ರಿಟೈರ್ಡ್ ಡ್ರೈವರ್. ಬೆಂಗಳೂರು ದರ್ಶಿನಿ ಅಂತ ಒಂದು ಬಸ್ ಸರ್ವಿಸ್ ಇದೆ, ಇಡೀ ಬೆಂಗಳೂರನ್ನ ಒಂದು ದಿನದಲ್ಲಿ ತೋರಿಸ್ತಾರೆ, ಇಂಪಾರ್ಟೆಂಟ್ ಪ್ಲೇಸ್. ಅದರಲ್ಲಿ ಅವರು ಗೈಡ್ ಆಗಿದ್ರು, ಗೈಡಾಗಿ ಇಡೀ ಬೆಂಗಳೂರು ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಈಗ ರಿಟೈರ್ಡ್ ಆಗಿದ್ದಾರೆ. ಅವ್ರ ಬಗ್ಗೆ ಮೋದಿ ಅವ್ರ ಮನ್ ಕಿ ಬಾತಲ್ಲಿ ಪ್ರಸ್ತಾಪ ಮಾಡಿದರು. ಓಕೆ. ಮತ್ತು ಅವರು 100 ಶಾಸನಗಳನ್ನು ಇದುವರೆಗೂ ಹುಡುಕಿದ್ದಾರೆ, ವೀರಗಲ್ಲೆಗಳನ್ನು ಅಧ್ಯಯನ ಮಾಡಿದ್ದಾರೆ. ಮತ್ತು ಅವರು ಮತ್ತು ಅವ್ರ ಜೊತೆ ಅವರ ಗುರುಗಳಾದಂತಹ ನರಸಿಂಹನ್ ಸರ್ ಅಂತ, KR ನರಸಿಂಹನ್ ಸರ್, ಅವರು ಕೂಡ ಪ್ರೊಫೆಸರ್ ಆಗಿ ರಿಟೈರ್ಡ್ ಆದವರು. ಮತ್ತು ವಿಜಯಪುರದಲ್ಲಿ ಸುದರ್ಶನ್ ರೆಡ್ಡಿ ಅಂತಿದ್ದಾರೆ,
ಅವರು ಶಾಮಿಯಾನ ಬಿಸ್ನೆಸ್ ಅವ್ರದ್ದು, ಹ್ಮ್. ಮತ್ತು ನಮ್ಮದೆಲ್ಲ ಒಂದು ತಂಡ ಸೇರ್ಕೊಂಡು ನಾವು ಒಟ್ಟಿಗೆ ಆ ಶಾಸ್ತ್ರಗಳನ್ನು ವೀರಗಳನ್ನ ಓದೋಕ್ಕೆ ಹೋಗ್ತೀವಿ. ಓಕೆ ಹೋದಾಗಲೂ ಎಲ್ಲ ತಂಡದ ಜೊತೆ ಹೋಗಿದ್ವಿ. ಓಕೆ. ಹೀಗೆ ನಮ್ಮದು ವರ್ಕೇ ಬೇರೆ ಇರುತ್ತೆ, ಪ್ರೊಫೆಷನ್ನೇ ಬೇರೆ ಇರುತ್ತೆ. ಅದೇ ಒಂದು ಸಮಾನ. ಅಲ್ಲ ಸರ್, ನನ್ನ ಪ್ರಶ್ನೆ ಏನು ಅಂತಂದರೆ, ಈ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಏನಿದೆಯಲ್ಲ, ಅದು ಗೌರ್ಮೆಂಟ್ ಬಾಡಿ ಅಲ್ವಾ ಅದು? ಹೌದು. ಅವರಿಂದ ನಿಮ್ಗೆ ಎಷ್ಟು ಹೆಲ್ಪ್ ಆಗಿದೆ, ಅಥವಾ ಅವರು ಮಾಡೋ ಕೆಲಸನ ಯಾಕೆ ಬೇರೆ ವೃತ್ತಿಲಿರುವಂಥ ಜನ ಹವ್ಯಾಸಕ್ಕೆ ತಗೊಂಡು ಯಾಕೆ ಮಾಡೋಕ್ಕೆ ಇದು ಮಾಡ್ತಾ ಇದ್ದಾರೆ? ಅಂದರೆ ನೋಡಿ, ಈಗ ನಮಗೆ ASI ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅದು ಸೆಂಟ್ರಲ್ ಗೌರ್ಮೆಂಟದು, ಮತ್ತು ಪುರಾತತ್ವ ಇಲಾಖೆ ರಾಜ್ಯ ಪುರಾತತ್ವ ಇಲಾಖೆ ಸ್ಟೇಟ್ ಗೌರ್ಮೆಂಟ್. ನೋಡಿ, ಅವ್ರಿಗೆ ಫಂಡ್ಸ್ದು ಪ್ರಾಬ್ಲಮ್ ಇರುತ್ತೆ. ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಗೆ ಕೊಟ್ಟಂಗೆ ಇವ್ರಿಗೆ ಫಂಡ್ಸ್ ಕೊಡೋದಿಲ್ಲ. ಇವ್ರಿಗೆ ವರ್ಕರ್ಸ್ ಪ್ರಾಬ್ಲಮ್ ಇರುತ್ತೆ. ಹಾಗೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವಜನತೆಗೆ ಒಂದು ಇಂಟ್ರೆಸ್ಟ್ ಬರ್ತಾ ಇದೆ. ಅಂದರೆ ಮೊಬೈಲಲ್ಲಿ ಹಿಂದೆ ಬಿದ್ದಿದ್ರೂ ಕೂಡ ಒಂದು ಇಂಟ್ರೆಸ್ಟ್ ಏನು ಅಂದರೆ ಹಳೇದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಸ್ಪೆಷಲಿ ಹೊಯ್ಸಳ ದೇವಸ್ಥಾನಗಳು, ಗಂಗರ ಕಾಲದ ದೇವಸ್ಥಾನಗಳು, ಚಾಲುಕ್ಯರ ದೇವಸ್ಥಾನಗಳು, ಚೋಳರ ದೇವಸ್ಥಾನಗಳು, ಇವುಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟು ಅದೆಲ್ಲ ಫೇಸ್ಬುಕ್ ಪೋಸ್ಟ್ಗಳು, ಗ್ರೂಪ್ಗಳಲ್ಲಿ ಆಗ್ತಾ ಇರ್ತಾರೆ. ಸೊ ಅಂಥ ಒಂದು ಲೈಕ್ ಮೈಂಡೆಡ್ ಪೀಪಲ್ ಇರೋದ್ರಿಂದ ಅವರು ಈ ಥರ ಯಾವುದೊಂದು ಹೊಸ ಹೊಸ ಸಂಶೋಧನೆಗಳಲ್ಲಿ ತೊಡ್ಕೊಂಡಿರ್ತಾರೆ. ನನ್ನ ಇನ್ನೊಬ್ಬ ಮಿತ್ರ ಇದೆ, ಸ್ವಾಮಿನಾಥನ್ ಅಂತ, ಮೂಲತಃ ತಮಿಳ್ನಾಡವರು, ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ, IT ಎಂಪ್ಲಾಯಿ. ಅವರು ಕೂಡ ತಮ್ಮ ಬಿಡುವಿನ ಸಮಯದಲ್ಲಿ ಸುಮಾರು ಊರುಗಳಿಗೆ ಹೋಗ್ತಾರೆ. ಅಗ್ರಾರ ಬಾಚಳ್ಳಿ ಅಂತ ಹೇಳಿರಲ್ಲ ನೀವು, ಕೇರ್ಪೇಟೆ ಹೊಸ, ಅಗ್ರಾರ ಬಾಚಳ್ಳಿ ಅಂತ, ಅಲ್ಲಿ ಹುಣಸೇಶ್ವರ ದೇವಸ್ಥಾನದ ಮುಂದೆ ಸುಮಾರು ಒಂದು 15-20 ವೀರಗಲ್ಲುಗಳೆಲ್ಲ ಹಾಳಾಗಿ ಬಿದ್ದಿದ್ದು. ಡಿಪಾರ್ಟ್ಮೆಂಟ್ ಜೊತೆ ಕೋಆರ್ಡಿನೇಟ್ ಮಾಡಿ ಅವ್ರು ಬೆನ್ನು ಬಿದ್ದು ಅಲ್ಲಿ ಇಡೀ ಒಂದು ಅಷ್ಟು ವೀರಗಲ್ಲುಗಳ ಸಂರಕ್ಷಣೆ ಮಾಡಿಸಿದ್ರು, ನೀಟಾಗಿ ಕಟ್ಟೆ ಕಟ್ಟಿಸಿ ಸಂರಕ್ಷಣೆ ಮಾಡಿಸಿದ್ರು. ಅದೇ ರೀತಿ ಕೋಲಾರ ಡಿಸ್ಟಿಕ್ಕಲ್ಲಿ ಅಲ್ಲಿ ಒಂದು ಊರು, ಅಲ್ಲಿ ಕೂಡ ಹಲವಾರು ವೀರಗಲ್ಲುಗಳೆಲ್ಲ ಪಾಳು ಬಿದ್ದಿದ್ದು, ಗಂಗರ ಕಾಲದ್ದು. ಕರ್ನಾಟಕದ ಮೊದಲ ವೀರಗಲ್ಲುಗಳ ಪಾರ್ಕ್ ಮಾಡ್ತಾ ಇದ್ದಾರೆ ಅಲ್ಲಿ. ಅಯ್ಯೋ ಸೂಪರ್. ಅರಬಿ ಕೊತ್ನೂರಲ್ಲಿ ಮೊದಲ ವೀರಗಲ್ಲುಗಳ ಪಾರ್ಕ್ ಅಂತ, ವೀರಗಲ್ಲುಗಳೆಲ್ಲ ಜೋಡಿಸಿ ಅದು ಸುತ್ತ ಒಂದು ಪ್ರೊಟೆಕ್ಷನ್ ಥರ ಗೋಡೆ ಕಟ್ಟಿ, ಕಾಂಪೌಂಡ್ ಕಟ್ಟಿ ಪಾರ್ಕ್ ಥರ ಮಾಡ್ತಾ ಇದ್ದಾರೆ. ಸ್ವಾಮಿನಾಥನ್ ಅಂತ ಅವ್ರು ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಹಲವಾರು ಜನ ಅವರು ಪ್ರೊಫೆಷನ್ ಬೇರೆ ಇದ್ದರೂ ಕೂಡ ಒಂದು ಆಸಕ್ತಿ, ಇತಿಹಾಸದ ಮೇಲೆ ಪ್ರೀತಿ ಮತ್ತು ಆಸಕ್ತಿಯಿಂದ ಈ ಕೆಲಸಗಳಲ್ಲಿ ಮಾಡ್ತಾ ಇದ್ದಾರೆ. ಹಾಗೆ ಇದನ್ನೆಲ್ಲ ASI ಡಿಪಾರ್ಟ್ಮೆಂಟು, ಪುರಾತತ್ವ ಇಲಾಖೆಯವ್ರ ಸಹಕಾರದ ಇದ್ದೇ ಇರುತ್ತೆ. ಅವ್ರ ಆಪೋಸಿಟಾಗಿ ನಾವು ಹೋಗೋಕ್ಕಾಗೋದಿಲ್ಲ. ಯಾಕಂದರೆ ಯಾವುದಾದ್ರೂ ನೀವು ಮಾಡೋ ಕೆಲಸಕ್ಕೆ ತಡೆ ಒಡ್ಡಿದ್ದಿದೆಯಾ ಯಾವುದಾದ್ರೂ ಸಿಚುವೇಶನಲ್ಲಿ? ಇಲ್ಲ, ಯಾವತ್ತೂ ಆ ಥರ ಮಾಡಲಿಲ್ಲ. ಇನ್ನು ಸಹಕಾರ ಕೊಡ್ತಾರೆ, ಆದರೆ ಕೆಲವು ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಫೋಟೋಗ್ರಫಿಗೆ ಅಲೋ ಇರೋದಿಲ್ಲ. ಈಗ ಪುರಾತತ್ವ ಇಲಾಖೆ, ASI ಡಿಪಾರ್ಟ್ಮೆಂಟ್ ಯಾಕೆ ಫೋಟೋಗ್ರಫಿ ಯಾಕೆ ಬಿಡಲ್ಲ ಸರ್? ಫೋಟೋಗ್ರಫಿ ಅಲೋ ಇದೆ ಆಸ್ ಪರ್ ದೇರ್ ವೆಬ್ಸೈಟ್, ಬಟ್ ಅಲ್ಲಿರುವಂಥ ಸೆಕ್ಯೂರಿಟಿ ಏನು ಮಾಡ್ತಾರೆ, ಅವ್ರು ಬಿಡೋದಿಲ್ಲ. ಮತ್ತು ಅಲ್ಲಿರುವಂಥ ಸೆಕ್ಯೂರಿಟಿ ತುಂಬ ಜನ ನಾರ್ತ್ ಇಂಡಿಯಾದಿಂದ ಬಂದಿರ್ತಾರೆ. ಅವ್ರಿಗೆ ಇಲ್ಲಿನ ಒಂದು ಕಲ್ಚರು, ಇಲ್ಲಿನ ಒಂದು ಇತಿಹಾಸ, ಅದ್ರ ಬಗ್ಗೆ ಅಷ್ಟು ಪರಿಚಯ ಇರಲ್ಲ. ಯಾರೋ ಪ್ರೈವೇಟ್ ಅವರು ಕೊಟ್ಟಿರ್ತಾರೆ. ಹೌದು, ರೂಲ್ಸ್ ಫಾಲೋ ಮಾಡಬೇಕು ಅನ್ನೋ ಇದರಲ್ಲಿ ಅವ್ರು ಫೋಟೋಗ್ರಫಿಗೆ ಅಲೋ ಮಾಡೋದಿಲ್ಲ. ಅದರಿಂದ ನಮಗೆ ಒಂದು ಸ್ವಲ್ಪ ಹವ್ಯಾಸಿ ಸಂಶೋಧಕರಿಗೆ ಒಂದು ಸ್ವಲ್ಪ ಬೇಸರ ಆಗುತ್ತೆ. ಆದರೂ ಏನು ಬೇಸರ ಇಲ್ಲ, ಎಲ್ಲ ಒಟ್ಟಿಗೆ. ಇದು ನಮ್ಮ ರಾಜ್ಯದ ಇತಿಹಾಸ, ನಮ್ಮ ದೇಶದ ಇತಿಹಾಸ, ನಮ್ಮ ಸಂಪತ್ತು, ನಮ್ಮ ಸ್ಮಾರಕಗಳನ್ನು ಒಂದು ಪ್ರೀತಿಯಿಂದ ಮಾಡುವಾಗ ಅದೆಲ್ಲ ಏನು ಗೌಣ ಆಗುತ್ತೆ. ಬಟ್ ಎಲ್ಲ ದಾಖಲು ಮಾಡಬೇಕು ಅನ್ನೋದು ಒಂದು ಉದ್ದೇಶ ಅಷ್ಟೆ. ಸರಿ, ಟೆಂಪಲ್ಸ್ ನೀವು ನೋಡ್ತಿರಲ್ಲ, ಆವಾಗ ನಿಮ್ಗೆ ಅತ್ಯಂತ ಕುತೂಹಲಕಾರಿ ವಿಷಯಗಳು ಅಂತ ಏನು ಕಂಡು ಬಂತು? ಈ ವೀರ್ಗಲ್ಲಾಗಲಿ ಅಥವಾ ಒಂದು ಯಾವುದೋ ಶಾಸನ ಆಗಲಿ, ಕೆಲವು ಪಾಯಿಂಟ್ಸ್ ಹಂಚ್ಕೋತೀರಾ? ಲೈಕ್ ತುಂಬ ಈ ಥರ ಇತ್ತ ಅಂತ ಅನ್ನೋ ವಿಚಾರಗಳು ಏನಿವೆ? ಇದೆ. ನನ್ನ ಒಂದು ಫೀಲ್ಡ್ ವರ್ಕ್ನಲ್ಲಿ 450 ದೇವಸ್ಥಾನಗಳನ್ನು ನೋಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದೇ ಒಂದು ದೊಡ್ಡ ಸಾಹಸ. 450 ದೇವಸ್ಥಾನಗಳಲ್ಲಿ 400 ದೇವಸ್ಥಾನಗಳನ್ನ ಒಬ್ಬನೇ ನೋಡಿದ್ದೀನಿ. ಒಬ್ಬನೇ ಬೈಕಲ್ಲಿ ಸುತ್ತಾಡಿ ನೋಡಿರುವಂಥದ್ದು. ಚಿಕ್ಕಮಗಳೂರು ಡಿಸ್ಟಿಕ್, ಹಾಸನ ಡಿಸ್ಟಿಕ್, ಶಿವಮೊಗ್ಗ, ಮತ್ತು ಈ ಕಡೆ ತುಮಕೂರು, ಈ ಕಡೆ ಸುಮಾರು ಎಲ್ಲ ಡಿಸ್ಟಿಕ್ಗಳಲ್ಲೂ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ, ಬೈಕೆಲ್ಲ ಸುತ್ತಾಡಿದ್ದೀನಿ. ಅದರಲ್ಲಿ ನಾನು ಕೆಲವು ಕಂಡುಕೊಂಡಂತಹ ವಿಶೇಷವಾದ ದೇವಸ್ಥಾನಗಳು ಕೆಲವಿದ್ದಾವೆ. ಏನು ಅಂದರೆ, ನಮಗೆ ಹೊಯ್ಸಳ ದೇವಸ್ಥಾನಗಳನ್ನು 5 ಭಾಗಗಳಿಗೆ ವಿಂಗಡಣೆ ಮಾಡ್ಬೋದು. ಒಂದು ಏಕಕೂಟ, ಅಂದರೆ ಒಂದೇ ಗರ್ಭಗುಡಿ ಇರುವಂಥ ದೇವಸ್ಥಾನ. ದ್ವಿಕೂಟ ಅಂದರೆ 2 ಒಳಭಾಗದಲ್ಲಿ 2 ಗರ್ಭಗುಡಿ ಇರುವಂಥದ್ದು. ತ್ರಿಕೂಟ ಅಂದರೆ 3 ಗರ್ಭಗುಡಿ, ನಮ್ಮ ಸೋಮನಾಥಪುರದ ದೇವಸ್ಥಾನ. ದ್ವಿಕೂಟಕ್ಕೆ ಹೊಯ್ಸಳೇಶ್ವರ, ಶಾಂತಲೇಶ್ವರ, ಹಳೆಬೀಡು. ಚತುಷ್ಕೂಟ, ನಮಗೆ ಚತುಷ್ಕೂಟ ಅಂತ ಒಂದು ಟೆಂಪಲ್ ಸಿಗುತ್ತೆ ದೊಡ್ಡಗದ್ದೆಹಳ್ಳಿನಲ್ಲಿ. ಅದು ಹೊಯ್ಸಳರ 1400 ದೇವಸ್ಥಾನಗಳಲ್ಲಿ ಇರುವಂಥ ಒಂದೇ ಒಂದು ದೇವಸ್ಥಾನ, 4 ಗರ್ಭಗುಡಿ ಇರುವಂಥದ್ದು. ಪಂಚಕೂಟ ಅಂದರೆ 5 ಗರ್ಭಗುಡಿಗಳಿರುವಂಥದ್ದು. ಇದುವರೆಗೂ ಸರ್ವೈವ್ ಆಗಿರೋಂಥದ್ದು 2. ಒಂದು ಕೇರ್ಪೇಟೆ ತಾಲೂಕಿನ ಗೋವಿಂದನಹಳ್ಳಿ ಅಂತ, ಅದು ASI ಡಿಪಾರ್ಟ್ಮೆಂಟಿಗೆ ಸೇರಿದೆ ಈಗ.
ಕಿಕ್ಕೇರಿಯಿಂದ ಒಂದು 5 ಕಿಲೋಮೀಟರ್. ಯಾವ್ದು ಹೇಳಿ ದೇವಸ್ಥಾನ ಅದು? ಗೋವಿಂದನಹಳ್ಳಿ ಪಂಚಲಿಂಗೇಶ್ವರ ಪಂಚಲಿಂಗೇಶ್ವರ. ನೀವು ನೋಡಿರ್ಬೋದು. ನಾನು ನೋಡಿದ್ದೀನಿ ಪಂಚಲಿಂಗೇಶ್ವರ. 5 ಗರ್ಭಗುಡಿಗಳು ಒಂದೇ ಲೈನ್ ಅಲ್ಲಿ ಇದೆ, ಪಕ್ಕ 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 ಇದೆ. ಹೌದು. ಅದು ತುಂಬ ಸುಸ್ಥಿತಿನಲ್ಲಿ ಇದೆ. ಅದೇ ಥರ ಒಂದು ದೇವಸ್ಥಾನ ನಮಗೆ ಸೋಮನಾಥ್ಪುರದಲ್ಲಿದೆ. ಅಲ್ಲಿ ಹೋಗೋ ದಾರಿ ಸಹಿತ ಸರಿ ಇಲ್ಲ. ಹೌದು. ಅಷ್ಟು ಸುಂದರವಾಗಿರೋ ದೇವಸ್ಥಾನಕ್ಕೆ ದಾರಿ ಸಹಿತ ಸರಿ ಇಲ್ಲ. ಮತ್ತು ಇನ್ನೊಂದು ಪಂಚಲಿಂಗೇಶ್ವರ ದೇವಸ್ಥಾನ ಸೋಮನಾಥ್ಪುರದಲ್ಲಿದೆ. ಸೋಮನಾಥ್ಪುರಕ್ಕೆ ನಾನು ಹೇಳೋದಾಗೆ ಕೇಶವ ದೇವಸ್ಥಾನ ನೋಡ್ಕೊಂಬರ್ತಾರೆ. ಆದರೆ ಅಲ್ಲಿ ಹೊಳೆಯ ದಡದಲ್ಲಿ ಒಂದು ಬಾಳ್ಬಿದ್ದಿರೋ ದೇವಸ್ಥಾನ ಇದೆ. ಓಹೋ, ಅದು ಪಂಚಕೋಟಗಳ, ಅದು ಹೊಳೆ ನರಸಿಂಹ ಅಂತ ಒಂದು ದೇವಸ್ಥಾನ ಬಾಳ್ಬಿದ್ದಿರೋಂಥದ್ದು. ಈ ಕೇಶವ ದೇವಸ್ಥಾನ ರಸ್ತೆಯ ಎಡಭಾಗಕ್ಕೆ ನಮಗೆ ಹೊಲಗಳಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನ ಇದೆ. ಅಂದರೆ ತುಂಬ ದುಸ್ಥಿತಿನಲ್ಲಿತ್ತು ಅದು. 2 ಗರ್ಭಗುಡಿಗಳಂತೂ ಹೊರಟೆ ಹೋಗಿತ್ತು, 3 ಮಾತ್ರ ಉಳ್ಕೊಂಡಿತ್ತು. ಶಾಸನ ಕೂಡ ಇತ್ತು ಅಲ್ಲ. ಈಗ ಪುರಾತತ್ವ ಇಲಾಖೆಯವರು ಅದನ್ನು ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಅಗೇನ್ ಫಂಡ್ಸ್ ಪ್ರಾಬ್ಲಮಿಂದ ಕೆಲಸ ನಿಂತೋಗಿದೆ ಈಗ. ಸೊ ಉಳ್ಕೊಂಡಿರೋಂಥದ್ದು 2 ಪಂಚಕೋಟ ದೇವಸ್ಥಾನಗಳು. ಇದು 5 ಶೈಲಿಗಳು ನಮ್ಮ ದೇವಸ್ಥಾನಗಳಲ್ಲಿ. ಆದರೆ ಇವುಗಳಲ್ಲಿ ನಾನು ಕಂಡುಕೊಂಡಂಥ ಒಂದು ವಿಶೇಷವಾದ ದೇವಸ್ಥಾನಗಳಂದರೆ ಅರಸೀಕೆರೆ ತಾಲೂಕಿನ ಕೋಳಿಗುಂದ ಅನ್ನೋ ಒಂದು ಊರು. ಆ ಊರಲ್ಲಿ ಸುಮಾರು ಒಂದು 6 ದೇವಸ್ಥಾನಗಳಿದ್ದಾವೆ, ಹೊಯ್ಸಳರ ದೇವಸ್ಥಾನಗಳು. ಅಲ್ಲಿ ಗಣಪತಿಯ ಒಂದು ದೇವಸ್ಥಾನ ಇದೆ. ಅಂದರೆ ಗಣಪತಿ ನಾವು ಸಾಮಾನ್ಯವಾಗಿ ದೇವಸ್ಥಾನದ ನವರಂಗ ಭಾಗದಲ್ಲಿ ಗರ್ಭಗುಡಿಯೆಲ್ಲ ಸೈಡ್ಗೆ ಇಟ್ಟಿರ್ತೀವಿ, ದೇವಸ್ಥಾನದ ಭಾಗವಾಗಿ ಪರಿವಾರ ದೇವತೆಗಳನ್ನು ಕರಿತೀವಿ. ಆದರೆ ಆ ಊರಲ್ಲಿ ಗಣಪತಿಗೆ ಅಂತಲೇ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಏಕೈಕ ಗಣಪತಿ ದೇವಸ್ಥಾನ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಗಣಪತಿಗೆ ಯಾಕೆ ಅಂತ ಹೇಳಿದ್ರೆ, ಗಣಪತಿ ಆನೆ ದೇವರು, ಆನೆ ಮುಖ ಇರೋವಂಥದ್ದು. ಆ ಊರಿನಲ್ಲಿ ಮಾವುತರು ಆಳ್ವಿಕೆ ಮಾಡ್ತಾಯಿದ್ರು. ಓಹೋ, ಹೊಯ್ಸಳರ ಸಾಮಂತರಾಗಿ ಮಾವುತರು ಆ ಊರನ್ನು ಆಳ್ವಿಕೆ ಮಾಡ್ತಿದ್ರು. ಮಾವುತರು ಯಾಕೆ ಅಂತ ಹೇಳಿದ್ರೆ, ಆ ಊರಿನಲ್ಲಿ ಆನೆಗಳನ್ನು ಪಳಗಿಸಿ ಅದನ್ನು ಹೊಯ್ಸಳ ಸೈನ್ಯಕ್ಕೆ ಸರಬರಾಜು ಮಾಡ್ತಿದ್ರು. ಓಹೋ, ಅದಕ್ಕೆ ಆ ಊರಿನಲ್ಲಿ ಆನೆಗಳನ್ನು ಪಳಗಿಸುವಂಥ ಮಾವುತರಿದ್ದರು. ಅದ್ರ ಪಕ್ಕದಲ್ಲೇ ಮಾವುತನಹಳ್ಳಿ ಅಂತ ಕೂಡ ಒಂದು ಊರಿದೆ. ಅಲ್ಲಿ ಕರಿಯಮ್ಮ ಅಂತ ಒಂದು ದೇವತೆ ಕೂಡ ಇದೆ. ಕರಿ ಅಂದರೆ ಆನೆ. ಸೊ ಆನೆಯ ಒಂದು ದೇವತೆಯನ್ನು ಇವತ್ತಿಗೂ ಅಲ್ಲಿ ಪೂಜೆ ಮಾಡ್ತಾರೆ. ಆನೆ ಆಸ್ ಫೀಮೇಲ್ ಗಾಡ್ ಫಾರ್ಮ್, ಹೆಣ್ಣಿನ. ಓಹೋ, ಕರಿಯಮ್ಮ ಅಂತ ಪೂಜೆ ಮಾಡ್ತಾರೆ ಅಲ್ಲಿ. ಸೊ ಅದೊಂದು ವಿಶೇಷವಾದ ದೇವಸ್ಥಾನ. ಮತ್ತು ಹಾಸನ ಹತ್ರ ಮಳಲಿ ಅಂತ ಒಂದು ಊರಿದೆ. ನಮಗೆಲ್ಲ ದೇವಸ್ಥಾನದ ಶಿಖರ ತುದಿನಲ್ಲಿ ಒಂದು ಕಲಶ ಇರುತ್ತೆ. ಅದೇ ಈ ದೇವಸ್ಥಾನದ ವಿಶೇಷ ಅಂದರೆ ಒಂದು ಕಲಶ ಇದೆ, ಮತ್ತು 4 ಭಾಗದಲ್ಲಿ ಇನ್ನೂ 4 ಕಲಶಗಳಿದ್ದಾವೆ. ಪಂಚಕಲಶ ಇರುವಂತಹ ಒಂದು ದೇವಸ್ಥಾನ ಅದು. ಮತ್ತು ದೊಡ್ಡಗದ್ದೆಹಳ್ಳಿನಲ್ಲಿ ನಮಗೆ ಅದು ಶಾಕ್ತ ದೇವಸ್ಥಾನ ಅಂತ ಕರಿತೀವಿ. ಅಂದರೆ ತಾಂತ್ರಿಕ ಪದ್ಧತಿಯಲ್ಲಿ ನಡೀತಾ ಇತ್ತು. ಮಹಾಕಾಳಿ ಗರ್ಭಗುಡಿ ಇದೆ ಅಲ್ಲಿ. ಓಹೋ, ಮಹಾಕಾಳಿ ಚತುಷ್ಕೂಟ, ಒಂದರಲ್ಲಿ ಮಹಾಕಾಳಿ, ಇನ್ನೊಂದರಲ್ಲಿ ಮಹಾಲಕ್ಷ್ಮಿ, ಇನ್ನೊಂದರಲ್ಲಿ ಭೂತನಾಥ ಅಂತ ಈಶ್ವರನ ಲಿಂಗ, ಇನ್ನೊಂದರಲ್ಲಿ ವಿಷ್ಣುಲಿಂಗ ಇರಬೇಕಾಗಿತ್ತು, ವಿಷ್ಣುಮೂರ್ತಿ, ಅದು ಕಾಣೆಯಾಗಿದೆ. ಆ ಮಹಾಕಾಳಿ ಎಷ್ಟು ಉಗ್ರ ಸ್ವರೂಪವಾಗಿದ್ದಾಳೆ ಅಂತ ಹೇಳಿದ್ರೆ ನಾವು ಅದನ್ನು ನೋಡಿದ್ರೇ ಒಂಥರ ಭಯ ಆಗುತ್ತೆ ನಮಗೆ. ಎಲ್ಲಿ, ಯಾವ ಊರು ಸರ್ ಇದು? ದೊಡ್ಡಗದ್ದೆಹಳ್ಳಿ ಅಂತ, ಬೇಲೂರು ತಾಲೂಕು. ದೊಡ್ಡಗದ್ದೆಹಳ್ಳಿ ಹಳೆಬೀಡಿಂದ ಒಂದು 10 ಕಿಲೋಮೀಟರ್ ಆಗ್ಬೋದು. ಅದೇ 2-3 ವರ್ಷಗಳ ಹಿಂದ್ಗಡೆ ಆ ವಿಗ್ರಹನ ಕೆಳಗಡೆ ಬೀಳಿಸಿ ಅರ್ಧ ಹೊಡೆದಾಕ್ಬಿಟ್ರು. ಯಾರು ಸರ್? ಅದು ಯಾರು ಅಂತ ಇದುವರೆಗೂ ಪತ್ತೆ ಮಾಡೋಕ್ಕಾಗಲಿಲ್ಲ ನಮಗೆ. ಅದು ಕೆಳಗಡೆ ಬಿದ್ದು 2 ಪೀಸ್ ಆಯಿತು. ಅದೇ ತಮಿಳ್ನಾಡಿಂದ ಶಿಲ್ಪಿಗಳು ಬಂದು ಮತ್ತೆ ಅದನ್ನು ಜೋಡಿಸಿದ್ದಾರೆ. ಅದೇ ಪೂಜೆ ನಡೀತಿಲ್ಲ ಈಗ. ಸೊ ಅಂಥ ಮಹಾಕಾಳಿ ವಿಗ್ರಹದ ಮುಂಭಾಗ ಪ್ರವೇಶ ದ್ವಾರದ 2 ಕಡೆ ಸುಮಾರು 8 ಅಡಿ ಎತ್ತರದ 2 ಬೇತಾಳ ಮೂರ್ತಿಗಳಿದ್ದಾವೆ. ಬೇತಾಳ ಕೆದರಿದ ಹುಲ್ಲು ಕೂದಲು, ದೊಡ್ಡ ದೊಡ್ಡ ಕಣ್ಣುಗಳು, ಉದ್ದವಾದ ನಾಲ್ಗೆ ಚಾಚಿರುವಂಥದ್ದು, ಅಸ್ಥಿಪಂಜರದ ಒಂದು ಸ್ಕೆಲೆಟನ್ ಬಾಡಿ. ಅದನ್ನು ನೋಡಿದ್ರೆ ಒಂದು ಕ್ಷಣ ಎಂಥವ್ರು ಕೂಡ ಎದುರ್ಕೊತಾರೆ, ಅಷ್ಟು ಭಯಂಕರವಾಗಿದ್ದಾವೆ ಅವು. ಮತ್ತು ಆ ದ್ವಾರದ ಪ್ರವೇಶ ದ್ವಾರದ ಲಲಾಟ ಅಂತ ಏನು ಕರಿತೀವಿ, ಅದರಲ್ಲಿ ಕೂಡ ಹಲವಾರು ರಾಕ್ಷಸರ ಕೋರೆ ದಾಡಿಗಳಿರುವಂಥ ರಾಕ್ಷಸರ ಮತ್ತು ಪಿಶಾಚಗಣ ವಾದ್ಯಗಳನ್ನು ನುಡಿಸ್ತಾ ಇರೋಂಥ ಪಿಶಾಚಗಣ ಇದೆ. ಸೊ ಆ ರೀತಿಯ ಗರ್ಭಗುಡಿ ಮತ್ತು ಮಹಾಕಾಳಿ ಇರುವಂಥ ಏಕೈಕ ದೇವಸ್ಥಾನ ಅದು. ಈ ರೀತಿಯಾಗಿ ನಮಗೆ ಹಲವಾರು ವಿಶೇಷಗಳು ನಮಗೆ ಹೊಯ್ಸಳ ದೇವಸ್ಥಾನಗಳಲ್ಲಿ ಕಾಣಿಸ್ತವೆ. ಪ್ರತಿಯೊಂದು ದೇವಸ್ಥಾನ ತನ್ನದೇ ಆದ ಒಂದು ಯೂನಿಕ್ನೆಸ್ಸನ್ನು ಇಟ್ಕೊಂಡಿದೆ. ಈಗ ಬೇಲೂರು ರಿಪೀಟೆಡ್ ಕಾಪಿ ಅಂತ ಎಲ್ಲೂ ಇಲ್ವಾ? ರಿಪೀಟೆಡ್ ಅಂತೇಳಿ ಶೈಲಿ ರಿಪೀಟೆಡ್ ಇರುತ್ತೆ. ಈಗ ಹಾರ್ನಹಳ್ಳಿ ಲಕ್ಷ್ಮೀನಾರಾಯಣ, ಚನ್ನಕೇಶವ ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಮತ್ತು ಜಾವಗಲ್ಲಿನ ದೇವಸ್ಥಾನ, ಈ ಕೆಲವು ದೇವಸ್ಥಾನ ನಮಗೆ ನೋಡೋಕ್ಕೆ ಸ್ಟ್ರಕ್ಚರ್ ವೈಸು ಸೇಮ್ ಅನಿಸುತ್ತೆ, ಆದರೆ ಮೈನ್ಯೂಟ್ ಡಿಫ್ರೆನ್ಸಸ್ ಇದ್ದೇ ಇರುತ್ತೆ. ದೇವಸ್ಥಾನದ ಒಳಭಾಗದ ರಚನೆ ಇರ್ಬೋದು, ಹೊರಭಾಗದಲ್ಲಿರುವಂಥ ಶಿಲ್ಪಕಲೆ ಇರ್ಬೋದು, ಇದರಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ಇದ್ದೇ ಇರುತ್ತೆ ಸರ್. ಮತ್ತು ಇವಾಗ ನನ್ನ ಪ್ರಶ್ನೆ, ಇವಾಗ ನೀವು ಹೇಳಿದ್ರಿ ಒಂದು ಮೂರ್ತಿ ಕಳುವಾಗೋಗಿದೆ ಅಥವಾ ಕಾಣಿಸ್ತಾ ಇಲ್ಲ ವಿಷ್ಣು ಮೂರ್ತಿ ಅಂತ ಹೇಳಿದ್ರಿ. ಇದರಿಂದ ಯಾರಿರ್ಬೋದು, ಲೈಕ್ ಈ ಐಡಲ್ ಎಲ್ಲ ತೊಗೊಂಡೋಗಿ ಬೇರೆ ದೇಶದಲ್ಲಿ ಮಾರೋದು, ಆ ಥರ ಎಲ್ಲ ಏನೇನು ಇರುತ್ತಲ್ಲ, ಆ ಥರ ಇರುತ್ತಾ? ಇದಕ್ಕೆ ಗೌರ್ಮೆಂಟ್ ಏನು ಪ್ರೊಟೆಕ್ಷನ್ ಏನಾದ್ರು ಮಾಡ್ತಾ ಇದ್ದಾರಾ ಅಥವಾ ಹೇಗೆ? ನೋಡಿ, ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೀನಿ ನಾನು. ಸುಮಾರು 100 ವರ್ಷಗಳ ಹಿಂದ್ಗಡೆ ಲೆವೆಂಥಲ್ ಅಂತ ಒಬ್ಬರು ಬ್ರಿಟಿಷ್
ಅಧಿಕಾರಿ, ಬ್ರಿಟಿಷ್ ಅಥವಾ ಡೆನ್ಮಾರ್ಕಿನ ಒಬ್ಬ ಅಧಿಕಾರಿ. ಆತ ಏನು ಮಾಡ್ತಾನೆ, ಹಾಸನ ಸುತ್ತಮುತ್ತ ಒಂದು ಪ್ರವಾಸವನ್ನು ಹೋಗ್ತಾನೆ. ಹೋದಾಗ ಆತನಿಗೆ ಅನಾಥವಾಗಿ ಬಿದ್ದಿರೋಂಥ ಎಷ್ಟೋ ಶಿಲ್ಪಗಳು ಮತ್ತು ದೇವಸ್ಥಾನದಲ್ಲಿ ಪೂಜೆ ಇಲ್ಲದೆ ಇರೋಂಥ ಎಷ್ಟೋ ಶಿಲ್ಪಗಳು ಕಾಣಿಸುತ್ತೆ. ಆತ ಏನು ಮಾಡ್ತಾನೆ ಅಂದರೆ ಡೆನ್ಮಾರ್ಕ್ನಲ್ಲಿ ಕೋಪನ್ಹೇಗನ್ ಅಂತ ಒಂದು ಸಿಟಿ ಇದೆ, ಅಲ್ಲಿ ನ್ಯಾಷನಲ್ ಮ್ಯೂಸಿಯಂ ಇದೆ. ಆ ಮ್ಯೂಸಿಯಮಲ್ಲಿ ಒಂದು ಸ್ವಲ್ಪ ಇದನ್ನ ತೊಗೊಂಡೋಗಿ ಇಡಬೇಕು ಅಂತ ಪ್ಲಾನ್ ಮಾಡ್ತಾನೆ. ಆಗ ಆತ ಈ ಬ್ರಿಟಿಷ್ ಆಳ್ವಿಕೆ ಇತ್ತು, ಅವರ ಇನ್ಫ್ಲೂಯೆನ್ಸಲ್ಲಿ ಹಾಸನ ಸುತ್ತಮುತ್ತ ಇರುವಂಥ ಅನೇಕ ಹಳ್ಳಿಗಳಿಗೆ ಹೋಗಿ ಈ ವಿಗ್ರಹಗಳನ್ನು ಕಲೆಕ್ಟ್ ಮಾಡ್ತಾನೆ. ಎಷ್ಟೋ ಊರಲ್ಲಿ ದೇವಸ್ಥಾನದ ಒಳಗಡೆ ಗರ್ಭಗುಡಿನಲ್ಲಿರುವಂಥ ವಿಗ್ರಹಗಳು ಕೂಡ ತಗೋತಾನೆ. ಆತ ಒಂದು ಬುಕ್ಕಲ್ಲಿ ಬರೀತಾನೆ, ನಮ್ಮ ಶೆಟ್ಟರ್ ಅವರು ಒಂದು ಬುಕ್ ಬರೆದಿದ್ದಾರೆ, ಹೊಯ್ಸಳ ಸ್ಕಲ್ಪ್ಚರ್ಸ್ ಇನ್ ಕೋಪನ್ಹೇಗನ್ ಮ್ಯೂಸಿಯಂ ಅಂತ. ಆತ ಊರಿಗೆ ಹೋದಾಗ ಕೆಲವರು ಕೊಡೋಕೆ ಒಪ್ತಿರ್ಲಿಲ್ವಂತೆ ವಿಗ್ರಹಗಳನ್ನು. ಅದೇ ಈತ ಸನ್ ಗ್ಲಾಸ್ ಕೊಟ್ಟಾಗ, ತಲೆ ಮೇಲೆ ಹಾಕೊಂಡ್ರೆ ಕ್ಯಾಪ್ ಕೊಟ್ಟಾಗ ವಿಗ್ರಹಗಳನ್ನ ಕೊಟ್ಬಿಡ್ತಿದ್ರು ಅಂತ. ಕೆಲವು ಆಮಿಷಗಳಿಗೆ ಬಲಿಯಾಗಿ ವಿಗ್ರಹಗಳನ್ನ ಕೊಟ್ಟವರು ಆಗ ಇದ್ದರು. ಸೊ ಆತ ಏನು ಮಾಡ್ತಾನೆ, ಅಷ್ಟೂ ವಿಗ್ರಹಗಳನ್ನ ಬಂಡಿಗಳಲ್ಲಿ ತುಂಬಿಕೊಂಡು ಚೆನ್ನೈ ಪೋರ್ಟ್ಗೆ ಹೋಗಿ ಅಲ್ಲಿಂದ ಡೆನ್ಮಾರ್ಕಿಗೆ ತೊಗೊಂಡೋಗಿ ಅಲ್ಲಿ ಮ್ಯೂಸಿಯಮಲ್ಲಿ ಇಟ್ಟಿದ್ದಾನೆ. ಇವಾಗಲೂ ಕೂಡ ಅಷ್ಟೂ ವಿಗ್ರಹಗಳು ಆ ಡೆನ್ಮಾರ್ಕ್ ಮ್ಯೂಸಿಯಮ್ನಲ್ಲೇ ಇದ್ದಾವೆ, ಹೊಯ್ಸಳ ಸ್ಕಲ್ಪ್ಚರ್ಸು. ಸೊ ಆವಾಗಲೇ ಸುಮಾರು 100 ವರ್ಷಗಳಿಂದನೇ ಹೊರಟೋಗಿದ್ದಾವೆ. ಅದಕ್ಕಿಂತ ಶತಮಾನಗಳ ಹಿಂದೆ ಉತ್ತರದ ಕಡೆಯಿಂದ ದಾಳಿಗಳಾಯಿತು ದಕ್ಷಿಣ ಭಾರತದ ಮೇಲೆ. ಅದೇ ಅಲಾವುದ್ದೀನ್ ಖಿಲ್ಜಿ, ಮಲ್ಲಿಕ್ ಕಾಫೂರ್ ದಾಳಿಗಳು. ಆ ಟೈಮಲ್ಲಿ ಕೂಡ ಕೆಲವು ವಿಗ್ರಹಗಳು ನಾಶ ಆಯಿತು ಅಂತ ಹೇಳ್ತಾರೆ. ದೇವಸ್ಥಾನದ ಹೊರಭಾಗದಲ್ಲಿ ಇರುವಂಥ ವಿಗ್ರಹಗಳು ಕೆಲವು ನಾಶವಾಗಿದೆ ಅಂತ ಹೇಳ್ತಾರೆ. ಆದರೆ ಇತ್ತೀಚೆಗೆ ನಾವು ಒಂದು ಟ್ರೆಂಡನ್ನು ನೋಡ್ಬೋದು, ಇದೇನು ಅಂದರೆ ವಿಗ್ರಹಗಳನ್ನ ಕದಿಯೋವಂಥ ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಅದು ಸ್ಮಗ್ಲಿಂಗ್ಗೆ ತುಂಬ ಆ್ಯಂಟಿಕ್ ಅಲ್ವಾ, ಅದು ತುಂಬ ಒಳ್ಳೆ ರೇಟ್ ಇರೋದ್ರಿಂದ ಈ ಸ್ಮಗ್ಲ್ ಮಾಡೋವಂಥ ತುಂಬ ಕಳ್ಳರು ಉಟ್ಕೊಂಡಿದ್ದಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ಭಾಳ ಬಿದ್ದಿರೋಂಥ ದೇವಸ್ಥಾನಗಳು, ಯಾರು ಊರಿಂದ ಹೊರಗಡೆ ಇರೋವಂಥ ದೇವಸ್ಥಾನಗಳು, ಇಂಥ ಕಡೆ ಹೋಗಿ ಏನು ಮಾಡ್ತಾರೆ, ಆ ವಿಗ್ರಹಗಳನ್ನ ಕದ್ದು ಸದ್ಯದಲ್ಲೇ ಯಾರಿಗೂ ಗೊತ್ತಾಗದೆ ಸ್ಮಗಲ್ ಮಾಡಿ ಮಾರ್ಕೊತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಈ ವಿಗ್ರಹಗಳು ಇದ್ದರೆ ತಾನೇ ನಮಗೆ ಏನಾದರೂ ಒಂದು ತೊಂದರೆ, ಅಥವಾ ಇದರಲ್ಲಿ ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ತುಮಕೂರು ಹತ್ರ ಕೈದಾಳ ಅಂತ ಒಂದು ಊರಿದೆ, ಚೆನ್ನಕೇಶ್ವರ ದೇವಸ್ಥಾನ ತುಂಬ ಫೇಮಸ್. ಆ ದೇವಸ್ಥಾನದ ಪಕ್ಕ ಒಂದು ಮನೆ ಇತ್ತು. ಗೌರ್ಮೆಂಟ್ ಅವ್ರು ಏನು ಮಾಡಿದ್ರು, ಇದು ದೇವಸ್ಥಾನದ ಜಾಗನಪ್ಪ ಅಂತ ನೋಟಿಸನ್ನು ಕೊಟ್ಟಿದ್ರು. ಆತ ಏನು ಮಾಡ್ದ, ಈ ದೇವಸ್ಥಾನದ ವಿಗ್ರಹ ಇದ್ದರೆ ತಾನೇ ಇದು ಊರಿಗೆ ಒಂದು ಹೆಸರು, ನನ್ನ ಮನೆಗೆ ತೊಂದರೆ ಆಗಿರೋದು ಅಂತ ಆ ವಿಗ್ರಹದ ಕೈ ಅದೆಲ್ಲ ಸ್ವಲ್ಪ ಭಗ್ನ ಮಾಡಿಬಿಟ್ಟಿದ್ದೆ ಸುತ್ತಿಗೆ ತೊಗೊಂಡು. ಅವನೇ ಅದೇ ಅಂದರೆ ಅವ್ರದ್ದೇ ದೇವರಾಗಿರುತ್ತಲ್ವ ಸರ್? ಹೌದು, ಅದೇ ಊರಿನ ದೇವಸ್ಥಾನ ಪಕ್ಕದಲ್ಲಿ ಇದ್ದಂಥ ದೇವಸ್ಥಾನದ ವಿಗ್ರಹವನ್ನು ಭಗ್ನ ಮಾಡಿದ್ದ. ಅದ ನಂತರ ಅದು ಸಣ್ಣ ಚೂರುಗಳನ್ನು ಕೂಡ ಜೋಡಿಸಿ ಈಗಿನ ಸ್ವರೂಪಕ್ಕೆ ಮತ್ತು ಮೂಲ ಸ್ವರೂಪಕ್ಕೆ ತಂದರು. ಅದನ್ನು ಅರೆಸ್ಟ್ ಮಾಡಿದ್ರು. ಯಾರು ಆ ವ್ಯಕ್ತಿ ಹೆಸರೇನು? ಆ ವ್ಯಕ್ತಿ ಹೆಸರು ನನಗೆ ಅಷ್ಟು ನೆನಪಿಲ್ಲ. ಬಟ್ ಆದರೆ ಆತ ಒಂದು ದುರುದ್ದೇಶದಿಂದ ತನ್ನ ಜಾಗ ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ವಿಗ್ರಹವನ್ನು ಭಗ್ನ ಮಾಡಿದ್ದ. ಈ ರೀತಿಯ ಮೈಂಡ್ ಸೆಟ್ ಇರುವಂಥ ಜನ ಕೂಡ ಇದ್ದಾರೆ. ನನ್ನ ಫೀಲ್ಡ್ ವರ್ಕ್ನಲ್ಲಿ ನಾನು ನೋಡಿರೋಂಥ ಎಷ್ಟೋ ದೇವಸ್ಥಾನಗಳಿಗೆ ಬಾಗಿಲೇ ಇಲ್ಲ, ಒಳಗಡೆ ವಿಗ್ರಹಗಳಿರ್ತವೆ, ಅದೇ ಬಾಗಿಲೇ ಇಲ್ಲ. ಮತ್ತು ಇತ್ತೀಚಿನ ಇನ್ನೊಂದು ಕೆಟ್ಟ ಒಂದು ಅಭ್ಯಾಸ ಜನಕ್ಕೆ ಏನಂದರೆ ನಿಧಿ ಹುಡುಕುವಂಥದ್ದು. ಯಾವಾಗ ನಮಗೆ ತಿರುವನಂತಪುರಂ ದೇವಸ್ಥಾನದ ನೆಲಮಾಳಿಗೆಯಲ್ಲಿ ನಿಧಿ ಸಿಕ್ತೋ ಆವತ್ತಿಂದ, ನೀವು ಹೇಳ್ತಿರೋದು ಕೇರಳದಲ್ಲಿ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ, ಯಾವತ್ತಿಂದ ಅಲ್ಲಿ ಕೆಳಭಾಗದಲ್ಲಿ ನಿಧಿ ಸಿಕ್ತೋ ನಮ್ಮ ಜನ ಏನು ಅಂದ್ಕೊಂಡ್ರು, ದೇವಸ್ಥಾನದ ಮೂರ್ತಿ ಕೆಳಗಡೆ ನಿಧಿ ಇರುತ್ತೆ ಅಂತ ಒಂದು ಭಾವನೆ ಬೆಳೆಸ್ಕೊಂಡ್ರು. ಆ ರೀತಿಯಾಗಿ ಎಷ್ಟೋ ದೇವಸ್ಥಾನಗಳಲ್ಲಿ ವಿಗ್ರಹಗಳನ್ನು ಕಿತ್ತು ಬಿಸಾಕಿ ಕೆಳಗಡೆ ಅಗ್ದಿರೋದು ನಾನು ನೋಡಿದ್ದೀನಿ. ಕಳೆದ ತಿಂಗಳು ಹಾಸನ ಡಿಸ್ಟಿಕ್ಕು ಆಲೂರು ತಾಲೂಕಿನಲ್ಲಿ ಬಂಡಿತಿಮ್ಮನಹಳ್ಳಿ ಅಂತ ಒಂದು ಊರಿಂದ ಹೊರಗಡೆ ಒಂದು ಸೋಮೇಶ್ವರ ದೇವಸ್ಥಾನ ಪೂರ್ತಿ ಭಾಳ ಬಿದ್ದಿದೆ, ಯಾರೂ ಹೋಗೋದಿಲ್ಲ. ಅಲ್ಲಿ ಯಗಚಿ ನದಿ ದಡೆನಲ್ಲಿ ಅಲ್ಲಿ ಹೋಗಿದ್ದೆ ನಾನು ಫೀಲ್ಡ್ ವರ್ಕ್ ನೋಡೋದಕ್ಕೆ ಅಂತ. ತುಂಬ ದೊಡ್ಡ ದೇವಸ್ಥಾನ, ಪೂರ್ತಿ ಭಾಳ ಬಿದ್ದಿದೆ, ಒಂದು ಗಿಡ ಎಲ್ಲ ಬೆಳ್ಕೊಂಬಿಟ್ಟಿದೆ. ಆ ದೇವಸ್ಥಾನದ ಒಳಗಡೆ ಪೊದೆಗಳಲ್ಲಿ ನುಗ್ಗಿ ಒಳಗಡೆ ಹೋದಾಗ ನವರಂಗ ಭಾಗದಲ್ಲಿ ಇರುವಂಥ ಚಪ್ಪಡಿಯನ್ನು ಸೈಡಿಗೆ ಎತ್ತಾಕಿ 6 ಅಡಿ ಅಗ್ದಿದ್ದಾರೆ. 6 ಅಡಿ ಸರಿ, ಅಷ್ಟು ಮಾತ್ರ ಇದ್ದರೆ ಏನೋ ಕ್ಷಮಿಸ್ಬೋದಾಗಿ. ಇನ್ನೂ ಮುಂದೆ ಹೋದರೆ ಗರ್ಭಗುಡಿ ಮುಂದೆ ಇರೋಂಥ ಶುಕನಾಸ ಅಂತೀವಿ, ಒಂಥರ ಅಂತರಾಳದ ಒಂದು ಚಪ್ಪಡಿನ ಎತ್ತಿ ಅಲ್ಲೂ 6 ಅಡಿ ಮಣ್ಣನ್ನು ಹಾಕಿದು ಎಲ್ಲ ಹಾಕಿದ್ದಾರೆ ಅಂತ ಹೇಳಿದ್ರೆ ಗರ್ಭಗುಡಿನಲ್ಲಿರುವಂಥ ಶಿವಲಿಂಗ ಮುಚ್ಚಿಬಿಟ್ಟಿದ್ದಾರೆ. ಅಂದರೆ ಜನರಿಗೆ ಭಯ ಭಕ್ತಿ ದೇವ್ರ ಮೇಲೆ ಇರುವಂಥ ನಂಬಿಕೆ ಅದೆಲ್ಲ ಏನೂ ಇಲ್ಲ. ಈಗ ನಿಧಿ ಸಿಕ್ಕಿದ್ರೆ ಸಾಕು ಅಂತ. ಅದೇ ನಿಜ ಹೇಳ್ತೀನಿ, ನಿಧಿ ಖಂಡಿತ ಸಿಕ್ಕಿರೋದಿಲ್ಲ ಅವ್ರಿಗೆ. ಯಾಕಂದರೆ ಕಷ್ಟಪಟ್ಟು ದೇವಸ್ಥಾನಗಳನ್ನು ಕಟ್ಟಿಸ್ತಾ ಇದ್ರು, ತಮ್ಮ ಶಕ್ತಿ ಎಷ್ಟಿದ್ದೋ ಅಷ್ಟು. ಕೆಳಗಡೆ ನಿಧಿ ಇಡೋಷ್ಟು ಶ್ರೀಮಂತರು ಆಗಿರಲಿಲ್ಲ ಅವರು, ಯಾಕಂದರೆ ಇಡ್ತಾ ಇರಲಿಲ್ಲ, ನಿಧಿ ಇಡ್ತಿರ್ಲಿಲ್ಲ. ಶಾಸ್ತ್ರದ ಪ್ರಕಾರ ವಿಗ್ರಹದ ಕೆಳಗಡೆ ಒಂದು ಬಿಲ್ಲೆ ಹಾಕ್ತಿದ್ರೆ ಏನೋ, ತಾಮ್ರದ್ದು ಇಲ್ಲ ಯಾವುದೋ ಲೋಹದ ಬಿಲ್ಲೆ ಹಾಕ್ತಿದ್ರೆ ಹೊರತು, ಆದರೆ ನಿಧಿ ಇಡೋಷ್ಟು ಶ್ರೀಮಂತವಾಗಿ ನಮ್ಮ ದೇವಸ್ಥಾನಗಳಿರಲಿಲ್ಲ. ಭಂಡಾರಿಗಳಾಗಿದ್ವು ಆಗಿನ ಕಾಲಕ್ಕೆ,
ಟ್ರೆಜರಿ ಥರ ದೇವಸ್ಥಾನಗಳು ಬಳಕೆ ಆಗ್ತಿತ್ತು, ವಿದ್ಯಾ ಕೇಂದ್ರಗಳಾಗಿ ಬಳಕೆ ಆಗ್ತಿತ್ತು, ಒಂದು ಸಾಂಸ್ಕೃತಿಕ ಕೇಂದ್ರ ಆಗ್ತಿತ್ತು, ಒಂದು ಧಾರ್ಮಿಕ ಕೇಂದ್ರ ಆಗಿರ್ತಿತ್ತು, ಟ್ರೆಜರಿಯಾಗಿ ಕೂಡ ದೇವಸ್ಥಾನಗಳು ಬಳಕೆ ಆಗಿರ್ತಿತ್ತು. ಆದರೆ ಅದನ್ನ ಆಗಂದಾಗಲೇ ಬಳಕೆ ಮಾಡಿಬಿಡ್ತಿದ್ರು ಜನ ಕಲ್ಯಾಣಕ್ಕೋಸ್ಕರ. ಒಳಗಡೆ ಬಚ್ಚು ಆಲ್ರೆಡಿ ಕೆಳಗಡೆ ನಿಧಿ ಇಡೋಷ್ಟು ಅವಾಗ ಯಾರು ನಿಧಿಯನ್ನು ಇಡ್ತಿರ್ಲಿಲ್ಲ. ಅದೇ ಒಂದು ಕೆಟ್ಟ ಅಭ್ಯಾಸ ನಮ್ಮ ಹೊಯ್ಸಳ ದೇವಸ್ಥಾನಗಳು ಅಷ್ಟೇ ಅಲ್ಲ, ಎಲ್ಲ ಥರದ ದೇವಸ್ಥಾನಗಳಲ್ಲೂ ಈ ಒಂದು ಕುರುಹುಗಳನ್ನು ನಾವು ನೋಡ್ಬೋದು. ನಿಧಿಗೋಸ್ಕರ ವಿಗ್ರಹಗಳನ್ನು ಒಡೆದಾಕಿರೋವಂಥದ್ದು, ಕಿತ್ತು ಬಿಸಾಕಿರೋವಂಥದ್ದು, ಮಣ್ಣನ್ನು ಅಗದು ವಿಗ್ರಹವನ್ನೇ ಮುಚ್ಚಾಕಿರೋವಂಥದ್ದು, ಈ ರೀತಿ ಹಲವಾರು ಕೇಸುಗಳು ನಾನು ನೋಡಿದ್ದೀನಿ. ಆದರೆ ಇದು ಐಡಲ್ ವಿಂಗ್ ಅಂತ ತಮಿಳ್ನಾಡಲ್ಲಿದೆ. ಐಡಲ್ ವಿಂಗ್ ಅಂದರೆ ಈ ಥರ ಕದ್ಕೊಂಡು ಹೋಗಿರೋಂಥ ವಿಗ್ರಹಗಳನ್ನ ವಾಪಸ್ ತರೋವಂಥದ್ದು, ವಿದೇಶದಿಂದ ಆಗಲಿ ದೇಶದಿಂದ ಆಗಲಿ. ಕೆಲವರು ಏನು ಮಾಡ್ತಾರೆ, ಪರ್ಸ್ನಲ್ ಕಲೆಕ್ಷನ್ಗೆ ಅಂತ ತೊಗೊಂಡೋಗಿ ಇಟ್ಕೊಂಡ್ಬಿಡ್ತಾರೆ. ಪರ್ಸ್ನಲ್ ಕಲೆಕ್ಷನ್ ಈ ಥರ ಸ್ಮಗಲ್ ಮಾಡಿಸಿ ತೊಗೊಂಡೋಗ್ತಾರೆ ಪರ್ಸ್ನಲ್ ಕಲೆಕ್ಷನ್ ಮನೇಲಿ ಇಟ್ಕೊಳ್ಳೋಕ್ಕೆ. ಅಂಥವ್ರಿಂದ ರಿಕವರ್ ಎಷ್ಟಾಗುತ್ತೋ ಅಷ್ಟು ರಿಕವರ್ ಮಾಡೋಕ್ಕೆ ಐಡಲ್ ವಿಂಗ್ ಅಂತ ಇರುತ್ತೆ. ಮೊನ್ನೆ ರಜನಿಕಾಂತ್ ಒಂದು ಫಿಲಮ್ ಬಂತಲ್ಲ ಸರ್, ಅದರಲ್ಲೂ ಈ ಐಡಲ್ ಸ್ಮಗ್ಲಿಂಗ್ ಟಾಪಿಕ್. ಹೌದು, ಅಷ್ಟು ದೊಡ್ಡ ಪ್ರಾಬ್ಲಮ್ ಆಗಿದೆ. ಹೌದು. ಅದೇ ಕರ್ನಾಟಕದಲ್ಲಿ ಐಡಲ್ ವಿಂಗ್ ಅಂತ ಇದುವರೆಗೂ ಇಲ್ಲ. ಸೊ ಆ ಥರ ಐಡಲ್ ವಿಂಗ್ ಅಂತ ಒಂದು ಮಾಡಿದ್ರೆ ಅದಕ್ಕೆ ಅಂತಲೇ ಎಲ್ಲೆಲ್ಲಿ ದೇವಸ್ಥಾನಗಳಲ್ಲಿ ಕಳುವಾಗಿದ್ದಾವೆ ಅದನ್ನೆಲ್ಲ ಮತ್ತೆ ವಾಪಸ್ ತರುವಂಥ ಒಂದು ಕೆಲಸವನ್ನು ನಾವು ಮಾಡ್ಬೋದು. ಮತ್ತು ಅಂತ ಯಾರು ನಿಧಿ ಹುಡುಕ್ತಾರೆ, ವಿಗ್ರಹಗಳನ್ನ ಕದೀತಾರೆ, ಅವ್ರಿಗೆ ಅತಿ ಕಠಿಣ ಶಿಕ್ಷೆಯನ್ನು ಕೊಡಬೇಕು. ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸನ ಹಾಳು ಮಾಡ್ತಾ ಇರೋವಂಥವ್ರು ಅವರು. ನಾನು ಎಷ್ಟೋ ಊರುಗಳು ಹೋದಾಗ ನನ್ನೇ ಸಂಶಯದಿಂದ ನೋಡೋವಂಥ ಪ್ರಸಂಗಗಳು ಕೂಡ ಆಗಿದೆ. ನೀವು ಯಾರು ನಿಧಿಗೋಸ್ಕರ ಬಂದ್ರ, ಈ ರೀತಿಯಾಗಿ ನನ್ನೇ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದೇ ನಾನು ನನ್ನ ಒಂದು ಸ್ವಂತ ಆಸಕ್ತಿಯಿಂದ ನಾನು BCom MBA ಮಾಡಿದರೂ ಕೂಡ 2 ವರ್ಷಗಳ ಹಿಂದ್ಗಡೆ ನಾನು ಏನ್ಷಿಯಂಟ್ ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿನಲ್ಲಿ ಮಾಸ್ಟರ್ ಡಿಗ್ರಿ ಕೂಡ ಮಾಡಿದೆ. ಸೊ ಅದರ ಒಂದು ID ಕಾರ್ಡ್ ಕೂಡ ನನ್ನ ಹತ್ರ ಇತ್ತು. ಮತ್ತು ಈ 2 ಪುಸ್ತಕಗಳನ್ನು ಕೂಡ ನಾವು ಬರೆದಿದ್ದೀವಿ. ಹೊಯ್ಸಳ ವಾಸ್ತುಶಿಲ್ಪ ಅವಲೋಕನ ಮತ್ತು ಐತಿಹಾಸಿಕ ತಾಣ ಆಸಂದಿ ನಾಡು ಅಂತ. ನಾನು ಈ ಬುಕ್ಗಳನ್ನ ಯಾವಾಗಲೂ ಕ್ಯಾರಿ ಮಾಡ್ತೀನಿ ನನ್ನ ಜೊತೆ. ಓಕೆ. ಸೊ ಅದು ಯಾರೇ ಪ್ರಶ್ನೆ ಮಾಡಿದಾಗ, ನೋಡಪ್ಪ ಈ ಥರ ಒಬ್ಬ ಇತಿಹಾಸದ ವಿದ್ಯಾರ್ಥಿ ಈ ಥರ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೀನಿ, ಈ ಥರ ಎಲ್ಲ ನಿಮ್ಮೂರಿನ ದೇವಸ್ಥಾನದ ಬಗ್ಗೆ ಜನರಿಗೆ ತಿಳಿಸೋವಂಥ ಒಂದು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಅವರೇ ತುಂಬ ಖುಷಿಯಾಗಿ ಕರ್ಕೊಂಡೋಗಿ ತೋರಿಸಿ ಅವ್ರ ಮೇಲೆ ಊಟಕ್ಕೆ, ಕಾಫಿ ಟೀಗೆಲ್ಲ ಅರೇಂಜ್ ಮಾಡ್ತಾರೆ. ತುಂಬ ಒಳ್ಳೆ ಜನ ಹಳ್ಳಿಗಳಲ್ಲಿ ಇರೋವಂಥ. ಹೌದು. ಬಟ್ ಅವ್ರಿಗೆ ಅನುಮಾನ ಇದ್ದೇ ಇರುತ್ತೆ, ಏನಕ್ಕೆ ಹಳೆ ದೇವಸ್ಥಾನ ನೋಡೋಕ್ಕೆ ಏನಕ್ಕೆ ಬಂದ್ರಿ ಅನ್ನೋ ಅನುಮಾನ ಇದ್ದೇ ಇರುತ್ತೆ. ಅಷ್ಟು ಮಟ್ಟಿಗೆ ಜನರಿಗೆ ಒಂದು ಜಾಗೃತಿ ಆಗಿದೆ. ಅದೇ ಅಂಥವರು ಕಣ್ಣು ತಪ್ಪಿಸಿ ಕೂಡ ಅಲ್ಲಲ್ಲಿ ನಿಧಿಗಳನ್ನು ಹುಡ್ಕುವಂಥದ್ದು, ವಿಗ್ರಹಗಳನ್ನ ಕದಿಯುವಂಥ ಕೆಲಸಗಳಾಗ್ತದೆ. ಅದನ್ನ ತಡೆಗಟ್ಟಬೇಕು. ಸ್ಟ್ರಾಂಗ್ ಪಾಲಿಸಿ, ಕಾನೂನು ಬರಬೇಕು. ಅಂದರೆ ಸರ್ಕಾರದ ಮೂಲಕನೇ ಒಂದು ಐಡಲ್ ವಿಂಗ್ ಥರ ಬಂದು ಸ್ವಲ್ಪ ತಮಿಳ್ನಾಡು ಐಡಲ್ ವಿಂಗ್ ಜೊತೆ ಸೇರಿಕೊಂಡು ಕೆಲಸ ಮಾಡಬೇಕು. ಸರ್, ಮತ್ತು ಹೊಯ್ಸಳ ಅಂತಂದರೆ ಜೈನ ಟೆಂಪಲ್ಸು ಇದೆ, ಹಿಂದೂ ಟೆಂಪಲ್ಸು ಇದೆ ಅಂತೆಲ್ಲ ಕೇಳಿದ್ದೀನಿ. ಇದರಲ್ಲಿ ಹೇಗೆ ಹೊಯ್ಸಳರು ಜೈನರಾಗಿದ್ರ, ಹಿಂದೂಗಳಾಗಿದ್ರ, ಯಾವ ಥರ ಚೇಂಜ್ ಆಯ್ತಿತ್ತು? ನೋಡಿ, ನಮಗೆ ಹೊಯ್ಸಳ ಅಂದರೆ ನಾವು ಸುಮಾರು ವಿಷ್ಣುವರ್ಧನನ ಕಾಲದಿಂದ ಲೆಕ್ಕ ತಗೋತೀವಿ. ಅಂದರೆ ವಿಷ್ಣುವರ್ಧನ ಮಹಾನ್ ಅರಸ, ಆತನ ಕಾಲದಲ್ಲೇ ನಮಗೆ ಹೊಯ್ಸಳ ಸಾಮ್ರಾಜ್ಯ ಉತ್ತರ ಕರ್ನಾಟಕದವರೆಗೂ ಕೂಡ ಹಬ್ಬಿತು. ಚಾಲುಕ್ಯರ ಸಾಮಂತರಾಗಿದ್ದರೂ ಕೂಡ ಅಲ್ಲಿವರೆಗೂ ಅವನು ದಂಡೆತ್ಕೊಂಡು ಹೋಗಿ ತನ್ನ ಹೊಯ್ಸಳ ಸಾಮ್ರಾಜ್ಯಕ್ಕೆ ಬಂಕಾಪುರ, ಹಾನಗಲ್ಲು, ಇದೆಲ್ಲ ಹುಬ್ಬಳ್ಳಿ, ಧಾರವಾಡದವರೆಗೂ ಕೂಡ ಹೊಯ್ಸಳ ಸಾಮ್ರಾಜ್ಯ ಇತ್ತು. ಅಲ್ಲೂ ಕೂಡ ದೇವಸ್ಥಾನಗಳನ್ನು ನಾವು ನೋಡ್ತೀವಿ. ಆದರೆ ನಮಗೆ ಹೊಯ್ಸಳ ಅನ್ನುವ ಒಂದು ಹೆಸರು, ಪದ ನಮಗೆ ಕ್ರಿಸ್ತಶಕ 930 ಸಮಯಕ್ಕೆ ಸಿಗುತ್ತೆ. 930 ಆ ಸಮಯಕ್ಕೆ ಗಂಗರ ಅಧಿಕಾರಿಗಳಾಗಿ, ಸಾಮಂತರಾಗಿ, ಲೋಕಲ್ಲಾಗಿ, ಅಂದರೆ ಮೂಡಿಗೆರೆ ತಾಲೂಕು ಆ ಭಾಗದಲ್ಲಿ ಮಲೆನಾಡಿನ ಕಡೆ ಅವರು ಸಣ್ಣದಾಗಿ ಆಳ್ವಿಕೆಯನ್ನು ಶುರು ಮಾಡ್ತಾರೆ. ಆ ನಂತರ ಸುಮಾರು ಒಂದು 70-80 ವರ್ಷಗಳಾದಮೇಲೆ 1000 ಇಸ್ವಿಗೆ ನಮಗೆ ನೃಪಕಾಮ ಅಂತ ಒಬ್ಬ ಅರಸ ಬರ್ತಾನೆ. ಆತ ಸುಮಾರು ಒಂದು 1050 ಆಳ್ವಿಕೆಯನ್ನು ಮಾಡ್ತಾನೆ. ಆತನ ನಂತರ ಬರೋದು ವಿನಯಾದಿತ್ಯ ಅಂತ. ವಿನಯಾದಿತ್ಯನಿಂದ ನಮಗೆ ಹೆಚ್ಚಿನ ಶಾಸನಗಳು ಸಿಕ್ಕಿದ್ದಾವೆ. ಆತನ ಕಾಲದಲ್ಲಿ ಸುಮಾರು ಒಂದು 40-50 ದೇವಸ್ಥಾನಗಳು ನಿರ್ಮಾಣ ಆಗಿರೋದನ್ನು ನಾವು ನೋಡ್ತೀವಿ. ವಿನಯಾದಿತ್ಯನ ನಂತರ ಬಂದಿದ್ದ ಆತನ ಮಗ ಎರೆಯಂಗ ಅಂತ. ಎರೆಯಂಗ ಆತ ಸುಮಾರು 4 ವರ್ಷ ಅಷ್ಟೇ ಆಳ್ವಿಕೆಯನ್ನು ಮಾಡ್ತಾನೆ. ಆತನಿಗೆ 3 ಜನ ಮಕ್ಕಳು. ಒಂದನೇ ಬಲ್ಲಾಳ, ಅಂದರೆ ಒಂದನೇ ಬಲ್ಲಾಳ ಅಂತ ಆಗ ಒಂದು ಅಂತ ಕರೀತಿರ್ಲಿಲ್ಲ ಅವನಿಗೆ. ಬಲ್ಲಾಳ ಅಂತಾನೆ ಎಲ್ಲ ಶಾಸನಗಳಲ್ಲೂ 1ನೇ ಬಲ್ಲಾಳ, 2ನೇ ಬಲ್ಲಾಳ, 3ನೇ ಬಲ್ಲಾಳ ಅಂತ ನಂಬರ್ ಇರುತ್ತೆ, ಹೆಸರಷ್ಟೇ ಇರುತ್ತೆ. ಅದರ ಶಾಸನದಲ್ಲಿ ಇರುವಂಥ ಇಸ್ವಿಯನ್ನು ನೋಡಿ ನಾವು ಅವ್ರಿಗೆ ಯಾವ ಬಲ್ಲಾಳ ಅಂತ, ಎಷ್ಟನೇ ಬಲ್ಲಾಳ ಇರಬಹುದಪ್ಪ ಅಂತ ನಾವು ಒಂದು ನಂಬರ್ ಕೊಟ್ಟಿರ್ತೀವಿ. ಬಲ್ಲಾಳ, ವಿಷ್ಣುವರ್ಧನ, ಉದಯಾದಿತ್ಯ ಅಂತ 3 ಜನ ಗಂಡು ಮಕ್ಕಳು. ಮೊದಲೇ ಬಲ್ಲಾಳಂಗೆ ಪಟ್ಟವನ್ನು ಕಟ್ತಾರೆ. ಅವನು ಸುಮಾರು 8 ವರ್ಷಗಳವರೆಗೂ ಆಳ್ವಿಕೆ ಮಾಡ್ತಾನೆ. ಆತನ ಅದೇ ಅಕಾಲಿಕ ಮರಣ ಆಗುತ್ತೆ. ಆತ ನಂತರ ಬರೋದು ಅವನ ತಮ್ಮ ವಿಷ್ಣುವರ್ಧನ ಸುಮಾರು 1108ರಿಂದ 1152 ಇಸ್ವಿವರೆಗೂ ಅರಸ ಆಗಿರ್ತಾನೆ. ಮಹಾನ್ ಅರಸ. ಎಷ್ಟು
ಚೋಳರನ್ನು ಆ ವೇಳೆಗೆ ಗಂಗರನ್ನು ಸೋಲಿಸಿ ಕರ್ನಾಟಕವನ್ನು ಅಕ್ವೈರ್ ಮಾಡ್ಕೊಂಡಿದ್ದಂಥ ಚೋಳರನ್ನು ತಲಕಾಡು ಯುದ್ಧದಲ್ಲಿ ಸೋಲಿಸಿ ಅವ್ರನ್ನ ವಾಪಸ್ ಕಳಿಸ್ತಾನೆ. ವಾಪಸ್ ಕಳಿಸಿ ಬರಬೇಕಾದ್ರೆ ಕೋಲಾರ, ನಂಗಲಿ, ಬೆಂಗಳೂರು ಇದನ್ನೆಲ್ಲ ಹೊಯ್ಸಳ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಂಡು ಆತ ಮತ್ತೆ ವಾಪಸ್ ಬೇಲೂರಿಗೆ ಹೋಗ್ತಾನೆ. ಆತನ ನಂತರ ಬರೋದು 1ನೇ ನರಸಿಂಹ. ಆತನ ನಂತರ ಬರುವಂಥದ್ದು 2ನೇ ಬಲ್ಲಾಳ. ಆತ 1173ರಿಂದ 1220ವರೆಗೂ ಆಳ್ವಿಕೆಯನ್ನು ಮಾಡ್ತಾನೆ. ಆತನ ನಂತರ ಬರೋದು 2ನೇ ನರಸಿಂಹ. ಆಮೇಲೆ ಸೋಮೇಶ್ವರ ಅಂತ ಬರ್ತಾನೆ. ಆ 2ನೇ ನರಸಿಂಹ ಸೋಮೇಶ್ವರನ ಕಾಲಕ್ಕೆ, ಅಂದರೆ 2ನೇ ಬಲ್ಲಾಳನ ಕಾಲಕ್ಕೇನೆ ತಮಿಳುನಾಡಿನ ರಾಜಕೀಯಕ್ಕೆ ಇವ್ರು ಎಂಟರ್ ಆಗ್ತಾರೆ. ತಮಿಳುನಾಡಿನ ರಾಜಕೀಯಕ್ಕೆ ಒಂದು ಕಾಲಕ್ಕೆ ಚೋಳರನ್ನ ಇಲ್ಲಿಂದ ಯುದ್ಧ ಮಾಡಿ ಹೊರಗಡೆ ಓಡಿಸಿದ್ದಂಥವ್ರು, ಅದೇ ಚೋಳರು ಪಾಂಡ್ಯರು ಅವರ ಕಲಹಗಳಲ್ಲಿ ತುಂಬ ಹೈರಾಣಾಗಿ ಹೋಗಿರ್ತಾರೆ. ಚೋಳರು ಏನು ಮಾಡ್ತಾರೆ, ಹೊಯ್ಸಳರು ಪ್ರಬಲರಾಗಿದ್ದಾಗ ನಿಮ್ಮ ಸಹಾಯ ಬೇಕು ನಮಗೆ ಅಂತ ಬರ್ತಾರೆ. 2ನೇ ಬಲ್ಲಾಳನ ಚೋಳಾಸು ಇಲ್ಲಿ ಹೊಯ್ಸಳ ಸಹಾಯ ಕೇಳ್ಕೊಂಡ್ಬರ್ತಾರೆ. ವೈವಾಹಿಕ ಸಂಬಂಧಿಗಳು ಏರ್ಪಡುತ್ತೆ. ಆಗ ಚೋಳ ಮಹಾದೇವಿ ಅಂತ ಒಬ್ಬ ರಾಣಿಯನ್ನ 2ನೇ ಬಲ್ಲಾಳ ಮದುವೆ ಆಗಿರ್ತಾನೆ, ರಾಣಿಯನ್ನ. ಸೊ ಆಗ ಮತ್ತೆ ಆತನ ಮಗ 2ನೇ ನರಸಿಂಹ ಸೋಮೇಶ್ವರ ಹುಟ್ಟಿದೆ ತಮಿಳುನಾಡಲ್ಲಿ, ಕಡನೂರಲ್ಲೇ ಹುಟ್ಟೋದವನು. ಸೊ ಆಗಿನ ಕಾಲಕ್ಕೆ ಇಡೀ ಚೋಳರ ಪ್ರಾಬಲ್ಯ ಕುಗ್ಗುತ್ತಾ ಇದ್ದಂಗೆ ಇಡೀ ತಮಿಳುನಾಡನ್ನು ಹೊಯ್ಸಳರು ತಮ್ಮ ಕಂಟ್ರೋಲ್ ತೊಗೊಂಡ್ಬಿಡ್ತಾರೆ. ತಗೊಂಡು ಅಲ್ಲಿ ಆಳ್ವಿಕೆಯನ್ನು ಶುರು ಮಾಡ್ತಾರೆ. ಇಡೀ ಕರ್ನಾಟಕ ಮತ್ತು ತಮಿಳುನಾಡನ್ನು ಸೋಮೇಶ್ವರ ಆಳ್ವಿಕೆ ಮಾಡ್ತಾ ಇರ್ತಾನೆ. ಬಹುಪಾಲು ಅವನು ತಮಿಳುನಾಡಲ್ಲೇ ಇರ್ತಾನೆ. ಇಲ್ಲಿ ಅಧಿಕಾರಿಗಳನ್ನು ಇಟ್ಟು ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಆತನಿಗೆ 2 ರಾಣಿಯರಿಗೆ 2 ಮಕ್ಕಳು. ಅದರಲ್ಲಿ ಒಬ್ಬ 3ನೇ ನರಸಿಂಹ, ಇನ್ನೊಬ್ಬ ವೀರರಾಮನಾಥ. ಅವರಿಬ್ಬರು ದಾಯಾದಿಗಳಾಗಿದ್ದರಿಂದ ಯಾವಾಗಲೂ ಕಚ್ಚಾಡ್ತಾ ಇರ್ತಾರೆ, ನನಗೆ ರಾಜ್ಯ ಬೇಕು. ಈತ ಏನು ಮಾಡ್ತಾನೆ, ಸೋಮೇಶ್ವರ ಕರ್ನಾಟಕವನ್ನು ನರಸಿಂಹನಿಗೆ ಬಿಟ್ಕೊಡ್ತಾನೆ, ರಾಮನಾಥನಿಗೆ ತಮಿಳನ್ನ ಬಿಟ್ಕೊಡ್ತಾನೆ. ಅದು ರಾಮನಾಥ ಎಷ್ಟು ಆಗ ಫುಲ್ ಡಿಮಾರ್ಕೇಶನ್ ಇದ್ದಿತ್ತ ಸರ್, ತಮಿಳು ಭಾಷಿಕರು, ಕನ್ನಡ ಭಾಷಿಕರು, ಆಗ ಈ ರೀತಿ ಗಡಿ ಅಂತ ಏನಿಲ್ಲ. ಆದರೆ ಅವ್ನು ರಾಮನಾಥ ಏನು ಮಾಡ್ತಾನೆ, ತನ್ನ ಅಣ್ಣನ ಮೇಲೆ ಯಾವಾಗಲೂ ಜಗಳಕ್ಕೆ ಕರ್ಕೊಂಬರ್ತಾನೆ. ಈ ಬೆಂಗಳೂರು ಭಾಗ ಕೂಡ ಅವ್ನು ರಾಮನಾಥನಿಗೆ ಸೇರಿರುತ್ತೆ. ಅರ್ಧ ಒಂದು ಕಾಲ ರಾಮನಾಥನಿಗೆ ಸೇರಿರುತ್ತೆ, ಇನ್ನೊಂದು ಕಾಲ ನರಸಿಂಹನಿಗೆ ಸೇರಿರುತ್ತೆ. ಆ ರೀತಿಯಾಗಿ ನಾವು ಕಾಚರಕನಹಳ್ಳಿ ದೇವಸ್ಥಾನ ಅಂತ ಹೇಳಿದ್ನಲ್ಲ, ಆ ಒಂದು ದೇವಸ್ಥಾನದ ಅವರಿಬ್ಬರು ಶಾಸನವೂ ಇದೆ. ವೀರರಾಮನಾಥನ ಶಾಸನವೂ ಇದೆ, ನರಸಿಂಹನ ಶಾಸನವೂ ಇದೆ. ರಾಮನಾಥ ಚತುರ್ವೇದಿ ಮಂಗಲಂ ಅಂತ ಅವನು ಮಾಡಿದ್ದ. ಆ ರೀತಿಯಾಗಿ ನಮ್ಗೆ ಹಲವಾರು ವೀರಗಲ್ಲುಗಳನ್ನು ಕೂಡ ನಾವು ನೋಡ್ತೀವಿ. ರಾಮನಾಥನ ಹತ್ರ ದೊಡ್ಡ ಗಜ ಸೈನ್ಯ ಇತ್ತು. ಆ ಗಜ ಸೈನ್ಯವನ್ನು ಅಣ್ಣನ ಮೇಲೆ ಕಳಿಸಿ ಹಲವಾರು ಯುದ್ಧಗಳನ್ನು ಮಾಡಿಸಿದಾನ ಅವನು. ರಾಮನಾಥ 1300 ಆ ಟೈಮ್ಗೆ 1295ಕ್ಕೆ ತೀರ್ಕೊಂತಾನೆ. ಆತನ ಮಗ ವೀರ ವಿಶ್ವನಾಥ ಅಂತ ಬರ್ತಾನೆ. ಆತ ಕೂಡ ಮತ್ತೆ ಈ ಕಡೆ ತನ್ನ ಚಿಕ್ಕಪ್ಪನ ಮೇಲೆ ಸ್ವಲ್ಪ ಯುದ್ಧಗಳನ್ನು ಮಾಡ್ತಾ ಇರ್ತಾನೆ. ಆ ಹೊತ್ತಿಗೆ ಇಲ್ಲಿ ನರಸಿಂಹನ ಆಳ್ವಿಕೆ ಮುಗಿಸಿ ವೀರಬಲ್ಲಾಳನ 3ನೇ ವೀರಬಲ್ಲಾಳನ ಆಳ್ವಿಕೆ ಶುರುವಾಗುತ್ತೆ. 3ನೇ ವೀರಬಲ್ಲಾಳ ಅಲ್ಲಿ 1300 ಟೈಮ್ಗೆ ವಿಶ್ವನಾಥ ಕೂಡ ತೀರೋಗ್ತಾನೆ. 3ನೇ ವೀರಬಲ್ಲಾಳನ ಕಾಲಕ್ಕೆ ಇಡೀ ಅಖಂಡ ಕರ್ನಾಟಕ, ತಮಿಳುನಾಡು, ಇಡೀ ಹೊಯ್ಸಳ ಸಾಮ್ರಾಜ್ಯ 3ನೇ ವೀರಬಲ್ಲಾಳನ ಕೈಗೆ ಸಿಗುತ್ತೆ. ಆತ 1295ರಿಂದ 1342ವರೆಗೂ ಆಳ್ವಿಕೆ ಮಾಡ್ತಾನೆ. ಸುಮಾರು 80 ವರ್ಷ ವಯಸ್ಸಾಗಿತ್ತು ಅವನಿಗೆ ಆತ ತೀರ್ಕೊಂಡಾಗ. ಆತನ ಕಾಲಕ್ಕೆ ಬೆಂಗಳೂರು ಆತನ ತುಂಬ ಮೆಚ್ಚಿನ ತಾಣ. ಬೆಂಗಳೂರು ಆತನ ಕಾಲದಲ್ಲೇ ಸುಮಾರು ದೇವಸ್ಥಾನಗಳು ಇಲ್ಲಿ ನಿರ್ಮಾಣ ಆಗ್ತವೆ. ಸೋಮೇಶ್ವರ ಅನ್ನೋ ಹೆಸರಲ್ಲಿ ತುಂಬ ನಿರ್ಮಾಣ ಆಗಿದೆ. 1342ಕ್ಕೆ ಹೊಯ್ಸಳ ಸಾಮ್ರಾಜ್ಯ ಆಲ್ಮೋಸ್ಟ್ ಕೊನೆ ಆಗುತ್ತೆ. ಆ ಟೈಮ್ಗೆ ಅಲಾವುದ್ದೀನ್ ಖಿಲ್ಜಿ ಈ ಕಡೆ ಎಲ್ಲ ದಾಳಿಗಳು ಮಾಡಿ ಹಲವಾರು ದೇವಸ್ಥಾನಗಳನ್ನು ನಾಶ ಮಾಡಿ ಹಲವಾರು ತುಂಬ ಸಂಪತ್ತನ್ನು ಲೂಟಿ ಮಾಡಿರ್ತಾನೆ, ಬ್ಲ್ಯಾಕ್ ಮೇಲ್ ಮಾಡಿ. ತೊಗಲಕ್ ದಾಳಿಗಳಾಗಿರುತ್ತೆ. ಈ ಅಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ, ಮದುರೈಯಲ್ಲಿರೋ ಸುಲ್ತಾನರನ್ನು ಸೋಲಿಸಿ ಅಲ್ಲಿ ಗಿಯಾಜುದ್ದೀನ್ ಖಿಲ್ಜಿ ಅನ್ನೋನ ನೇಮಕ ಮಾಡಿರ್ತಾನೆ. ಇಲ್ಲಿಂದ ಆಳ್ವಿಕೆ ಮಾಡ್ಕೊಂತ ಅಲ್ಲಿ ಆತ ಹಿಂದೂಗಳಿಗೆ ಕೊಡಬಾರದ ಹಿಂಸೆಯನ್ನು ಕೊಡ್ತಾ ಇರ್ತಾನೆ. ತುಂಬ ಹಿಂಸೆ ಕೊಟ್ಟು ಸಾಯಿಸ್ತಾ ಇರ್ತಾನೆ. ಅವರನ್ನು ಮಟ್ಟ ಹಾಕಬೇಕು ಅಂತ ನಮ್ಮ 3ನೇ ವೀರಬಲ್ಲಾಳ ಒಂದು ಸೈನ್ಯವನ್ನು ತಗೊಂಡು ಹೋಗ್ತಾನೆ. ಅಲ್ಲಿ ಕಣ್ಣಾನೂರು ಕೊಪ್ಪ ಅಂತಿದೆ ಶ್ರೀರಂಗಂ ಹತ್ರ. ಅಲ್ಲಿ ಯುದ್ಧವನ್ನು ಮಾಡಿ ಅವರು ಕದನ ವಿರಾಮ ಘೋಷಣೆ ಮಾಡ್ತಾರೆ. ಒಂದು ತಪ್ಪಾಯಿತು, ನಾವು ಮಾಡೋದಿಲ್ಲ ಅಂತ. ಸರಿ, ಇವರು ವಾಪಸ್ ಬರಬೇಕಾದ್ರೆ ಒಂದು ಕಡೆ ತಂಗ್ತಾರೆ ದಣವಾರಿಸ್ಕೊಳ್ಳೋದಕ್ಕೆ. ಮೋಸದಿಂದ ಬಂದು ಇಟ್ಕೊಂಡ್ಬಿಡ್ತಾರೆ ಇವ್ರನ್ನ, ಈ ಬಲ್ಲಾಳನ ಸೈನ್ಯ ಮತ್ತು ಬಲ್ಲಾಳನ್ನ ಇಟ್ಕೊಂಡು ಹಲವಾರು ಜನ ಸಾಯಿಸಿ ಬಲ್ಲಾಳನ್ನ ಎಳ್ಕೊಂಡು ಹೋಗ್ತಾರೆ. ಮಧುರೈ ಹೋಗಿ ನೀವು ಅಪಾರ ಸಂಪತ್ತನ್ನು ಕೊಟ್ಟರೆ ನೀವು ಬಿಟ್ಬಿಡ್ತೀವಿ ಅಂತ ಹೇಳ್ತಾರೆ. ಹಳೆಬೀಡಿನಿಂದ ಅಪಾರವಾದ ಸಂಪತ್ತನ್ನು ಅವನಿಗೆ ಕೊಡ್ತಾರೆ. ಅದು ಬಿಡೋದಿಲ್ಲ. ಅವನು ಏನು ಮಾಡ್ತಾರೆ ಅಂದರೆ ಆತನ ತಲೆನ ತುಂಬಿಸ್ತಾರೆ. 3ನೇ ವೀರಬಲ್ಲಾಳನ ತಲೆಯನ್ನು ಕಟ್ ಮಾಡಿ 80 ವರ್ಷ ಆಗಿರುತ್ತೆ ಅವನಿಗೆ. ಕಟ್ ಮಾಡಿ ಅವನ ದೇಹವನ್ನು ಮಧುರೈ ಕೋಟೆಗೆ ನೇತಾಕ್ತಾರೆ. ಹುಲ್ಲನ್ನು ತುಂಬಿ, ಚರ್ಮ ಸುಲಿದು ಹುಲ್ಲನ್ನು ತುಂಬಿ ಕೋಟೆಗೆ ಹುಲ್ಲನ್ನು ತುಂಬಿ ನೇತಾಕ್ತಾರೆ. ಇದೆಲ್ಲ ನಮಗೆ ಇಬನ್ ಬತೂತ ಅಂತ ಒಬ್ಬ ಟ್ರಾವೆಲರು ಅವನು ರೆಕಾರ್ಡ್ ಮಾಡಿದ್ದಾನೆ. ಅವನು ದೋ ಇವಾಸ್ ಎ ಮುಸ್ಲಿಂ, ಇಷ್ಟು ಕ್ರೌರ್ಯವನ್ನು ನಾನು ಇದುವರೆಗೂ ನೋಡೇ ಇಲ್ಲ. ಅವನೇ ರೆಕಾರ್ಡ್ ಮಾಡಿದ್ದಾನೆ, ಇಷ್ಟು ಕ್ರೌರ್ಯವನ್ನು ನಾನು ಇದುವರೆಗೂ ನೋಡಲೇ ಇಲ್ಲ ಅಂತ. ಹಾಗೆ ನಮ್ಗೆ ಚಿಕ್ಕಮಗಳೂರಿನ ಅನೇಕ ವೀರರು ಕೂಡ ಯುದ್ಧದಲ್ಲಿ
ಭಾಗವಹಿಸಿ ಪ್ರಾಣ ಕಳ್ಕೊಂಡಿರೋ ವೀರಕಲ್ಗಳಿಂದ ನಾವು ನೋಡ್ಬೋದು ಚಿಕ್ಕಮಗಳೂರು ಅಲ್ಲಿ district ಉಲ್ಲೇಖ ಅಲ್ಲಿ ಆಗಿದೆಯಾ ಇದೇ ತರ ಉಲ್ಲೇಖ ಆಗಿದೆ. ಮಧುರೈಯಲ್ಲಿ? ಆಗಿದೆ. ಸೆಪ್ಟೆಂಬರ್ 8, 1342 ಚಿರುಚಿರಾಪಳ್ಳಿ ಅಂತ, ಹಾ. ಈಗ ತಿರುಚಿರಾಪಳ್ಳಿ ತಿರುಚಿ ಅಂತ ಕರೀತಾರಲ್ಲ, ಅದರಲ್ಲಿ ಚಿರುಚಿರಾಪಳ್ಳಿಯಲ್ಲಿ ತುರುಕರ ದಳದ ಜೊತೆ ಹೊಯ್ದಾಡಿ ಹಾ. ನಮ್ಮ ಊರಿನ ಒಬ್ಬ ವೀರ ಸಾವನ್ನಪ್ಪಿದ್ದಾನೆ. ಯಾರ ಜೊತೆ? ಬಲ್ಲಾಳ ದೇವನ ಕೂಡ ಸಾವನ್ನಪ್ಪಿದ್ದಾನೆ. ಸೊ ನಮಗೆ ಅದು ರೆಕಾರ್ಡ್, ಅದು ಇಂಥ ಡೇಟ್ ಸಿಗುತ್ತೆ. ಸೊ ಅಂಥ ಒಂದು ಹೊಯ್ಸಳ ಸಾಮ್ರಾಜ್ಯವನ್ನು ನಾವು 930 ಇಸ್ವಿಯಿಂದ 1342ವರೆಗೂ ನೋಡ್ತೀವಿ. ಮೂರನೇ ಬಲ್ಲಾಳನ ನಂತರ ಆತನ ಮಗ ಬರ್ತಾನೆ, ವಿರೂಪಾಕ್ಷ ಅಂತ ಬರ್ತಾನೆ. ಅದೇ ಅಷ್ಟೊತ್ತಿಗೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿರುತ್ತೆ. ಹೊಯ್ಸಳ ಕಂಟಿನ್ಯೂಷನ್ ಅದು. ಇಷ್ಟು ಡೀಟೇಲ್ ಆಗಿ ನಮ್ಗೆ ಯಾವ ಸ್ಕೂಲ್ ಟೆಕ್ಸ್ಟ್ ಬುಕ್ ಯಾವ ಟೆಕ್ಸ್ಟ್ ಬುಕ್ಕಲ್ಲೂ ಇರೋದಿಲ್ಲ, ಯಾರು ಹೇಳೋದು ಇಲ್ಲ. ಮೂರನೇ ವೀರ ಬಲ್ಲಾಳನ ಬಗ್ಗೆ ಮಾಡಿದ್ರೆ ಒಂದು ಬುಕ್ ಮಾಡ್ಬೋದು, ಟೆಕ್ಸ್ಟ್ ಬುಕ್ ಮಾಡ್ಬೋದು. ಅಂಥ ದಾರುಣ ಸಾವು ಆತ ಅನುಭವಿಸ್ದ ದಾಳಿಗಳಿಂದಾಗಿ. ಗಿಯಾಜುದ್ದೀನ್ ಖಿಲ್ಜಿ ಅಂತ ಆತ ಆಮೇಲೆ ಕಾಯಿಲೆ ಬಂದು ನರಳಿ ಸಾಯ್ತಾನೆ. ನಮ್ಮ ವೀರ ಕಂಪಣ್ಣ, ನಮ್ಮ ವಿಜಯನಗರದ ಅರಸ ವೀರ ಕಂಪಣ್ಣ ಅಲ್ಲೋಗಿ ಇಡೀ ಮಧುರೈ ಸುಲ್ತಾನರನ್ನು ನಾಶ ಮಾಡಿ ವಾಪಸ್ ಬರ್ತಾ ಅವ್ರು ನಾಶ ಮಾಡಿದ್ದಂಥ ಅಷ್ಟೋ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿ ಬಿಡ್ತಾನೆ. ಮಧುರಾ ವಿಜಯಂ ಅಂತ ಒಂದು ಗ್ರಂಥ ಆಗಿನ ಕಾಲದಲ್ಲಿ ಬರೆದಿದ್ರು, ಒಬ್ಬ ರಾಣಿ ಬರೆದಿರೋ, ಕಂಪಣ್ಣದ ಹೆಂಡತಿ ಬರೆದಿರುವಂಥದ್ದು. ಸೊ ಈ ರೀತಿಯಾಗಿ ನಮ್ಮ ಹೊಯ್ಸಳರ ಸಾಮ್ರಾಜ್ಯವನ್ನು ನಾವು ನೋಡಿದ್ದೀವಿ. ಮೂಡಿಗೆರೆ ತಾಲೂಕಿನ ಅಂಗಡಿ ಊರಿಂದ ಆಳ್ವಿಕೆ ಮಾಡಿದವರು, ನಂತರ ಬೇಲೂರು, ಹಳೇಬೀಡು, ಮತ್ತು ಪಾಂಡವಪುರದ ಹತ್ರ ಕೆರೆ ತೊಂಡನೂರು ಅಂತ ಉಪರಾಜಧಾನಿಗಳನ್ನಾಗಿ ಮಾಡ್ಕೊಳ್ತಾರೆ. ತಮಿಳುನಾಡಿನ ಕಣ್ಣಾನೂರು, ತಿರುವಣ್ಣಮಲೈ ಇವತ್ತಿಗೂ ಕೂಡ ಮೂರನೇ ಬಲ್ಲಾಳಂಗೆ ಪಿಂಡ ಪ್ರದಾನ ಮಾಡುತ್ತಾರೆ. ಏನು ಸರ್ ಇದು? ತಿರುವಣ್ಣಮಲೈ ಮೂರನೇ ಬಲ್ಲಾಳನ ರಾಜಧಾನಿ ಆಗಿತ್ತು. ರಾಜಧಾನಿಯಾಗಿ ಅಲ್ಲಿನ ಜನರ ಪಾಲಿಗೆ ಆತ ದೇವರ ಥರ ಇದ್ದ ಮೂರನೇ ಬಲ್ಲಾಳ. ಅಲ್ಲಿ ದೇವಸ್ಥಾನವನ್ನು ಕೂಡ ತುಂಬ ಜೀರ್ಣೋದ್ಧಾರ ಮಾಡಿಸ್ತಾನೆ. ಅಲ್ಲಿಂದ ಅಲ್ಲಿ ತಮಿಳುನಾಡಲ್ಲಿ ತಿರುವಣ್ಣಮಲೈ ರಾಜ ಉಣ್ಣಾಮಲೈ ಅರುಣ ಸಮುದ್ರ ಅಂತ ಶಾಸನಗಳಲ್ಲಿ ನೋಡ್ತೀವಿ ನಾವು. ಅಲ್ಲಿ ರಾಜ ತೀರ್ಕೊಂಡಾಗ, ದಾರುಣ ಸಾವನ್ನು ಅಪ್ಪಿದಾಗ, ಅಲ್ಲಿ ಅಂದರೆ ಈ ಗಿಯಾಜುದ್ದೀನ್ ಸಾಯಿಸಿದಾಗ, ಹೌದು, ಸಾಯಿಸಿದ ಮೇಲೆ ಅರುಣಾಚಲೇಶ್ವರ ದೇವರು ಮಗನಾಗಿ ಈ ರಾಜನಿಗೆ ಪಿಂಡ ಪ್ರದಾನ ಮಾಡ್ತಾನೆ. ಇವಾಗಲೂ ಕೂಡ ಪ್ರತಿ ವರ್ಷ, ಮೊನ್ನೆ ಒಂದು ಫೆಬ್ರವರಿನಲ್ಲಾಯಿತು, ಪ್ರತಿ ವರ್ಷ ಮಾಡ್ತಾರೆ. ದೇವರೇ ಬಂದು ಬಲ್ಲಾಳನಿಗೆ ವಲ್ಲಾಳ ದೇವ ಅಂತ ಕರೀತಾರೆ, ಅವರು ವೀರ ವಲ್ಲಾಳ ದೇವನ್ ಅಂತಾರೆ. ಅವನಿಗೆ ಪಿಂಡ ಪ್ರದಾನ ಮಾಡುವಂಥ ಒಂದು ಉತ್ಸವ ಇವಾಗಲೂ ನಡೆಯುತ್ತೆ ಅಲ್ಲಿ ತಿರುವಣ್ಣಾಮಲೈನಲ್ಲಿ. ಉತ್ಸವ ಇವಾಗಲೂ ಬಿಡದೆ ನಡೆಸ್ಕೊಂಬರ್ತಾರೆ. ಎವ್ರಿ ಇಯರ್ ರಿಚುವಲ್ ಅದು. ಓಕೆ. ಪಿಂಡ ಪ್ರದಾನ ಮಾಡುವಂಥ ಒಂದು ಅಪರೂಪವಾದ ಪದ್ಧತಿ ಅಲ್ಲಿ ನಡೆಸ್ಕೊಂಬರ್ತಾ ಇದ್ದಾರೆ. ಅದೇ ನಮ್ಮ ಕರ್ನಾಟಕದ ಜನರಿಗೇನೆ ಆ ಬಲ್ಲಾಳ ಹೇಗೆ ಸತ್ತ, ಎಷ್ಟು ಪರಾಕ್ರಮ, 80 ವರ್ಷದಲ್ಲೂ ರಾಜನಾಗಿ ಕುದುರೆ ಮೇಲೆ ಹತ್ತಿ ಯುದ್ಧ ಮಾಡ್ದ, ಎಷ್ಟು ದಾರುಣವಾಗಿ ಸತ್ತ ಅನ್ನೋದು ಇವತ್ತಿಗೂ ಯಾರಿಗೂ ಅಷ್ಟು ಜನಕ್ಕೆ ಗೊತ್ತಿಲ್ಲ. ಬೆಂಗಳೂರು ಆತನ ನೆಚ್ಚಿನ ಊರಾಗಿತ್ತು. ಬೆಂಗಳೂರು ಬಲ್ಲಪ್ಪ ದಂಡನಾಯಕನ ಅನ್ನೋ ಒಬ್ಬನ್ನ ಇಲ್ಲಿ ನೇಮಕ ಮಾಡಿದ್ದ ಆತ ಈ ಬೆಂಗಳೂರು ಭಾಗವನ್ನು ನೋಡ್ಕೋತಾ ಇದ್ದ, ಬಲ್ಲಪ್ಪ ದಂಡನಾಯಕ ಅಂತ. ಇಂಥ ಒಂದು ಹೊಯ್ಸಳ ಸಾಮ್ರಾಜ್ಯ ಈ ರೀತಿಯ ದಾಳಿಗಳಿಂದಾಗಿ ಅವನತಿ ಆಗುತ್ತೆ. ಅದೇ ಟೈಮ್ಗೆ ವಿಜಯನಗರ ಸಾಮ್ರಾಜ್ಯ ಶುರುವಾಗಿರುತ್ತೆ. ಆಮೇಲೆ ಮುಂದಿನದು ಇತಿಹಾಸ. ಹಿಂದೂ ಧರ್ಮವನ್ನು ಹೇಗಾದ್ರೂ ಮಾಡಿ ಉಳಿಸ್ಲೇಬೇಕು ಅನ್ನೋ ಪಣತೊಟ್ಟಿ ಬಂದಂತಹ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯಕ್ಕೂ ಹೊಯ್ಸಳ ಕಿಂಗ್ಡಮ್ಗೂ ಸಂಬಂಧ ಇದೆಯಾ ಸರ್? ಇದೆ, ಕಂಟಿನ್ಯೂಷನ್. ಹೇಗೆ ಸರ್? ನಮ್ಮ ಹರಿಹರ ಬುಕ್ಕ ಅವರೆಲ್ಲ 5 ಜನ ಅಣ್ಣ ತಮ್ಮಂದ್ರು, ಅವರು ಹೊಯ್ಸಳ ಮೂರನೇ ಬಲ್ಲಾಳನ ಆಸ್ಥಾನದಲ್ಲಿ ಇದ್ರಂತ. ಇದೇ ಗಿಯಾಜುದ್ದೀನ್ ಗಾದಿ ಸಾಯಿಸಿದ್ದ ಮೂರನೇ ಬಲ್ಲಾಳನ ಆಸ್ಥಾನದಲ್ಲಿ ಇವರೆಲ್ಲ ಇದ್ರು. ಇದ್ದಾಗ ಏನಾಗುತ್ತೆ, ಇವನ್ಗೆ ಆಲ್ರೆಡಿ ಇವ್ನಿಗೆ 80 ವರ್ಷ ವಯಸ್ಸಾಗಿದೆ. 80 ವರ್ಷದ ಮಗನಿಗೆ ಆಲ್ರೆಡಿ 60-65 ವರ್ಷ ಆಗಿರ್ಬೋದು. ಸೊ ಇವನಿಗೆ ಮನಸ್ಸಲ್ಲಿ ಬಂದಿರ್ಬೋದು ಇಲ್ಲಿಗೆ ಮುಗಿಯುತ್ತೆ ಇದು ಹೊಯ್ಸಳ ಸಾಮ್ರಾಜ್ಯ. ಆದರೆ ಇಷ್ಟೆಲ್ಲ ದಾಳಿಗಳನ್ನು, ದಕ್ಷಿಣ ಭಾರತವನ್ನು ಅಕ್ವೈರ್ ಮಾಡ್ಕೊಂಡಿದ್ದಂತಹ ಇವರನ್ನ ಓಡಿಸಿ ಹಿಂದೂ ಧರ್ಮವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಾನಾಗ. ಕಾಕತೀಯ ಇನ್ನೂ ಹಲವಾರು ರಾಜರ ಹತ್ರ ಹೋಗಿ ಎಲ್ಲ ಒಗ್ಗಟ್ಟನ್ನು ಪ್ರದರ್ಶಿಸಬೇಕಂತ ತುಂಬ ಪ್ರಯತ್ನ ಪಟ್ಟಿರ್ತಾನೆ ಮೂರನೇ ಬಲ್ಲಾಳ. ಆದರೆ ದುರದೃಷ್ಟ ಸಾಯ್ತಾನೆ. ಆದರೆ ಅದೇ ಟೈಮ್ಗೆ ಆತನಿಗೆ ಮನಸ್ಸಲ್ಲಿ ಅನಿಸಿತ್ತು ಅನ್ಸುತ್ತೆ, ಹಂಪಿಯಲ್ಲಿ ತುಂಗಭದ್ರಾ ತೀರದಲ್ಲಿ ಒಂದು ಹೊಸ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂತ. ಆತ ಬದುಕಿದ್ದಾಗಲೇ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಅಲ್ಲಿ ಹರಿಹರ ಬುಕ್ಕರನ್ನು ಕಳಿಸಿ ಅಲ್ಲಿ ಸಾಮ್ರಾಜ್ಯ ಸ್ಥಾಪನೆಯನ್ನು ಮಾಡಿಸ್ತಾನೆ. ಆದರೆ ಇನ್ನು ಸುಮಾರು 6 ವರ್ಷಗಳಲ್ಲಿ ಆತನ ಅಂತ್ಯ ಆಗೋಗುತ್ತೆ. ಅಷ್ಟೊತ್ತಿಗೆ ನಮ್ಮ ವಿಜಯನಗರ ಸಾಮ್ರಾಜ್ಯ ಬಲಿಷ್ಠವಾಗಿ ಇಡೀ ದಕ್ಷಿಣ ಭಾರತವನ್ನೇ ಆಳ್ವಿಕೆ ಮಾಡೋಷ್ಟು ಸಮರ್ಥವಾಗುತ್ತೆ. ಅದು ಇತಿಹಾಸ ಎಲ್ರಿಗೂ ಗೊತ್ತಾಯಿದೆ, ಹಂಪಿ ವಿಜಯನಗರ ಸಾಮ್ರಾಜ್ಯ, ಕರ್ನಾಟಕ ಸಾಮ್ರಾಜ್ಯ ಅಂತ. ಸೊ ನಮ್ಮ ಹೊಯ್ಸಳರು ಅಂಗಡಿಯಿಂದ ಶುರುವಾಗಿ ಉತ್ತರದ ಬಂಕಾಪುರ, ಹಾನಗಲ್ಲು, ಬಂಕಾಪುರ ಅವ್ರಿಗೆ ರಾಜಧಾನಿ ಆಗಿತ್ತು ವಿಷ್ಣುವರ್ಧನ ಕಾಲಕ್ಕೆ. ಇಷ್ಟೆಲ್ಲ ಭಾಗಗಳನ್ನು ಆಳಿ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ತುಂಬ ಕೊಡುಗೆಗಳನ್ನು ಕೊಟ್ಟರು. ನಾವು ಹೊಯ್ಸಳರು ಎಲ್ಲ ಧರ್ಮಗಳಿಗೆ ಏಕ ರೀತಿಯ ಸಮಾನವಾದ
ಅವಕಾಶವನ್ನು ಕೊಟ್ಟಿರೋದನ್ನು ನೋಡಿರ್ತೀವಿ. ಜೈನ ಧರ್ಮವನ್ನೇ ಬೆಳೆಸಬೇಕು, ಶೈವ ಧರ್ಮವನ್ನು ಅದನ್ಬೇಕು, ವೈಷ್ಣವ ಧರ್ಮವನ್ನು ಬೆಳೆಸಬೇಕು ಅಂತ ಅವ್ರು ಯಾವತ್ತೂ ಭೇದ ಭಾವ ತೋರಿದವರಲ್ಲ. ಅವರೆಲ್ಲ ಧರ್ಮಗಳಿಗೆ ಸಮಾನವಾದ ಅವಕಾಶವನ್ನು ಕೊಟ್ಟಿದ್ದಾರೆ. ವಿಷ್ಣುವರ್ಧನ ಕಾಲಕ್ಕೆ ಅನೇಕ ಜೈನ ಬಸದಿಗಳು ನಿರ್ಮಾಣ ಆದವು, ಆಗ ವೈಷ್ಣವ ದೇವಸ್ಥಾನಗಳು ನಿರ್ಮಾಣ ಆದವು. ತುಂಬ ಜನ ಹೇಳ್ತಾರೆ ರಾಮಾನುಜರು ತಮಿಳುನಾಡಿಂದ ಇಲ್ಲಿಗೆ ಬಂದಮೇಲೆ ಜೈನನಾಗಿದ್ದಂತಹ ಬಿಟ್ಟಿದೇವ ವೈಷ್ಣವನಾಗಿ ವಿಷ್ಣುವರ್ಧನ ಆದ. ಅದಕ್ಕೆ ನಮಗೆ ಅಷ್ಟು ಐತಿಹಾಸಿಕ ಪುರಾವೆ ಇಲ್ಲ, ಅದಕ್ಕೆ ಪುರಾವೆ ಇಲ್ಲ. ಅದು ಬಿಟ್ಟಿದೇವ ವಿಷ್ಣುವಿನ ಇನ್ನೊಂದು ಹೆಸರು, ಕಸ್ತಮ ತದ್ಭಾವ ಅಂತೀವಲ್ಲ, ಆ ರೀತಿಯಾಗಿ ಬಿಟ್ಟಿದೇವ ವಿಷ್ಣುದೇವ ಆ ರೀತಿಯಾಗಿ ಇರುವಂಥ ಒಂದು ಹೆಸರು ಅದು. ಆದರೆ ನಮಗೆ ಸಾಮಾನ್ಯವಾಗಿ ಬಿಟ್ಟಿದೇವ ಅಂತಲೂ ಕಾಣಿಸುತ್ತೆ, ವಿಷ್ಣುವರ್ಧನ ವಿಷ್ಣುದೇವ ಅಂತಲೂ ನಮಗೆ ಶಾಸನಗಳಲ್ಲಿ ಕಾಣಿಸುತ್ತೆ. ಆದರೆ ಎಲ್ಲ ಧರ್ಮಗಳಿಗೂ ಅವರು ಸಮಾನವಾದ ಅವಕಾಶವನ್ನು ಕೊಟ್ಟಿದ್ದಾರೆ. ಆದರೆ ತುಂಬ ಜನ ಅಂದ್ಕೊಂಡಿರೋದು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದ ದೇವಸ್ಥಾನಗಳು ಹೆಚ್ಚಿನ ಪಾಲು ವೈಷ್ಣವ ದೇವಸ್ಥಾನಗಳು ಅಂತ. ಆದರೆ 65% ಶೈವ ದೇವಸ್ಥಾನಗಳಿದೆ. 65% ಶೈವ ದೇವಸ್ಥಾನಗಳು, ಇನ್ನೊಂದು 25% ವೈಷ್ಣವ ದೇವಸ್ಥಾನಗಳು, ಮಿಕ್ಕಿದ್ದು ಜೈನ ದೇವಸ್ಥಾನಗಳು. ನನ್ನ ಒಂದು ಸ್ಟಡಿಯ ಪ್ರಕಾರ ಶೈವ ದೇವಸ್ಥಾನಗಳು ಜಾಸ್ತಿ ಇದ್ದಾವೆ. ಯಾಕೆ ಅಂದರೆ ಆಗ ಕಾಳಾಮುಖ ಕಾಪಾಲಿಕ ಇವರ ಒಂದು ಪ್ರಾಬಲ್ಯ ಜಾಸ್ತಿ ಇತ್ತು. ಕಾಳಾಮುಖ ಕಾಪಾಲಿಕ ಅಂದರೆ ಇವತ್ತು ಶೈವ ಪಂಥಗಳವೆಲ್ಲ ನೀವು ಹಳೆಬೀಡಲ್ಲಿ ಹೇಳಿದ್ನಲ್ಲ 18 ದೇವಸ್ಥಾನಗಳು ಅಂತ, ಎಲ್ಲ ಶೈವ ದೇವಸ್ಥಾನಗಳು. ಈಗ ಅಲ್ಲಿ ಅನಂತ ಪದ್ಮನಾಭ ಅಂತ ಒಂದು ದೇವಸ್ಥಾನ ಇದೆ, ವಿಗ್ರಹ ವಿಷ್ಣುದೆ, ಅನಂತ ಮಲಗಿರುವಂಥ ಅನಂತ ಶಯನ. ಆದರೆ ಮೂಲದಲ್ಲಿ ಅದು ಬೊಬ್ಬೇಶ್ವರ ಅಂತ ಈಶ್ವರನ ದೇವಸ್ಥಾನ. ಆಮೇಲೆ ವಿಗ್ರಹ ಏನು ನಾಶ ಆದಾಗ ಇದನ್ನ ಇಟ್ಟಿದ್ದಾರೆ. ಅದು ಅಲ್ಲಿರುವಂಥ 18 ಕೂಡ ಈಗ ಶೈವ ದೇವಸ್ಥಾನಗಳು ಇರುವಂಥದ್ದು. ಅದು ನಮಗೆ ಪ್ರತಿ ಹಳ್ಳಿನಲ್ಲೂ ಸಿಗುವಂಥ, ಕುಗ್ರಾಮಗಳಲ್ಲಿ ಸಿಗುವಂಥ ದೇವಸ್ಥಾನಗಳು ಶೈವ ದೇವಸ್ಥಾನಗಳು. ಅದರಲ್ಲಿ ವಿಶೇಷವಾಗಿ ಕಲ್ಲೇಶ್ವರ ಅಂತ ವಿಷ್ಣು ದೇವಸ್ಥಾನಗಳಾದರೆ ಚನ್ನಕೇಶವ ಅಂತ ಕರಿತೀವಿ, ಮಾಧವ, ನಾರಾಯಣ, ಈ ರೀತಿಯಾಗಿ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ನರಸಿಂಹ, ಈ ರೀತಿಯಾಗಿ ಚತುರ್ವಿಂಶಂತಿ ಹೆಸರುಗಳಲ್ಲಿ ಕರೆದು ಬರ್ತೀವಿ. ಆದರೆ ಈ ಈಶ್ವರನ ದೇವಸ್ಥಾನಗಳಿದ್ದಾವಲ್ಲ, ವಿಚಿತ್ರವಾದಂಥ ಹೆಸರುಗಳು. ಭೂಚೇಶ್ವರ ದಂಡನಾಯಕ ಕಟ್ಟಿಸಿದ ದೇವಸ್ಥಾನ ಭೂಚೇಶ್ವರ ದೇವಸ್ಥಾನ. ಈ ರೀತಿಯಾಗಿ ಮಂಚೇಶ್ವರ ದಂಡನಾಯಕ ಕಟ್ಟಿಸಿದ ಮಂಚೇಶ್ವರ. ಕುಂಜಶೆಟ್ಟಿ ಕಟ್ಟಿಸಿದವ್ರ ಹೆಸರಿಗೆ ಈಶ್ವರ ಸೇರಿಸಿ ಅದೊಂದು ದೇವಸ್ಥಾನಕ್ಕೆ ಹೆಸರು. ಹೌದು. ಕಂಡನಂಬಿ ಅಂತ ವ್ಯಾಪಾರಿ ತನ್ನ ಮಗ ಸತ್ತಾಗ ಒಂದು ದೇವಸ್ಥಾನ ಕಟ್ಟಿಸ್ತಾನೆ, ಕುಂಜಶೆಟ್ಟಿ ಅಂತ ಮಗನ ಹೆಸರು ಕುಂಜೇಶ್ವರ. ಈ ರೀತಿಯಾಗಿ ವಿಚಿತ್ರವಾದ ಹೆಸರುಗಳು ನಮಗೆ ಈಶ್ವರನ ದೇವಸ್ಥಾನಗಳು ಕಾಣಿಸ್ತವೆ. ಮತ್ತೆ ಬಹುಪಾಲು ಆಗ ಶೈವ ಧರ್ಮವನ್ನು ಸಾಮಾನ್ಯ ಜನ ಪಾಲಿಸ್ತಾ ಇದ್ರು. ಆದ್ರಿಂದ ಸಾಮಾನ್ಯ ದೇವಸ್ಥಾನಗಳು ನಮಗೆ ಹೆಚ್ಚಿನ ಪಾಲು ಶೈವ ದೇವಸ್ಥಾನಗಳಿದ್ದಾವೆ. ದೊಡ್ಡ ದೊಡ್ಡ ದೇವಸ್ಥಾನಗಳು ನಮಗೆ ವೈಷ್ಣವ ದೇವಸ್ಥಾನಗಳಿರಬಹುದು. ಆದರೆ ಕುಗ್ರಾಮಗಳಲ್ಲಿ, ಸಣ್ಣ ಸಣ್ಣ ಗ್ರಾಮಗಳಲ್ಲಿ ನಿರ್ಮಾಣ ಆಗಿರುವಂಥ ದೇವಸ್ಥಾನಗಳು ಶೈವ ದೇವಸ್ಥಾನಗಳಾಗಿದೆ. ಅದು ಸಾಮಾನ್ಯ ಜನ ಅನುಸರಿಸ್ತಾ ಇದ್ದಂಥ ಒಂದು ಧರ್ಮ ಅದು. ನಂತರ ಏನಾದರೂ ಸಾಮಾನ್ಯ ಜನ ಶಿವನ್ ಪ್ರಾರ್ಥನೆ ಮಾಡ್ತಾ ಇದ್ದವರು ವಿಷ್ಣು ಪ್ರಾರ್ಥನೆ ಮಾಡ್ತಿಲ್ಲ ಅಥವಾ ಆ ಥರ ಏನಾದ್ರು ಇತ್ತ, ಅಥವಾ ಎರಡು ದೇವಸ್ಥಾನಕ್ಕೂ ಹೋಗಿ ಬಂದು ಮಾಡೋದೆಲ್ಲ ಮಾಡ್ತಾ ಇತ್ತು? ಆಗ ಕಲಹಗಳು ಇತ್ತು, ಶೈವ ವೈಷ್ಣವ ಅನ್ನೋ ಭೇದ ಭಾವ ಕೂಡ ಇತ್ತು. ಆದರೆ ನಮಗೆ ಅಗ್ರಹಾರಗಳು ಅಂತ ಮಾಡಿದ್ರು ಆಗ ಹೊಯ್ಸಳರ ಕಾಲದಲ್ಲಿ. ಅಗ್ರಹಾರ ಅಂತ ಅಂದರೆ ಅಗ್ರಹಾರದ ರಚನೆ ಅಂದರೆ ಊರ ಮಧ್ಯದಲ್ಲಿ ಒಂದು ವಿಷ್ಣು ದೇವಸ್ಥಾನ ಇರಬೇಕು, ಈಶಾನ್ಯ ದಿಕ್ಕಿನಲ್ಲಿ ಕೆರೆ ಹತ್ರ ಒಂದು ಶೈವ ದೇವಸ್ಥಾನ ಇರಬೇಕು. ಕೆರೆ ಕಟ್ಟಿಸ್ತಿದ್ರು, ವ್ಯವಸಾಯಕ ಕೃಷಿ ಇದಕ್ಕೋಸ್ಕರ ಕೆರೆಗಳನ್ನ ಕಟ್ಟಿಸ್ತಿದ್ರು, ಬಾವಿಗಳನ್ನ ತೋಡಿಸ್ತಿದ್ರು, ಶೈವ ದೇವಸ್ಥಾನ ಕಟ್ಟಿಸ್ತಿದ್ರು. ಆ ಮೂಲಕ ಆ ಊರಲ್ಲಿ ಶೈವರು, ವೈಷ್ಣವರು, ಬ್ರಾಹ್ಮಣರು, ಎಲ್ಲ ವರ್ಗದವರು ಆ ಊರಲ್ಲಿ ನೆಲೆ ನಿಲ್ಲಬೇಕು, ಸಹಬಾಳ್ವೆಯಿಂದ ಬಾಳಬೇಕು ಅಂತ ಕಟ್ಟಿಸ್ತಿದ್ರು. ಹಾಗೆ ಕೆಲವು ಕಡೆ ಈ ಥರ ಒಂದು ಕ್ಲಾಶಸ್ ಆಗ್ತಿತ್ತು. ಆಯ್ದಕ್ಕೆ ಏನು ಮಾಡ್ತಿದ್ರು ನಮ್ಮ ಅರಸರು ಮತ್ತು ದಂಡನಾಯಕರು ಒಂದು ಐಡಿಯಾ ಮಾಡಿದ್ರು. ಒಂದೇ ದೇವಸ್ಥಾನ ಪಕ್ಕ, ಒಂದು ಚನ್ನಕೇಶವ ದೇವಸ್ಥಾನ ಪಕ್ಕದಲ್ಲಿ ಇರುತ್ತೆ, ಅದ್ರ ಪಕ್ಕನೇ ಈಶ್ವರನ ದೇವಸ್ಥಾನ. ನೀವು ಹಾಸನದ ಮೊಸಳೆ ಅಂತ ಒಂದು ಊರಿದೆ, ಮೊಸಳೆ ಅಂತ, ಸಿದ್ದೇಶ್ವರ, ಚನ್ನಕೇಶ್ವರ, ಟ್ವಿನ್ ಟೆಂಪಲ್ಸ್. ಎರಡು ನೋಡೋಕೆ ಒಂದೇ ಥರ ಇರ್ತವೆ, ಬಟ್ ಒಳಗಡೆ ದೇವ್ರ ಮಾತ್ರ ಬೇರೆ. ಚಿಕ್ಕಮಗಳೂರು ಹತ್ರ ಮರಳೆ ಅಂತಿದೆ, ಅದು ಟ್ವಿನ್ ಟೆಂಪಲ್ಸ್ ಇದೆ, ಟ್ವಿನ್ ಟೆಂಪಲ್ಸು. ಸೊ ಈ ಥರ. ಮತ್ತು ಈಶ್ವರನ ದೇವಸ್ಥಾನ ಆಗಿರುತ್ತೆ, ಹೊರಭಾಗದ ಗೋಡೆಗಳಲ್ಲಿರುವಂಥ ಶಿಲ್ಪಗಳೇನಿದ್ದಾವೆ ಅದು ವೈಷ್ಣವ ವಿಗ್ರಹಗಳಾಗಿರ್ತವೆ. ವೈಸ್ ವರ್ಷ ವಿಷ್ಣು ದೇವಸ್ಥಾನ ಇರುತ್ತೆ, ಹೊರಭಾಗದಲ್ಲಿ ಶೈವ ವಿಗ್ರಹಗಳಿರ್ತವೆ. ಸೊ ಇದೆಲ್ಲ ಒಂದು ಕಾಂಬಿನೇಷನನ್ನು ಮಾಡಿ 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 ಜನರಲ್ಲಿ ಆ ವೈಷ್ಣವ ಮತ್ತು ಶೈವ ಧರ್ಮ ಅನ್ನೋ ಒಂದು ಭೇದ ಭಾವವನ್ನು ತೊಡೆದಾಕಕ್ಕೆ ನಮ್ಮ ಅರಸರು ತುಂಬ ಪ್ರಯತ್ನ ಪಟ್ಟರು. ಆದರೆ ಇಲ್ಲಿ ಒಂದು ಅತಿ ದೊಡ್ಡ ಕ್ಲಾಶ್ ಆಗಿದ್ದು ಜೈನ ಧರ್ಮದ ಜೊತೆ. ಶೈವ ಮತ್ತು ಜೈನ ಧರ್ಮ, ಶೈವ ಮತ್ತು ಜೈನ. ಎಷ್ಟೋ ನಮ್ಮ ಜೈನ ಬಸದಿಗಳು ಈಗ ಶೈವ ದೇವಸ್ಥಾನಗಳಾಗಿ ಆಗಲೇ ಮಾರ್ಪಾಡಾಯಿತು ಕೆಲವೊಂದು. ಹೊಯ್ಸಳರ ಕಾಲಕ್ಕೇನೆ, ಹೊಯ್ಸಳರ ಕಾಲದ ಅಂತ್ಯಕ್ಕೆ ಬರ್ತಾ ಬರ್ತಾ ನಮಗೆ ಜೈನ ಧರ್ಮಕ್ಕೆ ಪ್ರಾಬಲ್ಯ ಕಡಿಮೆ ಆಗ್ತಾ ಬಂತು. ಹಳೆಬೀಡಿನಲ್ಲೇ ಎಷ್ಟೋ ಸಂಸಾರಗಳಿದ್ವು, ಜೈನ ಬಸದಿಗಳಿದ್ದು ಸಂಸಾರಗಳಿದ್ದು.
ಆದರೆ ಈ ಒಂದು ಶೈವ ಧರ್ಮದ ಪ್ರಾಬಲ್ಯದಿಂದಾಗಿ ಅಲ್ಲಿನ ಜನ ವಲಸೆ ಹೋಗ್ಬೇಕಾಯಿತು. ಕೆಲವೊಂದು ಬಸದಿಗಳು ಶೈವ ದೇವಸ್ಥಾನಗಳಾಗಿ ಮಾರ್ಪಾಡೋದು. ಪುಷ್ಪಗಿರಿಯ ಒಂದು ದೇವಸ್ಥಾನ ಇದೆ, ಪುಷ್ಪಗಿರಿಯ ಮೇಲ್ಗಡೆ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ, ಅದು ಮೂಲತಃ ಜೈನ ಬಸದಿ. ಅದು ಓಕೆ, ಕುರುಹುಗಳನ್ನು ನಾವು ನೋಡಬಹುದು. ಹಾಸನ ಪಟ್ಟಣದಲ್ಲಿ ಒಂದು ದೇವಸ್ಥಾನ ಇದೆ, ಅದು ಜೈನ ಬಸದಿ ಆಗಿತ್ತು. ಅದು ಈಗ ವಿರೂಪಾಕ್ಷೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಈ ರೀತಿಯಾಗಿ ಕೆಲವೊಂದು ದೇವಸ್ಥಾನ ಜೈನ ಬಸದಿಗಳು ದೇವಸ್ಥಾನಗಳಾಗಿದೆ ಆಗಿದೆ. ಅದು ಆಗಿನ ಕಾಲದ ಒಂದು ವಾತಾವರಣ ಆಗಿತ್ತು. ವಾತಾವರಣ ಅದನ್ನೇ ಈಗ ನಾವು ಈ ಒಂದು ಪ್ರಸ್ತುತ ಕಾಲದಲ್ಲಿ ಹಿಂದೂಗಳೆಲ್ಲ ಜೈನ ಧರ್ಮದ ದೇವಸ್ಥಾನಗಳ ಒಡೆದಾಕಿ ಅಕ್ವೈರ್ ಮಾಡ್ಕೊಂಡ್ರು ಅಂತ ಈಗ ಒಂದು ಗುಲ್ಲೆಪ್ಸೋದು, ವಿವಾದಗಳನ್ನು ಮಾಡೋದು ತಪ್ಪಾಗುತ್ತೆ. ಹೌದಾ? ತಪ್ಪಾಗುತ್ತೆ. ಈಗ ನೋಡಿ, ನಾನು ಒಬ್ಬ ಹಿಂದೂ ಆಗಿ ಸುಮಾರು 60-70 ಜೈನ ಬಸದಿಗಳನ್ನು ನೋಡಿದ್ದೀನಿ, ಅದ್ರ ಬಗ್ಗೆ ಲೇಖನಗಳನ್ನ ಪ್ರಕಟ ಮಾಡಿದ್ದೀನಿ. ನನ್ನ ಮೈಂಡಲ್ಲಿ ಅದೊಂದು ಕಟ್ಟರ ಭಾವನೆ ಇದ್ದಿದ್ರೆ ನಾನೇಕೆ ಹೋಗ್ತಿದ್ದೆ. ಹಾಗೆ ನಮ್ಮ ಅನೇಕ ಜೈನ ಮಿತ್ರರು ಕೂಡ ನಮ್ಮ ಹಿಂದೂ ಧರ್ಮದ ಅನೇಕ ಪದ್ಧತಿಗಳನ್ನು ಪಾಲಿಸ್ತಾ ಇದ್ದಾರೆ. ನಮ್ಮ ಹಬ್ಬಗಳನ್ನ ಮಾಡ್ತಾರೆ, ಅವರು ಗಣಪತಿ ಹಬ್ಬ ಮಾಡ್ತಾರೆ, ವರಲಕ್ಷ್ಮಿ ಹಬ್ಬವನ್ನು ಮಾಡ್ತಾರೆ. ಸೊ ಒಂದು ಸಹಬಾಳ್ವೆ ಅಂತ ಈಗಲಿದೆ ನಮಗೆ. ಆದರೆ ಆಗಿನ ಕಾಲಕ್ಕೆ ಸ್ವಲ್ಪ ಆ ಥರ ಕ್ಲಾಶಸ್ ಇರ್ಬೋದು. ಆದರೆ ಇನ್ನೊಂದು ಕ್ಲಾಶಸ್ ಇದೆ ಅನ್ನೋದಕ್ಕೆ ಶಾಸನಗಳಾಗ್ಲಿ ಕುರುಹುಗಳಾಗ್ಲಿ ಇದೆಯಾ, ಅಥವಾ ಇದು ಓರಲ್ ಹಿಸ್ಟ್ರಿ ತರ ಬಂದಿರೋದಾ? ಇದು ಇದೆ, ಕೆಲವೊಂದು ಶಾಸನಗಳ ರೆಫರೆನ್ಸ್ ಇದೆ. ವಿಜಯನಗರ ಕಾಲಕ್ಕೆ ಇಲ್ಲಿ ಮಾಗಡಿ ಹತ್ರ ಕಲ್ಯ ಅಂತ ಒಂದು ಊರು ಇದೆ, ಅಲ್ಲಿ ಚಿಕ್ಕ ಕಲ್ಯ ದೊಡ್ಡ ಕಲ್ಯ ಅಂತ ಹೇಳ್ತಾರಲ್ಲ, ಅಲ್ಲಿ ವಿಜಯನಗರದ ಅರಸರ ಕಾಲಕ್ಕೆ ಅಲ್ಲಿ ಜೈನರಿಗೆ ಮತ್ತೆ ಶೈವರಿಗೆ ಒಂದು ಗಲಾಟೆ ಆದಾಗ ಅವರು ಅರಸರು ಇಲ್ಲಿ ಬಂದು ಅವರ ಜಗಳವನ್ನ ಬಿಡಿಸಿ ಎಲ್ಲ ಸಹಬಾಳ್ವೆಯಿಂದ ಹೋಗ್ಬೇಕು ಅಂತ ಶಾಸನವನ್ನು ಹಾಗೆ ನಮಗೆ ಪುಷ್ಪಗಿರಿಯ ಒಂದು ದೇವಸ್ಥಾನ ಅಂತ ಹೇಳಿದ್ರೆ ಹೊಯ್ಸಳರ ನಂತರ ಇಮ್ಮಿಡಿಯೇಟ್ ಆಗಿ ವಿಜಯನಗರ ಕಾಲದಲ್ಲೇ ಅದು ಕನ್ವರ್ಟ್ ಆಗಿಬಿಟ್ಟಿದೆ ದೇವಸ್ಥಾನ, ಶೈವ ದೇವಸ್ಥಾನವಾಗಿ ಕನ್ವರ್ಟ್ ಆಗಿದೆ. ಆದರೆ ಇನ್ನೂ ಒಂದು ವಾದ ಏನು ಅಂತ ಹೇಳಿದ್ರೆ, ಆಗ ಜೈನ ಧರ್ಮದ ಪ್ರಾಬಲ್ಯ ಕೂಗಿತು, ಜೈನ ಧರ್ಮದವರು ವಲಸೆ ಹೋದ್ರು, ಕೆಲವರು ಶೈವ ಧರ್ಮಕ್ಕೆ ಕನ್ವರ್ಟ್ ಆಗಿಬಿಟ್ರು. ಬೇರೆ ದಾರಿ ಇಲ್ಲದೆ ಒಂದು ಡಿಪೆಂಡೆನ್ಸಿ ಇತ್ತು, ಡಿಪೆಂಡೆನ್ಸಿ ಇದರಿಂದ ಕೆಲವರು ತಾವಾಗೆ ಶೈವ ಧರ್ಮಕ್ಕೆ ಕನ್ವರ್ಟ್ ಆದರು. ಆ ರೀತಿಯಾಗಿ ಕೆಲವೊಂದು ಘಟನೆಗಳು ನಡೀತವಾಗ. ಆದರೆ ಅದೇ ಈಗ ಏನೂ ಒಂದು ಕೇರ್ ಇಲ್ಲದೆ, ನೋಡ್ಕೊಳ್ಳೋರು ಇಲ್ಲದೆ, ಮೇಂಟೆನೆನ್ಸ್ ಇಲ್ಲದೆ ನೂರಾರು ಬಸದಿಗಳು ನಾಮಾವಶೇಷ ಆಗೋಗಿದ್ದಾವೆ. ಅಟ್ಲೀಸ್ಟ್ ಆಗ ಶೈವ ಧರ್ಮದವರು ದೇವಸ್ಥಾನಗಳನ್ನು ಅಕ್ವೈರ್ ಮಾಡಿಕೊಂಡು ಲಿಂಗವನ್ನು ಪ್ರತಿಷ್ಠೆ ಮಾಡಿದ್ರಿಂದ ಇವತ್ತಿಗೆ ಕೆಲವು ಬಸದಿಗಳು ಉಳ್ಕೊಂಡಿದ್ದಾವೆ. ನಾನು ಇತ್ತೀಚೆಗೆ ಒಂದು ಬಸದಿಯನ್ನು ನೋಡಿದೆ, ಚಿಕ್ಕಮಗಳೂರಿಗೆ ಹೋಗ್ಬೇಕಿದೆ, ಸಕ್ಕರೆಪಟ್ಟಣ ಹತ್ರ ಪಿಳ್ಳೇನಹಳ್ಳಿ ಅಂತ ಒಂದು ಗುಡ್ಡದ ಮೇಲೆ ಜೈನ ಬಸದಿ ಮೂಲತಃ. ಈಗ ಅದನ್ನು ಕಾಳಹಸ್ತೇಶ್ವರ ಅಂತ ಕರೀತಾರೆ. ಅಕಸ್ಮಾತ್ ಅದು ಜೈನ ಬಸದಿಯಾಗೇ ಉಳ್ಕೊಂಡಿದ್ದು, ಯಾರೂ ಜೈನರಿಲ್ಲ, ನೋಡೋರಿಲ್ಲ, ಅದು ಪಾಳು ಬಿದ್ದು ಮಣ್ಣಾಗಿ ಮುಚ್ಚೋಗುವಂಥ ಒಂದು ಪರಿಸ್ಥಿತಿ ಆಗಿರ್ತಿತ್ತು ಇಷ್ಟೊತ್ತಿಗೆ. ಅದು ಕನ್ವರ್ಟ್ ಆಗಿದ್ರಿಂದ ಇವತ್ತು ಉಳ್ಕೊಂಡಿದೆ ಅಂತ ಕೂಡ ಒಂದು ವಾದ ಇದೆ. ಆ ರೀತಿಯಾಗೂ ಕೂಡ ನಾವು ಯೋಚನೆಯನ್ನು ಮಾಡಬಹುದು. ಆದರೆ ಆಗಿನ ಕಾಲದಲ್ಲಿ ಪರಿಸ್ಥಿತಿ ಆಗಿದ್ದರಿಂದ ಆ ರೀತಿ ಆಗಿದೆ ಅದು. ಓಕೆ ಸರ್, ಇವಾಗ ಇದನ್ನು ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸ್ ಏನು? ಇದನ್ನು ಈಗ 1400 ಟೆಂಪಲ್ಸ್ನ ಲಿಸ್ಟ್ ಮಾಡಾದ್ಮೇಲೆ ಎಲ್ಲಿಗೆ ತೊಗೊಂಡೋಗ್ಬೇಕು ಅಂದ್ಕೊಂಡಿದ್ದೀರಾ ಈ ಪ್ರಾಜೆಕ್ಟ್ನ? ನೋಡಿ, ನನ್ನ ಉದ್ದೇಶ ನಾನು ಸುಮಾರು 450 ದೇವಸ್ಥಾನಗಳು ನೋಡಿದ್ದೀನಿ. ಬಹುಪಾಲು ಏಕಾಂಗಿಯಾಗಿ ನಾನು ಪ್ರವಾಸ ಮಾಡ್ತಾ ಇರ್ತೀನಿ. ಅದು ತುಂಬ ಕಷ್ಟ, ಬಿಸಿಲು, ಮಳೆ, ಗಾಳಿ, ಚಳಿ ಅಂದರೆ ಹೊರಗಡೆ ಹೋಗ್ಬೇಕಾಗುತ್ತೆ. ಮತ್ತು ಇದರಿಂದ ಯಾವುದೇ ಫಲಾಪೇಕ್ಷೆ ಇಲ್ಲ. ಒಂದೇ ₹1 ನನಗೆ ಯಾವುದು ಇನ್ಕಮ್ ಬರೋದಿಲ್ಲ ಇದರಿಂದ. ಏನು ನಾನೇ ಹೋಗಿದ್ದೆ ಜಾಸ್ತಿ. ಹೌದು, ನಾನೇ ಸ್ವಂತ ಒಂದು ಟ್ರಿಪ್ ಹೋಯ್ತು ಅಂದರೆ ಒಂದು ₹5,000 ಖರ್ಚಾಗುತ್ತೆ ನನಗೆ. ಪೆಟ್ರೋಲ್ಗೆ, ಟ್ರಾವೆಲ್ಗೆ, ಊಟಕ್ಕೆ, ಸ್ಟೇ ಮಾಡೋದಕ್ಕೆ, ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಅವ್ರು ಕಾಣಿಕೆ ಕೊಡುವಂಥದ್ದು. ತುಂಬ ಜನ ನಿಸ್ವಾರ್ಥವಾಗಿ ಪೂಜೆ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ, ಏನು ₹1 ಇನ್ಕಮ್ ಇರಲ್ಲ ದೇವಸ್ಥಾನ. ಸರ್, ಇನ್ನೊಂದು ವಿಷಯ, ಈ ನೀವು ದೇವಸ್ಥಾನಗಳು ಹೇಳ್ತಾ ಇದ್ದೀರಲ್ಲ, ಆ ದೇವಸ್ಥಾನಗಳಲ್ಲಿ ಪೂಜೆಗಳು ನಡೀತಾ ಇದೆಯಾ ಅಥವಾ ನಿಂತೇ ಹೋಗಿವೆ ಅಂತ ಅನ್ಸುತ್ತೆ? ಬಹುಪಾಲು ಇಲ್ಲ, ದೇವಸ್ಥಾನಗಳಲ್ಲಿ ಪೂಜೆ ಇಲ್ಲ. ಒಂದು 40% ನಡೀತಾ ಇದೆ ಅಷ್ಟೇ. ಕೆಲವ್ರು ಏನು ಮಾಡ್ತಿದ್ದಾರೆ, ಫ್ಯಾಮಿಲಿ ಅಕ್ಕಪಕ್ಕ ಮನೆಗಳವರು ಪೂಜೆನ ನಿಲ್ಲಿಸಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಹೊರತು, ಅದು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದ್ರೂ ಕೂಡ ಅವ್ರಿಗೇನೋ ಒಂದು ಇನ್ಕಮ್ ಇರೋದಿಲ್ಲ. ನಿತ್ಯ ಪೂಜೆ ಮಾಡೋಕ್ಕೂ ಕೂಡ ಏನು ಹೂವು ತಗೊಳ್ಳೋಕ್ಕೂ ಅವ್ರಿಗೆ ಅಷ್ಟೊಂದು ಶಕ್ತಿ ಇರೋದಿಲ್ಲ. ಕೆಲವರು ರೈತರು ಇರ್ತಾರೆ, ಬಡ ಬ್ರಾಹ್ಮಣರು ಇರ್ತಾರೆ, ಅವ್ರಿಗೆಲ್ಲ ಶಕ್ತಿ ಇರೋದಿಲ್ಲ. ಸೊ ಅಂಥ ದೇವಸ್ಥಾನಗಳಿಗೆ ನಾನು ಹೋದಾಗ ಅಟ್ಲೀಸ್ಟ್ ಒಂದು ನನ್ನ ಕೈಲಾದಷ್ಟು ₹100, ₹200 ಕೊಟ್ಟು ಬರ್ತೇನೆ. ಸೊ ಇಂಥದಕ್ಕೆಲ್ಲ ಒಂದು ಟ್ರಿಪ್ಗೆ ಹೋದರೆ ಕನಿಷ್ಠ ಒಂದು ₹5,000 ಖರ್ಚಾಗ್ಬಿಡುತ್ತೆ ನನಗೆ. ಆದರೆ ಇದು ದುಡ್ಡಿನ ಪ್ರಶ್ನೆ ಅಲ್ಲ, ನನ್ನ ಒಂದು ಮನಸ್ಸಂತೋಷಕ್ಕೋಸ್ಕರ ನಾನು ಈ ಒಂದು ಕೆಲಸವನ್ನು ಮಾಡ್ತಾ ಇರೋದು. ಇನ್ನೊಂದು ದೊಡ್ಡ ಉದ್ದೇಶ ಏನು ಅಂದರೆ, ಇಷ್ಟೆಲ್ಲ ಕಷ್ಟಪಟ್ಟು ಯಾಕೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಏನು ಅಂದರೆ, ನಮ್ಮ ಜನಕ್ಕೆ ಹೊಯ್ಸಳ ದೇವಸ್ಥಾನಗಳ ಬಗ್ಗೆ ತಿಳಿಸ್ಬೇಕು. ಮೈಂಡಲ್ಲಿ ಬೇಲೂರು, ಹಳೇಬೀಡು, ಸೋಮನಾಥಪುರ 3 ಇದೆ, ಅಷ್ಟೇ ಅಲ್ಲ, ಇನ್ನೂ ನೂರಾರು ಹೊಯ್ಸಳ ದೇವಸ್ಥಾನಗಳಿದ್ದಾವೆ. ನಿಮ್ಮೂರಿನಲ್ಲೇ ಒಂದು ಹೊಯ್ಸಳ ದೇವಸ್ಥಾನ ಇದೆ, ಇದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ನಾನು ಏನು ಮಾಡ್ತಿದ್ದೀನಿ. ಸುಮಾರು ಒಂದು 8-6 ವರ್ಷಗಳಿಂದ
ನಾನು ಮತ್ತು ನನ್ನ ಸ್ನೇಹಿತರು ಶಂಕರ್ ಅಜ್ಜಂಪುರ ಅಂತ ಶಿವಮೊಗ್ಗದಲ್ಲಿ ಇರ್ತಾರೆ, ರಿಟೈರ್ಡ್ ಪರ್ಸನ್ನು. ಅವರು ನಾನು ಇಬ್ಬರೂ ಸೇರಿ ಸುಮಾರು 6 ವರ್ಷಗಳ ಹಿಂದೆ ಸ್ಟಾರ್ಟ್ ಮಾಡಿದ್ದು ಪ್ರತಿ ಶನಿವಾರ ಒಂದು ಹೊಯ್ಸಳ ದೇವಸ್ಥಾನವನ್ನು ಪರಿಚಯ ಮಾಡುವಂಥ ಕೆಲಸ. ಫೇಸ್ಬುಕ್ನಲ್ಲಿ ಪ್ರತಿ ಶನಿವಾರ ಇದುವರೆಗೂ ನಿಲ್ಲದೆ ಮಾಡ್ಕೊಂಡು ಬರ್ತಾ ಇರುವಂಥ ಒಂದು ಲೇಖನ ಮಾಲಿಕೆ. ಇವತ್ತು ಶನಿವಾರ ಇವತ್ತು ಬೆಳಗ್ಗೆ ಕೂಡ ಒಂದು ದೊಡ್ಡ ಕಣಗಾಳಿಂದ ಕಾಳಹಸ್ತೇಶ್ವರ ದೇವಸ್ಥಾನ ಅಂತ ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡೇ ಇವತ್ತು ಇಂಟರ್ವ್ಯೂ ಬಂದಿರೋದು. ಪ್ರತಿ ಶನಿವಾರ ಒಂದು ಆರ್ಟಿಕಲನ್ನು ಹಾಕ್ತಾ ಇದ್ದೀನಿ. ಆ ಕಾಲ್ಭಾಗ ಅವರು ಬರೆದ್ರು, ಅದ ನಂತರ ನಾನೇ ಟೇಕ್ ಓವರ್ ಮಾಡಿ ಈಗ ಪ್ರತಿ ಲೇಖನವನ್ನು ನಾನೇ ಬರೀತಾ ಇದ್ದೀನಿ. ಲೇಖನ ಅದ್ರ ಜೊತೆಗೆ ಸಂಬಂಧಪಟ್ಟಂತಹ ಫೋಟೋಗಳು, ಅದ್ರ ಜೊತೆಗೆ ಶಾಸನಗಳ ಮಾಹಿತಿ ಇರುತ್ತೆ, ಅದರಲ್ಲಿ ದೇವಸ್ಥಾನದ ಇತಿಹಾಸ ಇರುತ್ತೆ, ವಿಶೇಷಗಳಿರುತ್ತೆ, ಹಾಗೆ ದೇವಸ್ಥಾನ ಇವತ್ತಿರೋಂಥ ಸ್ಥಿತಿ ಹೇಗಿದೆ, ಅದನ್ನು ಯಾರು ರಕ್ಷಣೆ ಮಾಡಬೇಕು ಅನ್ನೋ ಇದೆಲ್ಲ ಒಂದು ಲೇಖನದಲ್ಲಿ ನಾನು ಪ್ರಕಟ ಮಾಡಿರ್ತೇನೆ. ಹಾಗೆ ಸುಮಾರು ಇದುವರೆಗೂ 350ನೇ ಲೇಖನ 350 ಇವತ್ತಿನ ಲೇಖನ 350ನೇ ಲೇಖನ ಆಯಿತು. ಅಂದರೆ ಇದುವರೆಗೂ ಕರ್ನಾಟಕದಲ್ಲಿ ಹೊಯ್ಸಳ ದೇವಸ್ಥಾನಗಳ ಬಗ್ಗೆ ಇಷ್ಟು ಸುದೀರ್ಘವಾದ ಲೇಖನ ಮಾಲಿಕೆ ಇದುವರೆಗೂ ಯಾವುದು ಬಂದಿಲ್ಲ. ನಾವು ಕೆಲವು ಪುಸ್ತಕಗಳಲ್ಲಿ ಏನೋ ನಮ್ಮ ರಾಜರು ನಮ್ಮ ಹೆರಿಟೇಜು ಇದ್ರ ಮೇಲೆ ಒಂಥರ ಅಸಡ್ಡೆ ಬಂದ್ಬಿಟ್ಟಿದೆ ಸರ್. ನಿಜ, ಒಂದು ಕಲ್ಚರಲ್ ಆಗಿ ಒಂದು ಆಸ್ ಅ ಸ್ಟೇಟ್ ನಾವು ಏನೂ ಮಾಡಿಲ್ಲ ಅಂತ ಅನ್ಸುತ್ತೆ. ಏನಿರ್ಬೋದು ಇದಕ್ಕೆ ಕಾರಣ? ಇದಕ್ಕೆ ಇದೊಂದು ಜನರ ಪ್ರಿಯಾರಿಟೀಸು. ಈ ವೀಕೆಂಡ್ ಬಂತು ಅಂದರೆ ಎಲ್ಲ ಸುತ್ತಬೇಕು, ಮಾಲ್ಗೆ ಹೋಗಬೇಕು, ಪಿಕ್ನಿಕ್ ಹೋಗಬೇಕು, ಟ್ರಿಪ್ ಹೋಗ್ಬೇಕು ಅನ್ನೋ ಮೈಂಡಲ್ಲಿ ಇರ್ತಾರೆ ಹೊರತು ನಮ್ಮ ಹೆರಿಟೇಜಿನ ಉಳಿಸ್ಕೋಬೇಕು, ಹೆರಿಟೇಜ್ ಟೆಂಪಲ್ಸ್ಗೆ ಹೋಗಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರೋದಿಲ್ಲ. ಈಗ ಮುಂದೆ ಬರ್ತಾ ಇರೋ ಮಕ್ಕಳ ಮೈಂಡ್ ಕೂಡ ಹಾಗೇ ಇದೆ. ಸೊ ಇದೊಂದು ದಾಖಲೆ ಮಾಡಬೇಕು. ಇದು ನಾವು ಮಾಡ್ತಾ ಇರೋ ಕೆಲಸ ಒಂದು ದಾಖಲಾತಿ ಡಾಕ್ಯುಮೆಂಟೇಷನ್ ಥರನೂ ಆಗ್ತಿದೆ. ಈಗ 350 ಲೇಖನಗಳಲ್ಲಿ 300 ದೇವಸ್ಥಾನ ನಾವು ಪರಿಚಯ ಮಾಡಿದ್ವಿ. ಇದುವರೆಗೂ ಅದು ರೆಕಾರ್ಡ್ ಅಂತಲೇ ಯಾವುದು ರೆಕಾರ್ಡ್, ಗಿನ್ನಿಸ್ ರೆಕಾರ್ಡ್ ಕೂಡ ಹೋಗ್ಬೋದು ಇದು ಅಂತ ಒಂದು ಕೆಲಸ ಇದೆ. ಇದುವರೆಗೂ ಯಾರೂ ಮಾಡಲಿಲ್ಲ. 1300-1400 ದೇವಸ್ಥಾನಗಳನ್ನು ಸರ್ ಅಮೇರಿಕಾದಲ್ಲಿ 300 ವರ್ಷದ ಏನಾದರೂ ಒಂದು ಆರ್ಟಿಫ್ಯಾಕ್ಟ್ ಇದ್ರೆ ಅದನ್ನ ಅವ್ರು ದೊಡ್ಡ ನ್ಯಾಷನಲ್ ಮಾನ್ಯುಮೆಂಟ್ ಮಾಡ್ತಾರೆ. ನಮ್ಮಲ್ಲಿ ಇಲ್ಲಿ 1000-2000 ವರ್ಷದ ಇದನ್ನು ನಾವು ನಿಜ ಯೋಚನೆ ಕೂಡ ಮಾಡಲ್ಲ. ನಾನು ಚರಂಡಿ ಮೇಲೆ ಕಲ್ಲುಗಳಾಗಿರೋದು ನೋಡಿದ್ದೀರಿ, ಶಾಸನಗಳನ್ನು ಚರಂಡಿ ಮೇಲೆ ಕಲ್ಲುಗಳಾಗಿದೆ. ಬಟ್ಟೆ ಒಗೆಯೋಕ್ಕೆ ಯೂಸ್ ಮಾಡ್ತಿದ್ದಾರೆ. ಬಟ್ಟೆ ಒಗೆಯೋಕ್ಕೆ ಎಷ್ಟೋ ದೇವಸ್ಥಾನಗಳು ಟಾಯ್ಲೆಟ್ ಆಗಿದ್ದಾವೆ. ಹಳೆಬೀಡಲ್ಲಿ ನಗರೇಶ್ವರ ಟೆಂಪಲ್ ಕಾಂಪ್ಲೆಕ್ಸ್ ಅಂತ ಇದೆ, ತುಂಬಾ ದೊಡ್ಡ ದೇವಸ್ಥಾನ, ಬರೀ ಪಾಯ ಉಳ್ಕೊಂಡಿದೆ, ಗೋಡೆಗಳು ಉಳ್ಕೊಂಡಿದ್ದಾವೆ, ಪಬ್ಲಿಕ್ ಟಾಯ್ಲೆಟ್ ಆಗಿದೆ ಇವತ್ತು. ಯಾರು ಮಾಡಿರೋದು ಅದನ್ನ? ಹೊಯ್ಸಳರ ಕಾಲದ್ದು. ಅಂದ್ರೆ ಪಬ್ಲಿಕ್ ಟಾಯ್ಲೆಟ್ ಅಂದ್ರೆ ಜನ ಬಯಲು ವಿಸರ್ಜನೆ ಮಾಡೋಕ್ಕೆ ಅದಕ್ಕೆ ಯೂಸ್ ಮಾಡ್ಕೋತಾ ಇದ್ದಾರೆ, ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ಇನ್ನು ಕೆಲವು ಜನ ಆ ದೇವಸ್ಥಾನದ ಬಿದ್ದಿರೋಂಥ ಕಲ್ಲುಗಳನ್ನ ತೊಗೊಂಡೋಗಿ ಮನೆ ಪಾಯಾಗ ಹಾಕ್ತಾರೆ. ಇನ್ನು ಕೆಲವು ದುರಾಸೆ ಇರೋವಂಥ ಜನ ಅಲ್ಲಿರೋ ವಿಗ್ರಹಗಳನ್ನ ತೊಗೊಂಡೋಗಿ ಮನೇಲಿ ಇಟ್ಕೋತಾರೆ. ಅಲ್ಲಿರೋಂಥ ಕಂಬಗಳು ನನ್ನ ಮನೆ ಮುಂದೆ ಇರೋಂಥ ತೋಟದಲ್ಲಿದ್ದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಮೈಂಡ್ಸೆಟ್ ಜನನೂ ಇದ್ದಾರೆ. ಅದು ಪ್ರಯತ್ನಗಳು ಕೂಡ ನಡೆದಿದ್ದಾವೆ ಕೆಲವು ಕಡೆ, ಅದನ್ನು ತಡೆಗಟ್ಟಿದ್ದೀವಿ ನಾವು. ಆ ಥರ ಇರೋವಂಥ ಮೈಂಡ್ಸೆಟ್ ಇದ್ದಾವೆ. ಸೊ ಈಗ ಅಟ್ಲೀಸ್ಟ್ ಈಗ ನಾವು ನಮ್ಮಂಥ ಕೆಲವು ಲೈಕ್ ಮೈಂಡೆಡ್ ಪೀಪಲ್ ಮಾಡ್ತಾ ಇರೋಂಥ ಒಂದು ಡಾಕ್ಯುಮೆಂಟೇಷನ್ ಕೆಲಸ ಇದೆಯಲ್ಲ, ಇದು ಪರ್ಮನೆಂಟಾಗಿ ಉಳ್ಕೋಬೇಕು, ಮುಂದಿನ ಜನಾಂಗಕ್ಕೆ ಉಪಯೋಗ ಆಗಬೇಕು. ಈಗ ನೋಡಿ, ಅದರ ಉದ್ದೇಶಕ್ಕೆ ನಾವು ಈ ಒಂದು ಹೊಯ್ಸಳ ವಾಸ್ತುಶಿಲ್ಪ ಅವಲೋಕನ ಅಂತ ಒಂದು ಪುಸ್ತಕವನ್ನು ತಂದಿದ್ದು. ಇದರಲ್ಲಿ ನಾನು ನೋಡಿರೋಂಥ 50 ಸೆಲೆಕ್ಟೆಡ್ ಟೆಂಪಲ್ಸ್ನ ಒಂದು ಲೇಖನಗಳನ್ನು ಈ ಬುಕ್ಕಲ್ಲಿ ಕೊಟ್ಟಿದ್ದೀವಿ. ಮತ್ತು ಕೊನೆಯಲ್ಲಿ ಆ ಲೇಖನಕ್ಕೆ ಸಂಬಂಧಪಟ್ಟಂಥ ಚಿತ್ರಗಳು ಕೂಡ ಇಲ್ಲಿದ್ದಾವೆ. ಸೂಪರ್. ಹಾಗೆ ಈ ಬುಕ್ನ ಇನ್ನೊಂದು ವಿಶೇಷ ಏನು ಅಂದರೆ, ಈಗ ನಾವು ದೇವಸ್ಥಾನಕ್ಕೆ ಇಲ್ಲಿರೋಂಥ ಲೇಖನ ಇದೆ, ದೊಡ್ಡ ಕಣಗಾಳಿಂದ ಕಾಳಹಸ್ತೇಶ್ವರ, ಎಲ್ಲಿದೆ ಆ ಊರು ಗೊತ್ತಿಲ್ಲ, ಎಲ್ಲಿ ಬರುತ್ತೆ ಗೊತ್ತಿಲ್ಲ, ಗೂಗಲ್ ಮ್ಯಾಪಲ್ಲಿ ಹುಡುಕಿದ್ರೆ ಸಿಗಲ್ಲ ಅಂತ ಊರಿರುತ್ತೆ. ಅಂಥದಕ್ಕೆ ನಾ ಏನು ಮಾಡ್ತೀನಿ, ಕೊನೆಯಲ್ಲಿ ಒಂದು QR ಕೋಡ್ ಕೊಟ್ಟಿದ್ದೀನಿ. ಓಕೆ. ಈ QR ಕೋಡ್ ಕೊಟ್ಟಾಗ ಇಲ್ಲಿ QR ಕೋಡ್ ಇದೆ, ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿದ್ರೆ ಅವ್ರು ಎಲ್ಲೇ ಇರಲಿ ಅಲ್ಲಿಂದ ಆ ಊರಿಗೆ ಎಷ್ಟು ದೂರ ಆಗುತ್ತೆ, ಎಷ್ಟು ಕಿಲೋಮೀಟರ್ ಆಗುತ್ತೆ, ಹೋಗ್ಬೇಕಾದ್ರೆ ಎಷ್ಟು ಟೋಲ್ ಕಟ್ಟಬೇಕು. ಸೂಪರ್ ಸರ್. ಇದನ್ನೆಲ್ಲ ನನಗೊಂದು ಬುಕ್ ತುಂಬ ಪ್ರಯಾಸಪಟ್ಟು ಈ ಒಂದು ಬುಕ್ಕನ್ನು ಮಾಡಿರುವಂಥದ್ದು. ಸುಮಾರು 500 ಕಾಪಿ ಪ್ರಿಂಟ್ ಮಾಡಿಸ್ತಿದ್ದೆ ನಾನೇ ಸ್ವಂತವಾಗಿ. 500 ಕಾಪಿ ಪ್ರಿಂಟ್ ಮಾಡಿಸಿದ್ದು, 300 ಕಾಪಿ ಹೋಯ್ತು ಅಷ್ಟೇ. ಇನ್ನು 200 ಕಾಪಿ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಇಲ್ಲ, ಈ ಇಂಟರ್ವ್ಯೂ ಆದಮೇಲೆ ಇನ್ನೂ ಹೋಗೋದು ಬಿಡಿ. ಸೊ ಉಳ್ಕೊಂಡ್ಬಿಟ್ಟಿದೆ, ಇಂಟ್ರೆಸ್ಟ್ ಇಲ್ಲ ಜನಕ್ಕೆ, ಓದೋವಂಥ ಇಂಟ್ರೆಸ್ಟ್ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಇದ್ರ ಜೊತೆಗೆ ನನ್ನದೇ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಜಸ್ಟ್ ಕನ್ನಡಿಗ ಅಂತ ಸ್ಟಾರ್ಟ್ ಮಾಡಿದ್ದೆ 1 ವರ್ಷದಿಂದ. ನಾನು ಮೊದಲು ಹೋದಾಗೆಲ್ಲ ಬರೀ ಫೋಟೋ ತೊಗೊಂಡ್ಬರ್ತಿದ್ದೆ. ಈಗ ಫೋಟೋ ಜೊತೆಗೆ ವಿಡಿಯೋ ಕೂಡ ಮಾಡ್ತೇನೆ. ಆ ಒಂದು ದೇವಸ್ಥಾನದ ಇತಿಹಾಸವನ್ನು ವಿಡಿಯೋ ಮೂಲಕ ಕೂಡ ನಮ್ಮ ಜನಕ್ಕೆ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಜಸ್ಟ್ ಕನ್ನಡಿಗ ಅಂತ ಯೂಟ್ಯೂಬ್ನಲ್ಲಿ ಹುಡುಕಿದ್ರೆ ನನ್ನ ಫೋಟೋ ಸಮೇತ ಬರುತ್ತೆ. ಅದಕ್ಕೂ ಕೂಡ ಈ ನೋಡುಗರು ಸಬ್ಸ್ಕ್ರೈಬ್ ಆಗಿ ದೇವಸ್ಥಾನಗಳ ಬಗ್ಗೆ ತಿಳ್ಕೊಬೋದು. ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಇತಿಹಾಸ, ನಮ್ಮ ಪರಂಪರೆ ಬಗ್ಗೆ ಒಂದು ಚಾನಲನ್ನು ನಾನು ಮಾಡ್ತಾ ಇದ್ದೀನಿ. ಸರ್, ಇವಾಗ ನೀವು ಧಾರ್ಮಿಕ ದತ್ತಿ ಇಲಾಖೆ ಅಂತ ಹೇಳೋದು, ಧಾರ್ಮಿಕ ದತ್ತಿ ಇಲಾಖೆಯವರು ಯಾಕೆ ಈ ಥರ ಸ್ವಲ್ಪ ಡೀಸೆಂಟಾಗಿರೋ
ಉಳಿದಿರೋಂಥ ಟೆಂಪಲ್ಗಳನ್ನ ತೊಗೊಂಡು ಯಾಕೆ ಅದನ್ನು ಜೀರ್ಣೋದ್ಧಾರ ಮಾಡಬಾರ್ದು, ಯಾಕೆ ಮಾಡ್ತಿಲ್ಲ ಅನ್ಸುತ್ತೆ ನಿಮಗೆ? ಅದಕ್ಕೆ ಎರಡು ಮಾತಿದೆ. ಒಂದು, ನಾನು ಆಗಲೇ ಹೇಳಿದಾಗೆ ಫಂಡ್ದೊಂದು ಪ್ರಾಬ್ಲಮ್ಮು, ಇನ್ನೊಂದು ಕೆಲಸಗಾರರು ವರ್ಕರ್ಸ್ ಒಂದು ಪ್ರಾಬ್ಲಮ್ಮು, ಇನ್ನೊಂದು ಈಗ ನಾನು ಹೋಗುವಂಥ ಎಷ್ಟೋ ಕುಗ್ರಾಮಗಳಲ್ಲಿ ಪಾಳು ಬಿದ್ದಿರುತ್ತೆ ದೇವಸ್ಥಾನ ಮುಂದ್ಗಡೆ ಬೋರ್ಡ್ ಇರುತ್ತೆ, ಧಾರ್ಮಿಕ ದತ್ತಿ ಇಲಾಖೆ ಅಂತ ಬೋರ್ಡ್ ಇರುತ್ತೆ. ಆ ಬೋರ್ಡ್ ಆಗದೆ ಇದ್ರೇ ಚೆನ್ನ ಅನಿಸುತ್ತೆ, ಇಲಾಖೆಗೆ ಅವಮಾನ ಅದು ಹಾಕೋದ್ರಿಂದ. ಆದರೆ ಅದನ್ನು ರೆಕಾರ್ಡ್ ಮಾಡಿ ಇಲಾಖೆಗೆ ಸೇರಿಸ್ಕೊಂಡಿರ್ತಾರೆ. ಅದೇ ಅನುದಾನ ಇಲ್ಲದೆ ಅದು ಪಾಳು ಬಿದ್ದಿರೋ ಸ್ಥಿತಿನೆಲ್ಲ ಇರುತ್ತೆ. ಆದರೆ ನಮ್ಮ ಕರ್ನಾಟಕದಲ್ಲಿರುವಂಥ ಎಷ್ಟೋ ದೇವಸ್ಥಾನಗಳನ್ನು ಇಲಾಖೆ ಮತ್ತು ಇರೋವಂಥ ಫಂಡ್ಸ್ನಲ್ಲೇ ಇಲಾಖೆ, ಆಮೇಲೆ ಧರ್ಮಸ್ಥಳ ಟ್ರಸ್ಟ್ನವರು ಮತ್ತು ಗ್ರಾಮಸ್ಥರು, ಈ ಮೂವರ ಕಾಂಬಿನೇಷನಲ್ಲಿ ತುಂಬ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿದ್ದಾವೆ. ಆದರೆ ನಮ್ಮ ಸ್ನೇಹಿತರೊಬ್ಬರು ಹೇಳ್ತಿದ್ರು, ರಾಜೇಂದ್ರಪ್ಪ ಅಂತ ಮೈಸೂರಿನವರು, ಅವ್ರು ಹೇಳ್ತಿದ್ರು ನಮ್ಮ ಭಾರತದಲ್ಲಿ ಇಷ್ಟೊಂದು ಸ್ಮಾರಕಗಳಿರೋದೇ ದುರಾದೃಷ್ಟ, ಅದರಿಂದ ಇಷ್ಟೊಂದು ಅಸಡ್ಡೆ ಆಗಿರೋದು. ಈಗ ನೀವು ಅಮೇರಿಕದ್ದು ಹೇಳಿದ್ರಿ, ಅಲ್ಲಿ ಯಾವುದೋ ಒಂದು 300 ವರ್ಷದಿದ್ದರೆ ನ್ಯಾಷನಲ್ ಮಾನ್ಯುಮೆಂಟ್ ಥರ ಮಾಡ್ತಾರೆ, ಯಾಕಂದ್ರೆ ಅಲ್ಲಿರೋದು ಕಮ್ಮಿ, ಇತಿಹಾಸ ಕಮ್ಮಿ ಆ ದೇಶಕ್ಕೆ. ಅದೇ ನಮಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಊರಲ್ಲೂ ಒಂದು ಪ್ರಾಚೀನ ವೀರಗಲ್ ಸಿಗುತ್ತೆ, ಶಾಸನ ಸಿಗುತ್ತೆ, ದೇವಸ್ಥಾನ ಸಿಗುತ್ತೆ, ಎಲ್ಲ ಕಾಲಿಟ್ಟರೆ ಅದು ಸ್ಮಾರಕ ಇರುತ್ತೆ. ಇಷ್ಟೊಂದು ಸ್ಮಾರಕಗಳಿರೋದೇ ಒಂದು ಅಸಡ್ಡೆಗೆ ಕಾರಣ ಅನ್ನೋ ಒಂದು ಮಾತು ಹೇಳಿದ್ರು ಅವರು. ಸೊ ಅದರಿಂದ ನಮ್ಮ ಸರ್ಕಾರ ಮತ್ತು ನಮ್ಮ ಇಲಾಖೆಗಳು ಎಲ್ಲವನ್ನೂ ನೋಡ್ಕೊಳ್ಳೋಕೆ ಕಷ್ಟ ಇದೆ. ಅದರ ಮೊದಲ ಜವಾಬ್ದಾರಿ ಆ ಊರಿನವ್ರದ್ದು, ಆ ಗ್ರಾಮಸ್ಥರೇ ಆ ಒಂದು ಶಾಸನ, ಆ ಊರಿನ ಒಡೆಯರು. ಅವರು ನಮ್ಮ ಇತಿಹಾಸ ಇದು, ನಮ್ಮ ಸ್ಮಾರಕ ಅಂತ ಮೊದಲು ಅವರು ಉಳಿಸ್ಕೋಬೇಕಾಗುತ್ತೆ. ಎಲ್ಲೋ ನೆಲದಲ್ಲಿ ಬಿದ್ದಿರೋದನ್ನ ಎತ್ತಿ ನಿಲ್ಲಿಸೋದಕ್ಕೆ ತುಂಬ ದುಡ್ಡು ಖರ್ಚಾಗಲ್ಲ. ಅರಳಿಕಟ್ಟೆ ಇರುತ್ತೆ, ಎಲ್ರಿಗೂ ಸೇರಿರುವಂಥದ್ದು, ಸ್ಕೂಲ್ ಇರುತ್ತೆ, ಗ್ರಾಮ ಪಂಚಾಯತಿ ಇರುತ್ತೆ, ಯಾವುದೋ ಪಾರ್ಕ್ ಇರುತ್ತೆ, ಎಲ್ರಿಗೂ ಸಾರ್ವಜನಿಕ ಸ್ಥಳ. ಅಲ್ಲಿ ಅದನ್ನು ಸಂರಕ್ಷಣೆ ಮಾಡೋದಕ್ಕೆ ಯಾರು ಏನು ಬೇಡ ಅನ್ನೋದಿಲ್ಲ. ಸೊ ಮೊದಲು ಕೆಲಸ ಗ್ರಾಮಸ್ಥರದ್ದು. ಅವರು ನಮ್ಮೂರು ದೇವಸ್ಥಾನ ಪಾಳು ಬಿದ್ದಿದೆ, ಇಲಾಖೆ ಅವ್ರು ಏನು ಮಾಡ್ತಾ ಇದ್ದಾರೆ? ನಾನು ಎಷ್ಟೋ ಸರ್ತಿ ಪೋಸ್ಟ್ಗಳು ಹಾಕಿದಾಗ ತುಂಬ ಜನ ಕ್ವಶನ್ ಮಾಡ್ತಾರೆ, ವಾಟ್ ASI ಇಸ್ ಡೂಯಿಂಗ್, ವಾಟ್ ಡಿಪಾರ್ಟ್ಮೆಂಟ್ ಇಸ್ ಡೂಯಿಂಗ್, ವಾಟ್ ಐ ಆಮ್ ಡೂಯಿಂಗ್ ಅಂತ ಕ್ವಶನ್ ಮಾಡ್ಕೋಬೇಕು ಅವರು, ಅಲ್ವಾ? ಇನ್ನೊಬ್ಬರನ್ನ ದೂರೋದಕ್ಕಿಂತ ಮೊದಲು ವಾಟ್ ಐ ಆಮ್ ಡೂಯಿಂಗ್, ವಾಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಅಂತ ಕ್ವಶನ್ ಮಾಡ್ಕೋಬೇಕಾಗುತ್ತೆ, ಅಲ್ವಾ? ಆ ಕ್ವಶನ್ ಮಾಡ್ಕೊಂಡಾಗಲೇ ನಮ್ಮ ಊರಿನ ಸ್ಮಾರಕ ನಾನು ರಕ್ಷಣೆ ಮಾಡ್ತೀನಿ ಫಸ್ಟು, ಅದನ್ನ ನೋಡಿಕೊಂಡು ಬೇರೆ ಊರವ್ರು ಮಾಡಲಿ ಅನ್ನೋ ಒಂದು ಉದಾಹರಣೆ ನಮಗೆ ಈ ಬುಕ್ನ ಮುಖಾಂತರ ಸಿಗುತ್ತೆ. ಇದು ಐತಿಹಾಸಿಕ ತಾಣ ಆಸಂದಿ ನಾಡು ಅಂತ. ಹೊಯ್ಸಳರ ಸಾಮಂತರಾಗಿ ಆಸಂದಿ ಗಂಗರು, ಕಡೂರ್ ಹತ್ರ ಒಂದು ಊರಿದೆ ಆಸಂದಿ ಅಂತ, ಇವತ್ತೊಂದು ಚಿಕ್ಕೂರು. ಆಗಿನ ಕಾಲಕ್ಕೆ ಆಸಂದಿ ಗಂಗರ ರಾಜಧಾನಿ. ಆ ರಾಜಧಾನಿಯನ್ನು ಮಾಡ್ಕೊಂಡು ಆಳ್ಬೇಕಾದ್ರೆ ಇವರಲ್ಲಿ ಸುಮಾರು ಒಂದು 18-20 ದೇವಸ್ಥಾನಗಳು ನಿರ್ಮಾಣ ಆಗಿದ್ದು. ಇವತ್ತು ಒಂದು 5-6 ದೇವಸ್ಥಾನ ಉಳ್ಕೊಂಡಿದೆ ಅಷ್ಟೇ. ಇಡೀ ಊರಿನ ತುಂಬ ಶಾಸನಗಳು, ವೀರಗಲ್ಲುಗಳು ಎಲ್ಲಂದ್ರಲ್ಲಿ ಬಿದ್ದಿದ್ದಾವೆ. ಆ ಊರಿನ ಹುಡುಗರು ಈಗ ಯಂಗ್ ಪೀಪಲ್ಲು, ವಯಸ್ಸಾಗಿರೋರು ಬಿಡಿ, ಈಗಿನ ಹುಡುಗರು 15-20-25-30 ವರ್ಷದ ಹುಡುಗರು ನಮ್ಮ ಊರನ್ನ ಉಳಿಸ್ಕೋಬೇಕು, ಈ ಸ್ಮಾರಕಗಳನ್ನ ಉಳಿಸ್ಕೋಬೇಕು ಅಂತ ನಮ್ಮನ್ನು ಇನ್ವೈಟ್ ಮಾಡಿ ಇಡೀ ಊರನ್ನೆಲ್ಲ ಸುತ್ತಾಡಿಸಿ ಒಂದು ಡಾಕ್ಯುಮೆಂಟ್ ಮಾಡಿ ಒಂದು ರಿಸರ್ಚ್ ಬುಕ್ ಇದು. ಇಡೀ ಊರಿನ ಇತಿಹಾಸ, ಆ ಊರಿನಲ್ಲಿರುವಂಥ ದೇವಸ್ಥಾನಗಳು, ಶಾಸನಗಳು, ವೀರಗಲ್ಲುಗಳು, ಅದರಲ್ಲಿರೋ ಮಾಹಿತಿ ಎಲ್ಲವನ್ನ ಡಾಕ್ಯುಮೆಂಟ್ ಮಾಡಿರುವಂಥ ಒಂದು ಪುಸ್ತಕ ಇದು, ಐತಿಹಾಸಿಕ ತಾಣ ಆಸಂದಿ ನಾಡು ಅಂತ. ಸೊ ಈ ರೀತಿಯಾಗಿ ಒಂದು ಮಾದರಿ ಇದು. ಈ ರೀತಿಯಾಗಿ ಒಂದು ಮಾದರಿಯನ್ನು ಉದಾಹರಣೆಯಾಗಿ ಇಟ್ಕೊಂಡು ಎಲ್ಲ ಊರಿನವರು ಕೂಡ ನಮ್ಮೂರನ್ನು ನಾವು ಇದೇ ಥರ ಕಾಪಾಡ್ಕೋಬೇಕು ಅಂತ ಕಾಪಾಡ್ಕೊಂಡ್ರೆ ಮಾಡ್ಬೋದು. ಬಿಡಿ ಶಿಲ್ಪಗಳನ್ನು ಸಂರಕ್ಷಣೆ ಮಾಡ್ಬೋದು. ದೊಡ್ಡ ದೊಡ್ಡ ದೇವಸ್ಥಾನಗಳು ಭಾಳ ಬಿದ್ದಿರ್ತವೆ, ಅದನ್ನು ಅವ್ರು ಮಾಡೋಕ್ಕಾಗಲ್ಲ, ಕಷ್ಟ, ದುಡ್ಡು ತುಂಬ ಖರ್ಚಾಗುತ್ತೆ, ಲಕ್ಷಗಳಲ್ಲಿ ಖರ್ಚಾಗುತ್ತೆ. ಹಾಗೆ ಅದನ್ನು ಮುಟ್ಟೋಕ್ಕೂ ಆಗೋದಿಲ್ಲ, ಇಲಾಖೆಯ ಪರ್ಮಿಷನ್ ಇಲ್ಲದೆ ಮುಟ್ಟೋಕ್ಕೂ ಮಾಡಬಾರ್ದು. ಸೊ ಇಲಾಖೆ ಗಮನಕ್ಕೆ ತರಬೇಕು. ನಾವು ಇದ್ದೀವಿ, ಊರಿನವರು ದುಡ್ಡು ಹಾಕ್ತೀವಿ, ನೀವು ದುಡ್ಡು ಹಾಕಿ, ಮತ್ತು ಯಾವುದಾದ್ರು ಟ್ರಸ್ಟ್ ಅವ್ರ ಮುಂದೆ ಬರಲಿ, NGOs, ಮತ್ತು ಈಗ ನಮ್ಮ ಕಂಪ್ನಿಗಳಲ್ಲಿ CSR ಇರುತ್ತೆ, ಅದನ್ನು ಉಪಯೋಗಿಸ್ಕೊಂಡು ನಾವು ಈ ರೀತಿಯಾಗಿ ಒಂದು ಜೀರ್ಣೋದ್ಧಾರ ಮಾಡ್ಬೋದು ಅಂತ ಪ್ಲಾನ್ ಮಾಡಿ ಜೀರ್ಣೋದ್ಧಾರ ಮಾಡಿಸ್ಬೋದು. ಆದರೆ ಇನ್ನೊಂದು ಲಕ್ಷ್ಮೇಶ್ವರ ಅಂತ ಒಂದು ಜಾಗ ಇದೆ, ಅಲ್ಲಿ ಸೋಮೇಶ್ವರ ದೇವಸ್ಥಾನ ಇದೆ. ಅಲ್ಲಿ ಇವಾಗ ಯಾರು ಸುಧಾಮೂರ್ತಿ ಇನ್ಫೋಸಿಸ್ ಫೌಂಡೇಶನ್ ಇದಾರಲ್ಲ, ಅವರು ತುಂಬ ದುಡ್ಡು ಹಾಕಿ ಅದರ ಜೀರ್ಣೋದ್ಧಾರ ಮಾಡಿರೋದನ್ನ ನೋಡಿದ್ದೀನಿ. ನಿಜ. ಆದರೆ ಅವರು ಹಿಂಗೆ ಹೇಳ್ತೀನಿ ಅಂತ ಯಾರು ತಪ್ಪು ತಿಳ್ಕೊಬಾರ್ದು, ಬಟ್ ನಾರ್ತ್ ಕರ್ನಾಟಕಲ್ಲಿ ತುಂಬ ಅಸಡ್ಡೆ ಮಾಡ್ತಾರೆ ಅವರ ಹೆರಿಟೇಜ್ಗೆಲ್ಲ. ನಿಜ, ಹೌದು, ಅಲ್ಲಿ ತುಂಬ ಅಸಡ್ಡೆ ಇದೆ. ಗರ್ಭಗುಡಿ ಒಳಗಡೆ ಪ್ರವೇಶ ಆದಾಗ ಪಕ್ಕದಲ್ಲಿ ಒಂದು ಕಲ್ಲು ಮೇಲೆ ಗುಟ್ಕಾ ಹಾಕ್ಕೊಂಡು ಪೂರ್ತಿ ಉಗ್ದಿದ್ದಾರೆ. ನಾನಿನ್ನು ಯಾರ ಸಂರಕ್ಷಣೆ? ನೀವು ಗುಟ್ಕಾ ಹಾಕ್ಕೊಂಡಿರೋದು ನೋಡಿದ್ದೀರಾ? ಟಾಯ್ಲೆಟ್ ಮಾಡ್ಕೊಂಡಿರೋದು ದೇವಸ್ಥಾನಗಳಿದ್ದಾವೆ. ನಮ್ಮ ಮಂಡ್ಯ ಡಿಸ್ಟಿಕಲ್ಲೇ ಕೆಲವು ದೇವಸ್ಥಾನಗಳು ಆ ಥರ ಇದ್ವು. ನಮ್ಮ ಮಹಮ್ಮದ್ ಕಲೀಮುಲ್ಲಾ ಅಂತ ಒಬ್ರು ಇದ್ದಾರೆ, ಬರೀ ಮುಸ್ಲಿಂ ಅವರು, ಸ್ಕೂಲ್ ಟೀಚರ್ ಆಗಿದ್ರು ಅವರು ಇಡೀ ಲೈಫ್ ಪೂರ್ತಿ. ರಿಟೈರ್ಡ್ ಆದಮೇಲೆ ಹಳೆ ದೇವಸ್ಥಾನಗಳು ಹೋಗೋದು, ಅದನ್ನು ಸ್ಟಡಿ ಮಾಡೋದು, ಜನರ ಗಮನ ಸೆಳೆಯೋದು, ಇಲಾಖೆ ಗಮನ ಸೆಳೆಯೋದು, ಜೀರ್ಣೋದ್ಧಾರ ಮಾಡಿಸೋದು. ಮುಸ್ಲಿಂ ಪರ್ಸನ್ ನೋಡಿ,
ಎಂಥ ಗ್ರೇಟ್, ಮೊಹಮ್ಮದ್ ಕಲೀಮುಲ್ಲಾ ಹೆಸರು ಹೇಳಿದ್ರೆ ಸಾಬಿಗೂ ದೇವಸ್ಥಾನಕ್ಕೆ ಎಲ್ಲಿ ಸಂಬಂಧ ಅಂತ ಕೇಳ್ತೀವಿ. ಅಂಥದ್ದು ಅವರು ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಯಾವ ಇತಿಹಾಸಕಾರರಿಗೂ ಕಮ್ಮಿ ಇಲ್ಲ. ಅವರು ನಾಗಮಂಗಲದ ಬಗ್ಗೆ ಒಂದು ಬುಕ್ಕೇ ಬರೆದಿದ್ದಾರೆ ಅವರು. ಅಂಥ ಫ್ರೆಂಡ್ ನನಗಿದ್ದಾರೆ. ಈ ರೀತಿಯಾಗಿ ತುಂಬ ಹಿರಿಯರು ಎಲ್ಲ ನನಗೆ ಗೆಳೆಯರಾಗಿರೋದ್ರಿಂದ ಒಂದು ವಿಚಾರ ವಿನಿಮಯ ನಡೆಯುತ್ತೆ. ಮತ್ತು ನಾನು ನೋಡಿದ ಹೊಯ್ಸಳ ದೇವಸ್ಥಾನಗಳು ಅಂತ ಒಂದು ಸಂಚಿಕೆಗಳನ್ನು ನಾನು ಫೇಸ್ಬುಕ್ಕಲ್ಲಿ ಆಲ್ಬಮ್ಸ್ ಮುಖಾರ ಪ್ರಚಾರ ಅದರಿಂದಾನೇ ನೀವು ನನಗೆ ಪರಿಚಯ ಆಗಿ ಅದ್ರಲ್ಲಿ ನೋಡಬಹುದು. ಹೊಯ್ಸಳ ದೇವಸ್ಥಾನ ಅಂದರೆ ಇಷ್ಟಿದಾವ ಅಂತ ಕೇಳೋರು, ಪ್ರಶ್ನೆ ಕೇಳೋರಿಗೆ ಆಲ್ಬಮ್ ಉತ್ತರ ಕೊಡುತ್ತೆ. ಇದೆಲ್ಲ ಹೊಯ್ಸಳ ದೇವಸ್ಥಾನಗಳು ಈಗೆಲ್ಲ ಇದ್ದಾವೆ ಅನ್ನೋ ಒಂದು ಉತ್ತರ ನಮಗೆ ಆಲ್ಬಮ್ಸಿಂದ ಸಿಗುತ್ತೆ. ಅದರಿಂದ ನಾನು ಕೇಳ್ಕೊಳ್ಳೋ ನನ್ನ ಉದ್ದೇಶ ಏನು ಅಂದರೆ, ಇಷ್ಟೆಲ್ಲ ಶ್ರಮ ಪಡ್ತಿದ್ದೀನಿ, ಮುಂದೆ ಒಂದಿನ ದಾಖಲಾಗಬೇಕಿದೆ, ಎಲ್ಲಾದರೂ ಒಂದು ಕಡೆ ದಾಖಲಾಗಬೇಕು, ಪುಸ್ತಕದ ರೂಪದಲ್ಲಿ ದಾಖಲಾಗಬೇಕು. ಈಗ ಮತ್ತೆ ಪ್ರಕಾಶಕರೇ ಮುಂದೆ ಬಂದು ಯಾರಾದರೂ ಇದನ್ನು ಪಬ್ಲಿಷ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಓನ್ ಇನ್ವೆಸ್ಟ್ಮೆಂಟ್ ಕಷ್ಟ ಆಗುತ್ತೆ. ಹೌದು ಸರ್. ಇನ್ನು ಸುಮಾರು ಇದು ಒಂದು ಸಂಪುಟ ಇನ್ನು 8 ಸಂಪುಟ ಬರೋಷ್ಟು ಮೆಟೀರಿಯಲ್ ರೆಡಿ ಇದೆ ನನ್ನ ಹತ್ರ. ಈಗ ಯಾರಾದರೂ ಪ್ರಕಾಶಕರ ಮುಂದೆ ಬಂದು ಅವರೇ ಪಬ್ಲಿಷ್ ಮಾಡ್ತೀವಿ ಅಂತ ಬಂದರೆ ನಾವು ಧಾರಾಳವಾಗಿ ಇನ್ಫಾರ್ಮೇಷನ್ನು, ಫೋಟೋಸು ಎಲ್ಲವನ್ನೂ ಕೊಡ್ತೀವಿ. ಆ QR ಕೋಡ್ ಕೂಡ ನಾನೇ ರೆಡಿ ಮಾಡಿಕೊಡ್ತೀನಿ. ಅವರು ಜಸ್ಟ್ ಪಬ್ಲಿಷ್ ಮಾಡಿ ಎಲ್ರಿಗೂ ಸಿಗೋವಾಗ ಮಾಡಬೇಕು. ಇದೊಂದು ಎಕ್ಸ್ಪೆರಿಮೆಂಟ್ ಥರ ಮಾಡಿದೆ, ಅದೇ ಅಷ್ಟೇ ಸಕ್ಸಸ್ ಇಲ್ಲ. ಒಳ್ಳೇದಾಗಲಿ. ಇವಾಗ ನಿಮ್ಮ ಜೊತೆ ಕೂಡಿಸ್ಕೋಬೇಕು ಅಂತ ಹೇಳೋ ಜನಕ್ಕೆ ಹೇಗೆ ನಿಮ್ಮನ್ನು ಸಂಪರ್ಕಿಸ್ಬೋದು, ಅಥವಾ ಅವ್ರು ಏನು ಕೆಲಸ ಮಾಡ್ಬೋದು ನಿಮಗೆ? ಇವಾಗ ಯಾವುದೋ ಊರಲ್ಲಿರ್ತಾರೆ, ನಿಮ್ಗೆ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? ಸೊ ನಾನು ಎಕ್ಸ್ಪೆಕ್ಟ್ ಮಾಡೋದೇನೆಂದರೆ, ಈಗ ನಾನು ಈ ಥರ ಫೇಸ್ಬುಕ್ಕಲ್ಲಿ ಪೋಸ್ಟ್ಗಳು ಹಾಕಿದಾಗ, ನನ್ನ ಆಲ್ಬಮ್ಸನ್ನು ಪಬ್ಲಿಷ್ ಮಾಡಿದಾಗ ತುಂಬ ಜನ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಾರೆ. ತುಂಬ ಜನ ನಾನು ನಿಮ್ಮ ಜೊತೆ ಬರ್ಬೇಕು ಸರ್ ಅಂತ ಕೇಳ್ತಾರೆ. ಅದೇ ಅವ್ರಿಗೆಲ್ಲ ಒಂಥರ ಅವ್ರ ಇಂಟ್ರೆಸ್ಟನ್ನು ತುಂಬ ಮೆಚ್ಚುತ್ತೀನಿ. ಯಾಕಂದ್ರೆ ನಾನು ಬರ್ಬೇಕು ಸರ್ ನಿಮ್ಮ ಜೊತೆ ಅಂದಾಗ ಅವ್ರಿಗೆ ಆಸಕ್ತಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಆದರೆ ತುಂಬ ಸತಿ ನಾನು ಪ್ರವಾಸ ಹೋದಾಗ ನನ್ನ ಅನುಭವಗಳ ಪ್ರಕಾರ ಎಷ್ಟೋ ಸತಿ ಊಟ ಸಿಗೋದಿಲ್ಲ ನಮಗೆ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ಎದ್ದು ಹೋಗ್ಬೇಕಾಗುತ್ತೆ, ಚಳಿ ಗಾಳಿ, ಮತ್ತು ಬೈಕಲ್ಲಿ ಹೋಗೋದ್ರಿಂದ ಸ್ವಲ್ಪ ರಿಸ್ಕು ಇರುತ್ತೆ. ನನ್ನ ಜೊತೆಲಿ ಇನ್ನೊಬ್ಬನ ಕರ್ಕೊಂಡೋಗಿ ಅವ್ರ ಜೀವಕ್ಕೆ ನಾನು ತೊಂದರೆ ಕೊಡೋವಂಥ ಒಂದು ರಿಸ್ಕ್ ತೊಗೊಳಕ್ಕೆ ನಂಗೆ ಇಷ್ಟವಾಗಿರಲ್ಲ. ಯಾಕಂದ್ರೆ ಅವ್ರಿಗೂ ಫ್ಯಾಮಿಲಿ ಇರುತ್ತೆ, ಎಲ್ಲ ಇರೋದು. ಹೌದು. ಮತ್ತು ಕೆಲವು ಕಡೆ ನೀರು ಸಿಗೋದಿಲ್ಲ. ನಾನು ಎಷ್ಟೋ ಸತಿ ಮಧ್ಯಾಹ್ನ 3 ಗಂಟೆ 4 ಗಂಟೆಗೆ ಒಂದು ಬಿಸ್ಕೆಟ್ ಪ್ಯಾಕ್ ತಿಂದಿರ್ತೀನಿ. ಸೊ ಇಂಥ ಪ್ರಸಂಗಗಳು ಅನೇಕವಿದ್ದಾವೆ. ಸೊ ಅದರಿಂದ ಮತ್ತೆ ಕೆಲವರಿಗೆ ಆರಂಭದಲ್ಲಿರುವಂಥ ಉತ್ಸಾಹ ಅಲ್ಲಿಗೆ ಹೋದಾಗಿರೋದಿಲ್ಲ. ಸೊ ಈ ಒಂದು ಕಾರಣಗಳಿಗೂ ಕೂಡ ನಾನು ತುಂಬ ಸರ್ತಿ ಒಬ್ಬನೇ ಪ್ರವಾಸಗಳು ಏನೇ ಕಷ್ಟ ನಷ್ಟ ಬಂದರೂ ನಾನೇ ಒಬ್ಬನೇ ಅನುಭವಿಸ್ಬೇಕು ಅನ್ನೋದು ಒಂದು ಇದು. ಬೇರೆಯವ್ರಿಗೆ ತೊಂದರೆ ಕೊಡ್ತೀರಾ, ಬಟ್ ಅವ್ರಿಗೆ ನಾನು ಇನ್ಫಾರ್ಮೇಷನ್ನ ಕೊಡ್ತೇನೆ. ನನ್ನ ಆಲ್ಬಮ್ನಲ್ಲಿ ಫೋಟೋ, ಅದು ಎಲ್ಲಿರೋವಂಥ ಊರು, ಲೊಕೇಶನ್ ಎಲ್ಲ ಕೊಟ್ಟಿರ್ತೇನೆ. ಅವ್ರ ಸ್ವಂತ ಆಸಕ್ತಿಯಿಂದ ಅವರು ಹೋಗಿ ನೋಡ್ಕೊಂಡು ಬರ್ಬೋದು. ಆ ಮೂಲಕ ಇತಿಹಾಸವನ್ನು ಉಳಿಸುವಂಥ ಒಂದು ಕೆಲಸವನ್ನು ಅವ್ರು ಮಾಡ್ಬೋದು. ಹಾಗೆ ಯಾರ್ಯಾರು ಊರಲ್ಲಿ ಯಾವ್ಯಾವ ಸ್ಮಾರಕಗಳಿದ್ದಾವೆ, ಆ ಊರಿನವರು ಬೇರೆ ಏನೋ ಹೋಗಿ ಉದ್ಧಾರ ಮಾಡ್ತೀವಿ ಅನ್ನೋದ್ರ ಬದಲು ಆ ಊರಿನಲ್ಲಿರೋವಂಥ ಸ್ಮಾರಕಗಳನ್ನ ಉಳಿಸ್ಕೊಂಡ್ರೆ ಅದೇ ದೊಡ್ಡ ಉಪಕಾರ, ಅವ್ರು ಮಾಡೋಂಥ ದೊಡ್ಡ ಉಪಕಾರ. ಈಗ ಹಳೆಬೀಡಿನಲ್ಲಿ ಬಯಲು ಶೌಚಾಲಯ ಆಗಿದೆ, ಅಲ್ಲಿ ಊರಿನವರು ಆ ಇಡೀ ಜಾಗವನ್ನು ಸ್ವಚ್ಛ ಮಾಡಿ ಆ ಒಂದು ದೊಡ್ಡ ಕಾಂಪೌಂಡ್ ಥರ ಮಾಡಿ ಅದನ್ನು ಉಳಿಸ್ಕೋಬೇಕು. ಈ ಥರದ ಕೆಲಸನ ಆ ಊರಿನ ಯುವಕರು ಮಾಡಬೇಕು. ಎಷ್ಟೊಂದು ಕಡೆ ಈ ಕಲ್ಯಾಣಿಗಳನ್ನ ಸ್ವಚ್ಛ ಮಾಡೋದನ್ನ ಹಳ್ಳಿಗಳಲ್ಲಿ ನಾನು ನೋಡಿದ್ದೀನಿ. ಆ ಥರದ್ದು ಇನ್ನೊಂದು ಇದೇ ಥರದ ಕೆಲಸ ಆಗಬೇಕು ಅಂತ ಹೇಳ್ತೀನಿ. ಈಗ ನಮಗೆ ನರೇಗಾ ಅಂತ ಅನುದಾನದ ಇದೆ, ಅದರಲ್ಲಿ ದಿನಗೂಲಿ ಅಂತೆಲ್ಲ ಇದು ಮಾಡ್ತಾರೆ. ಅವ್ರನ್ನ ಉಪಯೋಗಿಸ್ಕೊಂಡು ನಾವು ಆ ಅನುದಾನ ಬಳಸ್ಕೊಂಡು ಕಲ್ಯಾಣಿಗಳನ್ನು ಸ್ವಚ್ಛ ಮಾಡೋದು, ದೇವಸ್ಥಾನಗಳನ್ನು ಸ್ವಚ್ಛ ಮಾಡೋದು ಕೂಡ ಇತ್ತೀಚೆಗೆ ತುಂಬ ನಡೀತಾ ಇದೆ. ಅಂದರೆ ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಅವೇರ್ನೆಸ್ಸು ಈಗ ಒಂದು ತಿಂಗಳಿಂದ ಚಿಕ್ಕಮಗಳೂರಲ್ಲಿ PDOಗಳಿಗೆ ಒಂದು ವರ್ಕ್ಶಾಪ್ ಮಾಡಿದ್ವಿ. ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ PDOಗಳಿಗೆ CEO ಜೊತೆ ಮೀಟಿಂಗ್ ಇತ್ತು. ಚಿಕ್ಕಮಗಳೂರು ಡಿಸ್ಟ್ರಿಕ್ಟಲ್ಲಿರುವಂಥ ಎಲ್ಲ ತಾಲೂಕುಗಳಿಂದ ಸ್ಮಾರಕಗಳನ್ನು ಯಾವ ರೀತಿ ಡಾಕ್ಯುಮೆಂಟ್ ಮಾಡೋದು, PDOಗಳಿಗೆ ಒಂದು ವರ್ಕ್ಶಾಪ್ ಮಾಡಿ ಇದನ್ನೇ ಎಲ್ಲ ಹೇಳಿದ್ವಿ ಅವ್ರಿಗೆ. PDOಗಳಿಗೆ ನಿಮ್ಗೆ ಅಧಿಕಾರ ಇದೆ, ನೀವು ಅಧಿಕಾರವನ್ನು ಬಳಸ್ಕೊಂಡು ಪ್ರತಿಯೊಂದು ಹಳ್ಳಿನಲ್ಲಿರೋಂಥ ಸ್ಮಾರಕಗಳನ್ನು ದಾಖಲು ಮಾಡಿ, ನಂತರ ಅದರ ಸಂರಕ್ಷಣೆ ಮಾಡೋದು ಹೇಗೆ ಅಂತ ನೀವು ನೋಡಿ. ನಿಮ್ಗೆ ಅನುದಾನ ಇರುತ್ತೆ, ಅಧಿಕಾರ ಇದೆ, ಅದನ್ನು ಬಳಸ್ಕೊಂಡು ನೀವು ಮಾತ್ರ ಮಾಡಬೇಕಾಗಿದೆ. ನಾವು ಸಾರ್ವಜನಿಕರಾಗಿ ಇನ್ನೊಬ್ಬರ ಮೇಲೆ ಇನ್ನೊಂದು ಊರಿನಲ್ಲಿ ಮಾಡ್ರಿ ಇದು ಯಾಕ್ರಿ ಬಿಸಾಕಿದ್ದೀರಾ ಅಂತ ನಾವು ಹೇಳೋ ಅಧಿಕಾರ ಇಲ್ಲ. ಹೇಳಿದ್ರು ಅವರು ನೀವು ಯಾರಿಗೆ ಕೇಳೋಕೆ ಅಂತ ಹೇಳ್ತಾರೆ. ಅದೇ PDO ಹೇಳಿದ್ರೆ ಮಾಡ್ತಾರೆ, ಯಾಕಂದ್ರೆ ಅಧಿಕಾರಿ ಮಾಡೇ ಮಾಡ್ತಾರೆ. ಹೌದು. ಮತ್ತು ಅವ್ರಿಗೆ ಅನುದಾನ ಇರುತ್ತೆ. ಸ್ವಂತ ಕೆಲವು ತುಂಬ ಜನ ಕೈಯಿಂದ ದುಡ್ಡು ಹಾಕಿ ಮಾಡೋವಂಥ ಸಾಮರ್ಥ್ಯ ಇರೋದಿಲ್ಲ. ಹೌದು ಹೌದು ಹೌದು. ಸೊ ಅಂಥ ಸಂದರ್ಭದಲ್ಲಿ ನಾವು ಸರ್ಕಾರದ ಅಧಿಕಾರಿಗಳನ್ನ ಬಳಸ್ಕೋಬೇಕಾಗುತ್ತೆ. ಹೌದು. ಇಷ್ಟೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ನಮ್ಮ ಪರಂಪರೆ ಇತಿಹಾಸನ ಉಳಿಸ್ಬೋದು ಅಷ್ಟೇ. ಫ್ಯಾಂಟಾಸ್ಟಿಕ್ ಸರ್, ತುಂಬ ಥ್ಯಾಂಕ್ಸ್ ನೀವು ಬಂದು ನಮಗೆ. ಫಸ್ಟ್ ಆಫ್ ಆಲ್ ಒಂದು ಹೊಯ್ಸಳ ಹಿಸ್ಟ್ರಿ, ಅದರದ ಕುರುಹುಗಳು ಎರಡನ್ನೂ ಒಂದು ಇಲ್ಲ ಹಿಸ್ಟಾರಿಕಲ್ ಅಂದರೆ ಇತಿಹಾಸಕ್ಕೆ ತಜ್ಞರು ಅವ್ರು ಬರೀ ಹಿಸ್ಟ್ರಿ ಮಾತಾಡ್ತಾರೆ, ಇಲ್ಲ ಟೆಂಪಲ್ಸ್ ಅಂತಂದರೆ ವಿತೌಟ್ ಹಿಸ್ಟ್ರಿ ಬರೀ ಹೇಗೆ ಸಂರಕ್ಷಣೆ
ನೀವೆರಡನ್ನೂ ನಮಗೆ ಲಿಂಕ್ ಮಾಡಿಬಿಟ್ಟು ಒಂದು ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ಸ್ ನಮ್ಮ ಶೋಗೆ ಬಂದಿದ್ದಕ್ಕೆ. ಖಂಡಿತ ಸರ್. ಯಾಕಂದರೆ ನನಗೆ ಹೊಯ್ಸಳ ಇನ್ನೊಂದು ಯಾಕೆ ಕೆಲವರು ಕೇಳ್ತಾರೆ ಹೊಯ್ಸಳನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ನೀವು? ಹಾಂ ಹೌದು, ಹೊಯ್ಸಳನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡು? ಅದ್ರ ಪ್ರಶ್ನೆ ತುಂಬ ಜನ ಕೇಳಿದ್ದಾರೆ. ಹಾಂ. ನಾನು ಬೆಂಗಳೂರಿನವ್ನು ಆಗಿದ್ದರಿಂದ ಬೆಂಗಳೂರು ಸುತ್ತಮುತ್ತ ನನಗೆ ಒಂದು 200-300 ಕಿಲೋಮೀಟರ್ಸ್ ರೇಡಿಯಸ್ಸಲ್ಲಿ ಇರೋಂಥದ್ದು ಮಾತ್ರ ನಾನು ಮಾಡಬಲ್ಲೆ. ಅಂದರೆ ಶನಿವಾರ ಭಾನುವಾರ 2 ದಿನ ರಜೆ ಸಿಗೋದ್ರಿಂದ ಅಷ್ಟಲ್ಲಿ ಕವರ್ ಮಾಡ್ಕೊಂಬಂದ್ಬಿಡ್ತೀನಿ. ಶನಿವಾರ ಅರ್ಲಿ ಮಾರ್ನಿಂಗ್ ಹೋಗ್ಬೋದು, ಇಲ್ಲ ಶುಕ್ರವಾರ ನೈಟ್ ಹೋಗಿ ಸಂಡೇ ನೈಟ್ ಇಲ್ಲ ಮಂಡೇ ಅರ್ಲಿ ಮಾರ್ನಿಂಗ್ ಬರೋದು. ಆದರೆ ಚಾಲುಕ್ಯ ಟೆಂಪಲ್ಸ್ ಎಲ್ಲ ನಮಗೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ. ಹೌದು, ಅಲ್ಲಿ ಹೋಗಿ ಬರೋದಕ್ಕೆ ನನಗೆ ಅಷ್ಟು ಸಮಯ ಇರೋದಿಲ್ಲ. ಸೊ ಅದರಿಂದ ನಾನು ಅಲ್ಲಿರೋರು ಯಾರು ಇದೇ ಥರ ರಿಸರ್ಚರ್ಸು ಮಾಡ್ತಾ ಇದ್ದಾರಾ? ಕೆಲವರು ಮಾಡ್ತಾ ಇದ್ದಾರೆ. ಹಾಂ 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 ಮಾಡ್ತಾ ಇದ್ದಾರೆ. ನನ್ನ ಸ್ನೇಹಿತರ ಒಬ್ಬರು ಮಾಡ್ತಿದ್ರು. ಹಾಂ 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 ಅಲ್ಲಿನ ದೇವಸ್ಥಾನಗಳನ್ನ, ಪ್ರತಿಯೊಂದು ದೇವಸ್ಥಾನ ಹಾಂ ಮತ್ತು ಅದರ ಸಂಕ್ಷಿಪ್ತ ಮಾಹಿತಿ ಈ ಥರದ್ದೆಲ್ಲ ಒಬ್ಬರು ಮಾಡ್ತಿದ್ರು ಅಲ್ಲಿ. ಬಟ್ ಈಗ ಸದ್ಯಕ್ಕೆ ಏನೋ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ. ಬಟ್ ಅಲ್ಲಿ ಹೊಯ್ಸಳಗಿಂತ ಜಾಸ್ತಿ ಇದ್ದಾವೆ, ತುಂಬ ಇವೆ. ತುಂಬ ಹೊಯ್ಸಳಗಿಂತ ಜಾಸ್ತಿ. ಕಲ್ಯಾಣಿ ಚಾಲುಕ್ಯರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು. ರಾಷ್ಟ್ರಕೂಟರು ಅವ್ರದ್ದೆಲ್ಲ ತುಂಬ ಇದಾವೆ ಅಲ್ಲಿ. ತುಂಬ ಇರೋದ್ರಿಂದ ಅಲ್ಲಿನವರೇ ಯಾರಾದರೂ ಇದನ್ನು ಡಾಕ್ಯುಮೆಂಟ್ ಮಾಡಬೇಕು. ನನಗೆ ಹತ್ರ ಇರೋದ್ರಿಂದ ನಾನು ಹೊಯ್ಸಳನ ಸೆಲೆಕ್ಟ್ ಮಾಡಿಕೊಂಡು ಮಾಡ್ತಾ ಇದ್ದೆ. ನಿಮ್ಗೆ ಅತ್ಯಂತ ಮೂರನೇ ವೀರಬಳ್ಳಾಳನೇನ ಅತ್ಯಂತ ಉತ್ತಮವಾದ ಹೊಯ್ಸಳ ಕಿಂಗ್ ಅಂತ? ಹೊಯ್ಸಳ ರಾಜರಲ್ಲಿ ನಮಗೆ ಮೊದಲನೇ ಪ್ರಬಲ ಅರಸ ವಿಷ್ಣುವರ್ಧನ. ಹಾಂ, ವಿಷ್ಣುವರ್ಧನ ಅಂದರೆ ಎರಡನೇ ಬಳ್ಳಾಳ, ವೀರಬಳ್ಳಾಳ. ವಿಷ್ಣುವರ್ಧನ ಅಂತ ವಿಷ್ಣುವರ್ಧನ ಬಿಟ್ಟುದೆ. ಹಾಂ ಹಾಂ ಹಾಂ. ವಿಷ್ಣುವರ್ಧನ ಬೇಲೂರು ಚೆನ್ನಕೇಶವ ದೇವಸ್ಥಾನ ನಿರ್ಮಾಣ ಆಯ್ತಲ್ಲ, ಆಗಿನ ಕಾಲದಲ್ಲಿ ಇದ್ದಂಥ ರಾಜ ವಿಷ್ಣುವರ್ಧನ. ಆತನ ಕಾಲದಲ್ಲಿ ನಿರ್ಮಾಣ ಆಗಿದೆ ವಿಷ್ಣುವರ್ಧನ. ಆತನ ಹಿಂದೆ ನೃಪಕಾಮ, ವಿನಯಾದಿತ್ಯ ಅವರೆಲ್ಲ ಬೇಸ್ ಹಾಕಿದವರು, ಒಂದು ಅಡಿಪಾಯವನ್ನು ಹಾಕಿದವರು ಹೊಯ್ಸಳ ಸಾಮ್ರಾಜ್ಯಕ್ಕೆ. ವಿಷ್ಣುವರ್ಧನ ನಂತರ ಆತನ ಮಗ ನರಸಿಂಹ ಬರ್ತಾನೆ. ಆತ ಇನ್ನೂ ಬಾಲಕನಾಗಿದ್ದಾಗಲೇ ರಾಜ ಆಗಿರೋದ್ರಿಂದ ಮತ್ತು ಅಷ್ಟೊಂದು ಸಮರ್ಥನಾಗಿರೋದಿಲ್ಲ. ಆತನ ಕಾಲಕ್ಕೆ ತುಂಬ ರಾಜ್ಯವನ್ನು ಕಳ್ಕೊಂಡ್ಬಿಡ್ತಾರೆ, ಇವ್ರು ಪ್ರದೇಶನ ಕಳ್ಕೊತಾರೆ ಶತ್ರುಗಳಿಗೆ. ಆತನನ್ನು ಆತ ಬದುಕಿದ್ದಾಗಲೇ ಆತನನ್ನು ಪಕ್ಕಕ್ಕೆ ಸರಿಸಿ ಬರುವಂಥದ್ದು ಮಗ ಎರಡನೇ ಬಲ್ಲಾಳ. 1173ರಿಂದ 1220ವರೆಗೂ ಸುಮಾರು 45-50 ವರ್ಷಗಳ ಕಾಲ ರಾಜ ಆಗಿದ್ದಾನೆ. ರಾಜ ಆಗಿ ಆಳ್ವಿಕೆ ಮಾಡ್ತಾನೆ. ತುಂಬ ಮಹಾನ್ ಅರಸ ಅವನು, ಎರಡನೇ ವೀರಬಲ್ಲಾಳ ಅಂತ. ಆತನ ಕಾಲಕ್ಕೆ ತಮಿಳುನಾಡು ನಮಗೆ ಕರ್ನಾಟಕದ ಅಂಡರ್ ಆಗುವಂಥದ್ದು ಹೊಯ್ಸಳರ ಕೈಗೆ. ಆತನ ಮಗ ಎರಡನೇ ನರಸಿಂಹ ಬರ್ತಾನೆ. ಆತ ಸುಮಾರು ಒಂದು 15 ವರ್ಷ ಅಷ್ಟೇ ಆಳ್ವಿಕೆ ಮಾಡೋದು. ಆತನ ಮಗ ಸೋಮೇಶ್ವರ, ಆತನ ತುಂಬ ವರ್ಷ ಆಳ್ವಿಕೆ ಮಾಡೋದಿಲ್ಲ. ತಮಿಳುನಾಡು ಕರ್ನಾಟಕ ಎರಡನ್ನೂ ಮ್ಯಾರೇಜ್ ಮಾಡ್ತಾನೆ. ಆತನ ಮಕ್ಕಳು ವೀರರಾಮನಾಥ ನರಸಿಂಹ ಅಂತ ಹೇಳೋದ, ಅವರಿಬ್ಬರು ಅವರು ಫೈಟಿಂಗಲ್ಲೇ ಕಾಲ ಕಳೆದು ಬಿಡ್ತಾರೆ. ನರಸಿಂಹನ ಮಗ ಮೂರನೇ ವೀರಬಲ್ಲಾಳ 1295ರಿಂದ 1342 ಹತ್ತತ್ರ 50 ವರ್ಷಗಳ ಕಾಲ ರಾಜ ಆಗಿರ್ತಾನೆ. ಎಷ್ಟೋ ಜನಕ್ಕೆ ಆಯುಸ್ 50 ವರ್ಷ. ಈಗ ಆತ 50 ವರ್ಷ ರಾಜ ಆಗಿದ್ದ. 50 ವರ್ಷಕ್ಕಿಂತ ಜಾಸ್ತಿ ಆಳ್ವಿಕೆ ಮಾಡಿದವರು ಇದ್ದಾರೆ. 50 ವರ್ಷಗಳ ಕಾಲ ಆಳ್ವಿಕೆ ಮಾಡಿ ಇಡೀ ತಮಿಳುನಾಡು ಕರ್ನಾಟಕವನ್ನು ಆಳ್ವಿಕೆ ಮಾಡಿ ಎಷ್ಟು 100 ದೇವಸ್ಥಾನಗಳನ್ನು ಕಟ್ಟಿ ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಷನನ್ನು ಮಾಡಿ ಒಂದು ರಾಜ್ಯಭಾರ ಮಾಡಿದ್ದ ಅಂದರೆ ಇಟ್ ವಾಸ್ ರಿಯಲಿ ಗ್ರೇಟ್. ಆದರೆ ದಾರುಣ್ಯ ಅಂತ್ಯ ಬಂತು. ಅದು ಇತಿಹಾಸದಲ್ಲಿ ಈ ಥರ ಅಂತ್ಯಗಳು ತುಂಬ ಆಗಿದ್ದಾವೆ. ಅದೆಲ್ಲ ರಾಜಕೀಯದ ಭಾಗ ಅವೆಲ್ಲ. ಇವತ್ತಿಗೆ ನಮಗೆ ತುಂಬ ದಾರುಣ ಅನ್ನಿಸ್ಬೋದು. ಆಗಿನ ಕಾಲಕ್ಕೆ ಇನ್ನೊಬ್ಬ ರಾಜ್ಯದ ಮೇಲೆ ದಂಡೆತ್ತು ಹೋಗಿ ಅವ್ರನ್ನೆಲ್ಲ ಸಂಹಾರ ಮಾಡಿ ಕೊಳ್ಳೆ ಹೊಡೆಯುವಂಥದ್ದು, ಅಲ್ಲಿರೋದನ್ನೆಲ್ಲ ದೋಚ್ಕೊಳ್ಳೋವಂಥದ್ದು, ಅದೆಲ್ಲ ರಾಜಕೀಯದ ಭಾಗ ಆಗಿತ್ತು, ಯುದ್ಧಗಳ ಭಾಗ ಆಗಿತ್ತು. ಬಟ್ ಈ ರೀತಿಯಾಗಿ ಆತನಿಗೆ ಶಿರಚ್ಛೇದನ ಆಗುವಂಥ ಒಂದು ಸಮಯ ಬಂತಲ್ಲ, ಅದು ತುಂಬ ಮನಸ್ಸಿಗೆ ನೋವಾಗುತ್ತೆ. ಸೊ ಈ ರೀತಿಯಾಗಿ ವಿಷ್ಣುವರ್ಧನ, ಎರಡನೇ ಬಲ್ಲಾಳ, ಮೂರನೇ ಬಲ್ಲಾಳ, ಸೊ ಈ ಒಂದು 3 ಜನ ನಮಗೆ ದೊಡ್ಡ ಅರಸರಾಗಿ ಕಾಣಿಸ್ತಾರೆ, ಪ್ರಬಲ ಅರಸರು. ಓಕೆ, ಈ ತಮಿಳ್ನಾಡಲ್ಲಿ ವೆಳ್ಳಾಳ ಅಂತ ಕರೀತಾರ? ವಲ್ಲಾಳ. ಓಕೆ, ವಲ್ಲಾಳ ಅಂತ ಆಯ್ತು. ವಲ್ಲಾಳ ಅಂತ ಕರೀತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಶೋಗೆ ಬಂದಿದ್ದಕ್ಕೆ. ನಾನು ಬೇಡ್ಕೊಳ್ಳೋದು ಇಷ್ಟೇ, ಏನು ಅಂತಂದರೆ ನಿಮ್ಮನ್ನು ಎಷ್ಟಾಗುತ್ತೋ ಅಷ್ಟು ಜನ ಬೇರೆ ಬೇರೆ ಊರಲ್ಲಿ ಇರೋವಂಥವ್ರು ನಿಮ್ಮನ್ನು ಸೇರಿಕೊಂಡು ನಿಮ್ಮ ಪ್ರಾಜೆಕ್ಟ್ಗೆ ತುಂಬ ಶಕ್ತಿ ಸಿಗಲಿ ಅಂತ ಕೇಳ್ಕೊತೀನಿ ನಾನು. ಖಂಡಿತ ಸರ್. ನೋಡಿ, ಈ ಒಂದು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟೋ ಸ್ಕೂಲು ಕಾಲೇಜುಗಳವರು ಗೆಸ್ಟ್ ಲೆಕ್ಚರ್ಗೆ ಕರೀತಾರೆ. ಸೊ ಅಲ್ಲೂ ಹೋದಾಗ ಅಲ್ಲಿ ಮಕ್ಕಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಒಂದು ಅವಕಾಶ ಸಿಗುತ್ತೆ ನನಗೆ. ನಾನು ಹೇಳಿದ್ನಲ್ಲ ಸರ್, ಇಷ್ಟೊಂದು ಹೊಯ್ಸಳ ಹಿಸ್ಟ್ರಿ ನಾವು ಕರ್ನಾಟಕದ ಹಿಸ್ಟ್ರಿ ನಾವು ಟೆಕ್ಸ್ಟ್ ಬುಕ್ಸಲ್ಲಿ ಓದೇ ಇಲ್ಲ ಸರ್. ಇಷ್ಟೊಂದು ಏನೋ ಒಂದೇನೋ ಬೇಲೂರು ಹಳೆಬೀಡು ಟೆಂಪಲ್ ಬಿಲ್ಡ್ ಮಾಡಿದ್ರು, ಇದಾಯಿತು. ಜಾಸ್ತಿ ವಿಷ್ಣುವರ್ಧನ ಅಂತ ಬಂದಿದ ತಕ್ಷಣ ಬೇಲೂರು ರಾಣಿ ಇದ್ರ ಕತೆನೇ ಇದಾಗುತ್ತೆ ಹೊರತು ಇದೊಂದು ವೀರ ಕತೆ ಇರೋದು ಯಾರಿಗೂ ಅಷ್ಟಿದೆ ಯೋಚನೆ ಮಾಡಲ್ಲ. ಹೌದು. ಸೊ ಈ ಥರ ಸ್ಕೂಲು ಕಾಲೇಜುಗಳಲ್ಲಿ ಒಂದು ಅವೇರ್ನೆಸ್ ಅಂದರೆ ಮಕ್ಕಳಿಗೆ ನೆಕ್ಸ್ಟ್ ಜನ್ರೇಷನ್ ಅದ್ರ ಬಗ್ಗೆ ಹೇಳಿದೆ ಬೇಕು ಸರ್, ನಿಜವಾಗ್ಲೂ. ಸೊ ಅವ್ರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀನಿ ಸ್ಕೂಲು ಕಾಲೇಜುಗಳಲ್ಲಿ. ಇತ್ತೀಚೆಗೆ ಕೆಲವು ಅವಾರ್ಡ್ಸ್ ಎಲ್ಲ ಬಂತು.
ಇತ್ತೀಚೆಗೆ ಒಂದು ನಮ್ಮ ಕಂಪ್ನಿಯವರೇ ವರ್ಷದ ಕನ್ನಡಿಗ ಅಂತ ಒಂದು ಅವಾರ್ಡ್ ಕೊಟ್ಟರು, ಫ್ಯಾಂಟಾಸ್ಟಿಕ್. ಒಂದು ಕನ್ನಡ ರಾಜ್ಯೋತ್ಸವಕ್ಕೆ. ಮತ್ತು BEL ಸಂಸ್ಥೆಯವರು ಕರೆದು ಒಂದು ಸನ್ಮಾನ ಮಾಡಿದ್ರು. ಮತ್ತು ಬೆಂಗಳೂರು ದೂರವಾಣಿ ನೌಕರರ ಸಂಘ ಇದೆ, ಅವರು ಕೂಡ ಶ್ರೀ ಕೆಂಗೇರಿ ಚಕ್ರಪಾಣಿ ಅಂತ ನನ್ನ ಆತ್ಮೀಯರು, ಅವರು ಕೂಡ ತುಂಬ ಜನರನ್ನು ಅವರು ಪ್ರವಾಸಗಳು ಕರ್ಕೊಂಡು ಹೋಗ್ತಾರೆ, ಈ ಥರ ದೇವಸ್ಥಾನಗಳ ಪ್ರವಾಸ ಕರ್ಕೊಂಡು ಹೋಗ್ತಾರೆ. ಅವ್ರ ಫೋಟೋ ಎಕ್ಸಿಬಿಷನ್ಗಳು ಕೂಡ ತುಂಬ ಮಾಡಿದ್ದಾರೆ. ಸೊ ಅವ್ರ ಸಂಘದವರು ಒಂದು ಸನ್ಮಾನ ಮಾಡೋದು. ಸೊ ಈ ರೀತಿಯಾಗಿ ಹಾಗಾಗಿ ಸ್ವಲ್ಪ ಅವಾರ್ಡ್ಸು ಸೂಪರ್ ಸರ್, ಸನ್ಮಾನಗಳು ನಡೀತಾ ಜಾಸ್ತಿ ಸಿಗ್ತಾ ಹೋಗ್ಲಿ, ಜಾಸ್ತಿ ಬೆಳಕಿಗೆ ಬರಲಿ ನಿಮ್ಮ ಕೆಲಸ, ಅದು ಮುಖ್ಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಭರವಸೆ ಕನ್ನಡಿಗ ಅಂತ ಹೋದ ತಿಂಗಳು ಒಂದು ಅವಾರ್ಡ್ ಸಿಕ್ತು. ಫ್ಯಾಂಟಾಸ್ಟಿಕ್. ಕರ್ನಾಟಕ ಬಲ ಅಂತ ಇನ್ನೊಬ್ಬ ಫ್ರೆಂಡ್ ಇದ್ದಾರೆ, ಅವ್ರ ಕಡೆಯಿಂದನೂ ಒಂದು ಸನ್ಮಾನ ಆಯಿತು, ಸೂಪರ್ ಸಿಕ್ತು. ಅದೇ ಪ್ರಶಸ್ತಿಗಳು ಒಂದು ಕಡೆ, ಪ್ರಶಸ್ತಿಗಳು ಸೆಕೆಂಡರಿ. ನನಗೆ ನನ್ನ ಒಂದು ಕೆಲಸಕ್ಕೆ ಒಂದು ಗೌರವ ಕೊಡೋವಂಥ ಒಂದು ಪ್ರಶಸ್ತಿಗಳು ಅವೆಲ್ಲನೂ. ಅದ್ರ ಜೊತೆಗೆ ನನಗೆ ನಾನು ಮಾಡ್ತಾ ಇರೋಂಥ ಒಂದು ಕೆಲಸ ನನಗೆ ಮುಖ್ಯವಾಗಿ ನನ್ನ ಮನಸ್ಸಿಗೆ ಸಂತೋಷ ಕೊಡ್ತಾ ಇದೆ. ಅದಕ್ಕಿಂತ ದೊಡ್ಡ ಒಂದು ಪ್ರಶಸ್ತಿ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತೀನಿ. ಮತ್ತು ಇಷ್ಟೆಲ್ಲ ಕೆಲಸಕ್ಕೆ ನೋಡಿ, ತುಂಬ ಜನ ಕೇಳ್ತಾರೆ ನೀವು ಬ್ಯಾಚುಲರ ಅಂತ. ಮತ್ತು ಈ ಫ್ಯಾಮಿಲಿ ಮ್ಯಾನ್ ಇಷ್ಟೆಲ್ಲ ಕೆಲಸ ಹೆಂಗೆ ಮಾಡೋಕ್ಕಾಗುತ್ತೆ? ನನಗೆ ನನ್ನ ಹೆಂಡತಿ ಹೆಸರು ಅರುಣ ಅಂತ, ಶ್ರೀಮತಿ ಅರುಣ, ಮತ್ತು ಮಗ ಸಮರ್ಥ, ಅವನಿಗೀಗ 8-9 ವರ್ಷ. ಅವ್ರ ಸಹಕಾರ ತುಂಬ ಇದೆ. ಹೌದು, ನಾನು ಈ ಥರ ದೇವಸ್ಥಾನಗಳಿಗೆಲ್ಲ ಹೋದಾಗ ಅವ್ರ ಮನೆ ನೋಡ್ಕೊಳ್ಳೋದಾಗಲಿ, ಮಗನ ಕಡೆ ಗಮನ ಕೊಡೋದಾಗಲಿ, ಇದೆಲ್ಲ ತುಂಬ ಮಾಡ್ತಾರೆ. ಅವರು ಕೂಡ ವರ್ಕಿಂಗ್ ಆಗಿರೋದ್ರಿಂದ ತುಂಬ ಕಷ್ಟ ಇದೆ. ಬಟ್ ಆದರೂ ಕೂಡ ಈ ಥರದ ಕೆಲಸಗಳಿಗೆಲ್ಲ ತುಂಬ ಪ್ರೋತ್ಸಾಹ ಕೊಡ್ತಾರೆ, ಸಹಕಾರ ಕೊಡ್ತಾರೆ, ತುಂಬ ಸಪೋರ್ಟ್ ಇದೆ ಅವರಿಂದ. ನಿಮ್ಮ ಇದಕ್ಕೆ ಇನ್ನೂ ಹೆಚ್ಚು ಶಕ್ತಿ ಸಿಗಲಿ ಸರ್, ಇಷ್ಟು ಬೇಡ್ಕೋತೀನಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದಗಳು. ಧನ್ಯವಾದ.